ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಡಿಕೆ, ತೆಂಗು ಮತ್ತು ಇತರ ಕೃಷಿ ಬೆಳೆಗಳ ಜೊತೆಗೆ ರೈತರು ಮಲ್ಬೆರಿ ಬೆಳೆ ಬೆಳೆಸಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ನಡೆಸುತ್ತಿದ್ದರು. ಆ ಕಾಲದಲ್ಲಿ ರೇಷ್ಮೆ ಕೃಷಿಯು ಅನೇಕ ರೈತ ಕುಟುಂಬಗಳಿಗೆ ಉತ್ತಮ ಆದಾಯದ ಮೂಲವಾಗಿತ್ತು. ಮನೆಯಲ್ಲಿಯೇ ರೇಷ್ಮೆ ಹುಳು ಸಾಕಾಣಿಕೆ ನಡೆಸುವ ಪದ್ಧತಿ ಸಾಮಾನ್ಯವಾಗಿತ್ತು. ಮಹಿಳೆಯರು, ಯುವಕರು ಹಾಗೂ ಕುಟುಂಬದ ಎಲ್ಲ ಸದಸ್ಯರು ಈ ಕೃಷಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ಕಡಿಮೆ ಜಾಗದಲ್ಲಿಯೂ ಉತ್ತಮ ಆದಾಯ ದೊರೆಯುತ್ತಿದ್ದ ಕಾರಣದಿಂದ ರೇಷ್ಮೆ ಕೃಷಿಯ ಮೇಲೆ ರೈತರ ಆಸಕ್ತಿ ಹೆಚ್ಚಾಗಿತ್ತು. ಆ ಸಮಯದಲ್ಲಿ ದಕ್ಷಿಣ ಕನ್ನಡ ಉಡುಪಿ ರೇಷ್ಮೆ ಬೆಳೆಗಾರರ ಸಹಕಾರಿ ಸಂಘ ಎನ್ನುವ ಮಹತ್ವದ ಪಾತ್ರ ವಹಿಸಿತ್ತು. ಈ ಸಂಘದ ಮೂಲಕ ರೈತರಿಗೆ ರೇಷ್ಮೆ ಹುಳು ಮೊಟ್ಟೆಗಳ ವಿತರಣೆ, ತಾಂತ್ರಿಕ ಮಾರ್ಗದರ್ಶನ, ಮಲ್ಬೆರಿ ಬೆಳೆ ಅಭಿವೃದ್ಧಿ ಹಾಗೂ ರೇಷ್ಮೆ ಗೂಡುಗಳ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿತ್ತು. ಸಹಕಾರಿ ಸಂಘದ ಬೆಂಬಲದಿಂದ ಜಿಲ್ಲೆಯ ಅನೇಕ ರೈತರು ರೇಷ್ಮೆ ಕೃಷಿಯನ್ನು ನಂಬಿಕೆಯಿಂದ ಮುಂದುವರಿಸುತ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಉತ್ಪಾದಿಸಿದ ರೇಷ್ಮೆ ಗೂಡುಗಳನ್ನು ಮಾರಾಟ ಮಾಡಲು ಮುಖ್ಯವಾಗಿ ರಾಮನಗರ, ಮೈಸೂರು ಮತ್ತು ಹಾಸನ ಮಾರುಕಟ್ಟೆಗಳನ್ನು ಅವಲಂಬಿಸಬೇಕಾಗುತ್ತಿತ್ತು. ದೂರದ ಮಾರುಕಟ್ಟೆಗಳಿಗೆ ಗೂಡುಗಳನ್ನು ಸಾಗಿಸುವುದು ಸವಾಲಾಗಿದ್ದರೂ ಉತ್ತಮ ಬೆಲೆ ದೊರೆಯುತ್ತಿದ್ದ ಕಾರಣ ರೈತರಿಗೆ ಈ ಕೃಷಿಯ ಮೇಲೆ ಹೆಚ್ಚಿನ ವಿಶ್ವಾಸ ಇತ್ತು. ನಂತರ ಕಾಲಕ್ರಮೇಣ ಹಲವಾರು ಕಾರಣಗಳಿಂದ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಕುಸಿಯತೊಡಗಿತು. ಕಾರ್ಮಿಕರ ಕೊರತೆ, ಹವಾಮಾನ ವೈಪರೀತ್ಯ, ರೋಗಬಾಧೆ, ಮಾರುಕಟ್ಟೆಯ ಅಸ್ಥಿರತೆ, ಇತರ ವಾಣಿಜ್ಯ ಬೆಳೆಗಳತ್ತ ರೈತರ ಒಲವು ಹಾಗೂ ಯುವ ಜನರಲ್ಲಿ ಆಸಕ್ತಿ ಕಡಿಮೆಯಾಗುವುದು ಪ್ರಮುಖ ಕಾರಣಗಳಾಗಿವೆ. ಇದರ ಪರಿಣಾಮವಾಗಿ ಅನೇಕ ರೈತರು ರೇಷ್ಮೆ ಕೃಷಿಯನ್ನು ನಿಲ್ಲಿಸಿದರು. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಇಂದಿಗೂ ರೇಷ್ಮೆ ಕೃಷಿಗೆ ಅನುಕೂಲಕರವಾದ ಪರಿಸರ ಮತ್ತು ಹವಾಮಾನವಿದೆ. ಸರ್ಕಾರ, ಕೃಷಿ ಇಲಾಖೆ ಮತ್ತು ಸಹಕಾರಿ ಸಂಸ್ಥೆಗಳ ಸಹಕಾರದೊಂದಿಗೆ ಆಧುನಿಕ ತಂತ್ರಜ್ಞಾನ, ತರಬೇತಿ ಕಾರ್ಯಕ್ರಮಗಳು ಹಾಗೂ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಿದರೆ ರೇಷ್ಮೆ ಕೃಷಿಯನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ಸಾಧ್ಯತೆ ಇದೆ. ಒಮ್ಮೆ ಸಾವಿರಾರು ರೈತ ಕುಟುಂಬಗಳ ಬದುಕಿಗೆ ಆಧಾರವಾಗಿದ್ದ ರೇಷ್ಮೆ ಕೃಷಿ ಸರಿಯಾದ ಯೋಜನೆ ಮತ್ತು ಬೆಂಬಲ ದೊರೆತರೆ ಮತ್ತೆ ಗ್ರಾಮೀಣ ಆರ್ಥಿಕತೆಯ ಬಲಿಷ್ಠ ಉದ್ಯಮವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಭಗವಂತನನ್ನು ಆರಾಧನೆ ಮಾಡೋದು ನಮ್ಮ ನಡೆದು ಬಂದ ಸಂಸ್ಕೃತಿ. ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯ ಶ್ರೀಯುತ ದಿನೇಶ್ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೀತ, ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿರುತನೆ ನೆನೆಯುವಂತೆ ನೀ ದಯ ಮಾಡೋ, ನಿರುತನೆ ನೆನೆಯುವಂತೆ ನೀ ದಯ ಮಾಡೋ.
ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂಥ ಶ್ರೀಯುತ ಸುಮಿತ್ ಮಸ್ಕರೇನಸ್, ಡೈರೆಕ್ಟರ್ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ನಿಯಮಿತ ವಿಟ್ಲ. ಗಣ್ಯರು, ಆತ್ಮೀಯ ಅತಿಥಿಗಳು ಹಾಗೂ ಎಲ್ಲ ಕೃಷಿಕರ್ತರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ ಹಾಗೂ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾದ ರೇಷ್ಮೆ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಸೌಭಾಗ್ಯ ನನಗೆ ದೊರಕಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ರೇಷ್ಮೆ ಕೃಷಿ ಎಂಬುದು ಕೇವಲ ಒಂದು ವೃತ್ತಿಯಲ್ಲ, ಅದು ನಮ್ಮ ರೈತ ಬದುಕಿಗೆ ಬೆಳಕು ನೀಡುವ ಆಶಾಕಿರಣವಾಗಿದೆ. ರೈತನ ಶ್ರಮ, ಸಹನೆ ಮತ್ತು ಪರಿಶ್ರಮದ ಪ್ರತೀಕರವಾಗಿರುವ ರೇಷ್ಮೆ ಉದ್ಯಮವು ಇಂದು ಗ್ರಾಮೀಣ ಆರ್ಥಿಕತೆಗೆ ಮಹತ್ತರ ಕೊಡುಗೆ ನೀಡುತ್ತಿದೆ. ಇಂತಹ ಮಹತ್ವದ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸಲು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹಾಗೂ ರೈತರನ್ನು ಪ್ರೋತ್ಸಾಹಿಸಲು ಈ ಮೇಳವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯವಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ ಹಾಗೂ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಕೆ ವೆಂಕಟೇಶ್, ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನೆ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ವ್ಯವಸ್ಥಾಪನಾ ನಿರ್ದೇಶಕರಾದ ಮಿಸ್ಟರ್ ಎಂ ಮನೋಜ್ ಶೆಟ್ಟಿ ಹೂಗುಚ್ಛ ನೀಡಿ ಹಾಗೂ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿ. ಪ್ರತಿಭಾ BR, ರೇಷ್ಮೆ ಜಂಟಿ ನಿರ್ದೇಶಕರು, ಮೈಸೂರು ವಿಭಾಗ, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಶಾಂಭವಿ, ಜಿಲ್ಲಾ ರೇಷ್ಮೆ ಸಹಾಯಕ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಮಂಗಳೂರು, ಹೂಗುಚ್ಛ ನೀಡಿ ಸ್ವಾಗತಿಸುವ ವಿನಂತಿ. ಶ್ರೀ ಡಾಕ್ಟರ್ ಶಿವಾನಂದ್, ಮುಖ್ಯಸ್ಥರು, ಸುದ್ದಿ ಸಮೂಹ ಸಂಸ್ಥೆ, ಪುತ್ತೂರು, ವಿಟ್ಲ, ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಿಸ್ಟರ್ ಪ್ರೀತಮ್ ಸಿಕ್ವೇರ, ನಿರ್ದೇಶಕರು, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅರುಣ್ ಕುಮಾರ್ ಶೆಟ್ಟಿ, ಉಪನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪಶುಸಂಗೋಪನಾ ಇಲಾಖೆ, ಮಂಗಳೂರು, ಇವರಿಗೆ ರವೀಶ್ ರೈ, ನಿರ್ದೇಶಕರು, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯವರು, ಸ್ವಾಗತಿಸಬೇಕಾಗಿ ವಿನಂತಿ. ಗೌರವಾಧ್ಯಕ್ಷರು ಕಪಿಲ ಗೋಶಾಲೆ, ಮಂಗಳೂರು, ಇವರಿಗೆ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಹೂಗುಚ್ಛ ನೀಡಬೇಕು ಆಗಿ ಮಿಸ್ಟರ್ ರವೀಶ್ ಅವರು. ಶ್ರೀ ಎಂ ಪ್ರಸಾದ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಧರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಸಂಘದ ಅಧ್ಯಕ್ಷರು, ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಧರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಸಂಘದ ಅಧ್ಯಕ್ಷರು, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಿಕ್ವೇರ, ನಿರ್ದೇಶಕರು, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛ ನೀಡಬೇಕಾಗಿ ಮಿಸ್ಟರ್ ನಾಗರಾಜ್ ಅವರಲ್ಲಿ ವಿನಂತಿ.
ಸೇರಿರುವ ಪ್ರತಿಯೊಬ್ಬರೂ ಹೊಸ ವಿಚಾರಗಳನ್ನು ತಿಳಿದು ಉತ್ತಮ ಅನುಭವಗಳನ್ನು ಪಡೆದು ತಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಹೆಜ್ಜೆ ಇಡಲಿ ಎಂಬುದು ನನ್ನ ಆರೈಕೆ. ಮತ್ತೊಮ್ಮೆ ಈ ಶುಭ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಮಾನ್ಯರಿಗೆ, ಅತಿಥಿಗಳಿಗೆ ಮತ್ತು ಸ್ನೇಹಿತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜಿಲ್ಲಾ ಕೃಷಿಕರ ಸಂಘದ ಅಧ್ಯಕ್ಷರಿಗೆ ನಮ್ಮ ಸಂಸ್ಥೆಯ ಶ್ರೀಯುತ ಪ್ರಸಾದ್ ಶೆಟ್ಟಿ ಸರ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ನಮ್ಮೆಲ್ಲ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು, ಟೆಕ್ನಿಕಲ್ ತಂಡದವರು ಹಾಗೂ ಅಡುಗೆ ವಿಷಯದಲ್ಲಿ ಸಹಕಾರವನ್ನು ನೀಡಿರತಕ್ಕಂತಹ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರುತ್ತಿರುವಂತಹ ಪ್ರತಿಯೊಬ್ಬ ನಮ್ಮ ಗ್ರಾಮದ ಜನತೆಗೆ, ಜಿಲ್ಲೆಯ ಎಲ್ಲ ಕೃಷಿಕರಿಗೆ, ಬಂದಂತಹ ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ, ಹಾಗೆಯೇ ನಮ್ಮ NRLM ತಂಡದವರಿಗೆ ಹಾಗೂ ಕೃಷಿ ಸಖಿ ಪಶುಸಖಿಯರು, MBK LCRB ಪಶುಸಖಿ ಕೃಷಿ ಸಖಿಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಗೌರವದಿಂದ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಮುಂದಿನ ಕಾರ್ಯಕ್ರಮವಾಗಿ ಯಾವುದೇ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಆರಂಭಿಸುವುದು ನಮ್ಮ ಸಂಸ್ಕೃತಿ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಶ್ರೀ ಕೆ ವೆಂಕಟೇಶ ಸರ್, ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜೊತೆಗಿರತಕ್ಕಂಥ ನಮ್ಮೆಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೆ. ಹೆಚ್ಚು ಪ್ರಚುರಪಡಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ಶ್ರೀ ವೆಂಕಟೇಶ್ ಸರ್ ಅವರು, ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಇತರೆ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಬಂಧುಗಳೇ, ಅಧಿಕಾರಿ ಮಿತ್ರರೇ ಹಾಗೂ ರೇಷ್ಮೆ ಬೆಳೆಗಾರರೇ. ಸೊ ಇವತ್ತೊಂದು ಈ ರೇಷ್ಮೆ ಕೃಷಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ತಿಳಿದಿರೋ ಹಾಗೆ ಸುಮಾರು 92 ಇಸ್ವಿವರೆಗೂ ಕೂಡ ಬಹಳ ಒಂದು ಉತ್ತುಂಗದಲ್ಲಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಪೆಬ್ರಿನ್ ಅಂತ ಒಂದು ಗಂಟು ರೋಗ ಬಂತು. ಆ ಗಂಟು ರೋಗ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಇದನ್ನು ಕಡ್ಡಿ ಕಿತ್ತಾಕ್ತಾರೆ. ಆ ನಂತರ ಇಲಾಖೆಯು ಒಂದು ಸಮಗ್ರ ಒಂದು ಇದನ್ನು ಕ್ರಮನ ತೆಗೆದುಕೊಂಡು ಆ ಒಂದು ಪೆಬ್ರಿನನ್ನು ರೋಗ ಅದೇನಪ್ಪ ಅಂತಂದರೆ ತಾಯಿ ಚಿಟ್ಟೆಯಿಂದ ಮೊಟ್ಟೆಗೂ ಬಂದು ಮತ್ತೆ ಅದರ ಒಂದು ಜನ್ರೇಷನ್ನ ಮುಂದುವರಿಸ್ತಿದ್ದಂಥ ಕಾರಣದಿಂದಾಗಿ ನಾವು ಇದನ್ನು ಹತೋಟಿ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಸೊ ಈ ಸಂದರ್ಭದಲ್ಲಿ ಇಲಾಖೆ ಒಂದು ಸಮಗ್ರ ಹತೋಟಿ ಕ್ರಮನ ಕೈಗೊಂಡು ಇದನ್ನು ನಿವಾರಣೆ ಮಾಡಿದ ನಂತರ ಮತ್ತೆ ರೇಷ್ಮೆ ಕೃಷಿಗೆ ಸಾಕಷ್ಟು ಜನರು ಎಲ್ಲ ಭಾಗದ ಅಂದರೆ ರಾಜ್ಯದ ಎಲ್ಲ ಭಾಗದ ಜನರು ಕೂಡ ಆಸಕ್ತಿ ತೋರಿ ಇವತ್ತೊಂದು ದಿನ ಸಾಕಷ್ಟು ರೇಷ್ಮೆ ಬೆಳೆಗಾರರು ನಮ್ಮಲ್ಲಿ ಉತ್ತಮವಾಗಿ ಬೆಳೆದು ತಿಂಗಳಿಗೆ ಸಾಕಷ್ಟು 1,00,000 ರೂಪಾಯಿವರೆಗೂ ಆದಾಯನ ಪಡ್ಕೋತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ತಿಳಿಯೋಕ್ಕೆ ಇಷ್ಟಪಡೋದೇನೆಂದರೆ, 92ನೇ ಇಸ್ವಿನಲ್ಲಿ ಆವಾಗ ಒಂದು ಹಳೆಯ ಪದ್ಧತಿಯಲ್ಲಿ ನಾವು ಈ ರೇಷ್ಮೆ ಕೃಷಿನ ಮಾಡ್ತಾಯಿದ್ವಿ. ಆವಾಗ ನಮಗೆ ಎಲೆನ ತಂದು ಪ್ರತಿಯೊಂದು ಗಿಡದಲ್ಲಿ ಎಲೆನ ಬಿಡಿಸಿ ತಂದು ಹುಳು ಸಾಕಾಣಿಕೆ ಮಾಡ್ತಾಯಿದ್ವಿ. ಗಿಡಗಳ ಅಂತರದಲ್ಲಿ ಕಡಿಮೆ ಇತ್ತು. ಜೊತೆಗೆ ಒಂದು ತಟ್ಟೆನಲ್ಲಿ ಸಾಕಾಣಿಕೆ ಮಾಡುವಂಥದ್ದು, ಜೊತೆಗೆ ನಾವು ಮನೆಯಲ್ಲಿ ವಾಸದ ಮನೆಯಲ್ಲಿ ರೇಷ್ಮೆ ಕೃಷಿನ ಮಾಡ್ತಾಯಿದ್ವಿ. ಸೊ ಹಾಗೇನಾಗ್ತಾಯಿತ್ತು, ಬೆಳೆಗಳು ಏನೋ ಹಾಳಾಗುವಂಥ ಸಂದರ್ಭಗಳು ಜಾಸ್ತಿ ಇತ್ತು. ಕಾರಣ ಏನಪ್ಪ ಅಂತಂದರೆ, ಸೋಂಕು ನಿವಾರಣೆನ ನಾವು ಸಮರ್ಪಕವಾಗಿ ಮಾಡೋಕ್ಕೆ ಆಗದೇ ಇರೋ ಕಾರಣದಿಂದ ಅದು ಬೆಳೆಗಳು ಹಾಳಾಗ್ತಾಯಿತ್ತು. ಸೊ ಈಗ ಏನಾಗಿದೆ ಅಂತಂದರೆ, ನಮ್ಮ ಒಂದು KSSRDI ಸಂಸ್ಥೆ, ಸಂಶೋಧನಾ ಸಂಸ್ಥೆ ಮತ್ತು CSRTI ಮೈಸೂರು, ಈ ಒಂದು ಸಂಸ್ಥೆಗಳು ಒಂದು ಆವಿಷ್ಕಾರನೇ ಮಾಡಿದೆ. ಈಗ ಮಾಡಿ ಒಂದು ರೇಷ್ಮೆ ಕೃಷಿನಲ್ಲಿ
ಆಧುನಿಕ ತಾಂತ್ರಿಕತೆಯನ್ನು ಹೊರತಂದಿದೆ. ಸೊ ಈ ಆಧುನಿಕ ತಾಂತ್ರಿಕತೆ ಹೊರತಂದ ಮೇಲೆ ಎಲ್ಲರೂ ಕೂಡ ಸಮರ್ಪಕವಾಗಿ ಯಾವುದೇ ಬೆಳೆ ನಷ್ಟ ಇಲ್ಲದೆ ಒಂದು ಉತ್ತಮವಾದ ಆದಾಯನ, ಆರ್ಥಿಕ ಪರಿಸ್ಥಿತಿನ ಉತ್ತಮಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ನಾನು ಇವತ್ತಿನ ದಿನ ತಮಗೆ ಒಂದು ಏನು ಆ ಒಂದು ನೂತನ ತಾಂತ್ರಿಕತೆ ಬದಲಾವಣೆಗಳಾಗಿದೆ, ಇದರಿಂದ ಏನು ಅನುಕೂಲ ಆಗಿದೆ, ಜೊತೆಗೆ ಇಲಾಖೆಯಿಂದ ನಿಮಗೆ ಯಾವ ಸೌಲಭ್ಯಗಳು ಈ ಒಂದು ನೂತನ ತಾಂತ್ರಿಕತೆ ಅಳವಡಿಕೆಯಿಂದ ನಾವು ಇಲಾಖೆಯಿಂದ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಒಂದು ಸೂಕ್ಷ್ಮವಾದ ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ನಮಗೆ ಇಚ್ಛೆ ಏನಪ್ಪ ಅಂತಂದರೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 92ನೇ ಇಸ್ವಿನಲ್ಲಿ ಹೇಗೆ ಮನೆಯಲ್ಲೂ ರೇಷ್ಮೆ ಕೃಷಿ ಮಾಡ್ತಾಯಿದ್ರೋ ಅದೇ ರೀತಿ ಇನ್ನು ಮುಂದೆಯೂ ಕೂಡ ಈ ಒಂದು ಸಂಸ್ಥೆಯವರು ಪಣ ತೊಟ್ಟು ಬಂದಿದ್ದಾರೆ. ಈಗ ನಾವು 50 ಎಕರೆ ಅಷ್ಟಾದರೂ ಮಾಡಿಸ್ತೀವಿ ಅಂತ. ಆ ಒಂದು ಪೂರಕವಾಗಿ ನಮಗೆ ಇಲ್ಲಿ ರೇಷ್ಮೆ ಕೃಷಿ ಅವಲಂಬನೆ ಆಗೋದಕ್ಕೆ ಇಲಾಖೆಯಿಂದ ಹೊರತಂದಿರುವ ತಾಂತ್ರಿಕತೆ ಹಾಗೂ ನೀಡುತ್ತಿರುವ ಸಹಾಯಧನದ ಬಗ್ಗೆ ತಮಗೆ ಈಗ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ತೋಟದ ವಿಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆನ ಮಾಡಿಸ್ತಾ ಇದ್ದೀವಿ. ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ತಿಳಿದು ಅದಕ್ಕೆ ಬೇಕಾದಂಥ ಗೊಬ್ಬರನ ಬಳಕೆ ಮಾಡೋದಕ್ಕೊಂದಾಗುತ್ತೆ. ಜೊತೆಗೆ ಸಾವಯವ ಕೃಷಿನ ಅವಲಂಬನೆ ಮಾಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಪ್ರಚಾರ ಪಡಿಸ್ತಾ ಇದ್ದೀವಿ. ಜೀವಾಮೃತ ಅಂತ ಈ ಥರ ಒಂದು ಸಾವಯವ ಗೊಬ್ಬರನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ ಗಿಡಗಳ ಅಂತರ. ಹಿಂದೆ ಎಲ್ಲ ನಮಗೆ ಬಹುಶಃ ಇಲ್ಲಿ ಅಳಬ್ರು ಇದ್ದಾರೆ ಅಂತ ಅನ್ಕೋತೀನಿ, ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಆ ಮನೆಯಲ್ಲಿ ಬೆಳೆದಂಥ ಕೆಲವರು ಕೂಡ ಈ ಒಂದು ಮನೆಯಲ್ಲಿ ಹುಳು ಸಾಕಾಣಿಕೆ ಮಾಡ್ತಿದ್ದಂಥ ಒಂದು ಗೊತ್ತಿರುತ್ತೆ ಈಗ. ಸೊ ಆವಾಗ ಗಿಡಗಳ ಅಂತರ ಇದ್ದು 3 ಅಡಿ 3 ಅಡಿಗೆ ಗಿಡನ ಹಾಕ್ತಾಯಿದ್ವಿ. ಸೊ ಆವಾಗ ಏನಾಗ್ತಾಯಿತ್ತು, ಒಂದು ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಆದಾಗ ಬೂದಿ ರೋಗ ಅಂತ ಬರ್ತಾಯಿತ್ತು. ಜೊತೆಗೆ ಆ ಕೆಳಗಿನ ಕಡ್ಡಿಗಳೆಲ್ಲ ಜಲಗಡ್ಡಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಬಳಕೆ ಮಾಡೋಕ್ಕೆ ಯೋಗ್ಯವಾಗಿರ್ತಿರ್ಲಿಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡ್ತಾಯಿದ್ವಿ. ಸೊ ಈ ಒಂದು ಕಾರಣದಿಂದ ಸೊಪ್ಪಿನ ಗುಣಮಟ್ಟ, ಇಳುವರಿ ಕಡಿಮೆ ಆಗ್ತಾಯಿತ್ತು. ಸೊ ಅದಕ್ಕೆ ಈಗ ಏನು ಮಾಡಿದ್ದಾರೆ, ತಾಂತ್ರಿಕತೆನ ಇಂಡೋ ಜಾಪನೀಸ್ ಸಿಸ್ಟಮ್ ಅಂದರೆ IJ ಸಿಸ್ಟಮ್ನಲ್ಲಿ ಇವತ್ತಿನ ದಿನ ಪ್ಲ್ಯಾಂಟೇಷನ್ನ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು. ಅದರಲ್ಲಿ 1 ಎಕರೆಗೆ ನಾವೇನು 3 ಅಡಿ 3 ಅಡಿ ಅಂತರದಲ್ಲಿ ನಾಟಿ ಮಾಡಿದಾಗ 4860 ಗಿಡಗಳಿತ್ತು. ಇದರಲ್ಲಿ 5445 ಗಿಡಗಳು ಮಾಡೋಕ್ಕೆ ಶುರು ಮಾಡಿದ್ರು, ಅಂದರೆ ಪ್ಲ್ಯಾಂಟೇಷನ್ ಮಾಡೋದಕ್ಕೆ. ಸೊ ಇದರಿಂದ ಏನು ಅನುಕೂಲ ಅಂತಂದರೆ, ಒಂದು ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ ಇದ್ದಿದ್ದರಿಂದ ನಾವು ಮೆಕನೈಸೇಷನ್ಗೆ ಹೋಗೋದಕ್ಕೆ ಅನುಕೂಲ ಆಗ್ತಾಯಿತ್ತು. ಸೊ ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, ಇನ್ನೊಂದು ಸಾಲಿಗೆ 3 ಅಡಿ 2 ಅಡಿ, ಈ ರೀತಿಯಾಗಿ ನಾವು ಒಂದು IJ ಸಿಸ್ಟಮ್ನಲ್ಲಿ, ಇಂಡೋ ಜಾಪನೀಸ್ ಸಿಸ್ಟಮ್ ಅನ್ನೋ ಟೆಕ್ನಾಲಜಿನಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ತದನಂತರ ಇದು ಕೂಡ ಇನ್ನೂ ಉತ್ತಮವಾಗಿ ಮಾಡಬೇಕು ಅಂತೇಳಿ ವಿಜ್ಞಾನಿಗಳು ಗಿಡಗಳ ಅಂತರನ ಜಾಸ್ತಿ ಮಾಡೋಕ್ಕೆ ಹೇಳಕ್ಕೆ ಶುರು ಮಾಡಿದ್ರು. ಆ ಗಿಡಗಳ ಅಂತರದಲ್ಲಿ ಬಂದಾಗ 4ರಿಂದ 4 ಅಡಿ ಗಿಡದಿಂದ ಗಿಡಕ್ಕೆ, 5ರಿಂದ 5 ಅಡಿ, 6ರಿಂದ 6 ಅಡಿ, 8ರಿಂದ 8 ಹಾಗೂ 10ರಿಂದ 10 ಈ ರೀತಿಯಾಗಿ ಗಿಡಗಳ ಅಂತರನ ಮಾಡಿದಾಗ ನಿಮಗೆ ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟದ ಎಲೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿ, ಒಂದು ಎಲೆ ತೂಕ ಸುಮಾರು 12ರಿಂದ 13 ಗ್ರಾಮ್ನಷ್ಟು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಹೊಸ ತಾಂತ್ರಿಕತೆನ ತಂದಿದ್ದಾರೆ. ಸೊ ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮರ ಕೃಷಿ ಪದ್ಧತಿ ಅಂತ ನಾವು ಹೇಳ್ತೀವಿ. ಎಲ್ಲಿ ನೀರಿನ ಅಭಾವ ಇರುತ್ತೋ ಅಂಥ ಜಾಗದಲ್ಲಿ 10 ಅಡಿಗೆ ಅಥವಾ 8 ಅಡಿಗೆ ನಾಟಿ ಮಾಡುವಂಥ ಒಂದು ವಿಧಾನ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಪೆಸ್ಟ್ ಕಂಟ್ರೋಲ್ ಮಾಡ್ಬೋದು, ಮೆಕನೈಸೇಷನ್ಗೆ ಹೋಗ್ಬೋದು. ಇದರ ಜೊತೆಗೆ ನಮಗೆ ಆ ಮಧ್ಯದಲ್ಲಿ ಏನು ಸಾಲು ಮಧ್ಯದಲ್ಲಿ ಜಾಗ ಇರುತ್ತೋ ಅಲ್ಲಿ ಇತರೆ ಕಾಳುಗಳನ್ನೆಲ್ಲ ನಾವು ಬೆಳ್ಕೋಬೋದು. ಅದರಿಂದ 2 ಥರದ ಆದಾಯನೂ ಸಿಗುತ್ತೆ ಅಂತ ಹೇಳಿ ಇವಾಗ ಮರ ಕೃಷಿ ಪದ್ಧತಿನೂ ಕೂಡ ಒಂದು ಬಂದಿದೆ ಫೀಲ್ಡ್ಗೆ. ಸೊ ಇಲ್ಲಿ ಏನು ಇಲಾಖೆಯಿಂದ ಸಹಾಯಧನ ಕೊಡ್ತಾ ಇದ್ದಾರೆ ಹಾಗಾದರೆ ಅಂದರೆ, ನೀವು ಹೊಸದಾಗಿ ಏನು ಕಡ್ಡಿ ಹಾಕ್ತಿರೋ ಆವಾಗ ನಿಮಗೆ ಇಲಾಖೆಯಿಂದ ಏನು ಸೌಲಭ್ಯ ಸಿಗುತ್ತೆ ಅಂದರೆ, ಮೊದಲನೇದಾಗಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಡಿಯಲ್ಲಿ 1 ಎಕರೆ ಪ್ಲ್ಯಾಂಟೇಷನ್ ಮಾಡಿದ್ರೆ ನಿಮಗೆ 60,000 ಘಟಕ ದರ ಇರುತ್ತೆ. ಸೊ ಇಲಾಖೆಯಿಂದ ಕೊಡುತ್ತಿರುವ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಜನರಲ್ ಅವ್ರಿಗೆ 75% ಸಹಾಯಧನ ಕೊಡ್ತೀವಿ, SC ST ಅವ್ರಿಗೆ 90% ಸಹಾಯಧನ ಕೊಡ್ತೀವಿ ಎಲ್ಲ ಕಾರ್ಯಕ್ರಮದಲ್ಲೂ. ಇದರಲ್ಲಿ ನೀವು 1 ಎಕರೆ ನಾಟಿ ಮಾಡೋಕ್ಕೆ ಯಾರು ಮುಂದೆ ಬರ್ತಿರೋ ಅವ್ರಿಗೆ ನಾವು ಘಟಕ ದರ 60,000ಕ್ಕೆ, ಸಾಮಾನ್ಯ ವರ್ಗದವ್ರಿಗೆ 45,000, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 54,000 ಕೊಡ್ತೀವಿ.
ಮತ್ತು ಇದಲ್ಲದೆ ನಮಗೆ ಈಗ ಸೀಡ್ ಮೆಟೀರಿಯಲ್ ಬೇಕು. ಈಗ ನಾವು 1 ಎಕರೆ ಕಡ್ಡಿ ಹಾಕ್ತೀವಿ, ಹಾಕಿದಾಗ ನಮಗೆ ಅದಕ್ಕೆ ಸಸಿಗಳು ಬೇಕು ಅಥವಾ ಕಡ್ಡಿ ಬೇಕು. ಸೊ ಇದನ್ನು ನಾವು ರೈತರುಗಳಿಗೆ ಅಂದರೆ ಹೊಸದಾಗಿ ನಾಟಿ ಮಾಡೋಕ್ಕೆ ಆಸಕ್ತಿ ತೋರುವಂಥ ರೈತರಿಗೆ ನಮ್ಮ ಇಲಾಖೆ ವತಿಯಿಂದ ನಮ್ಮ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಅಥವಾ ನಮ್ಮ ಬೇರೆ ಇತರೆ ಫಲಾನುಭವಿಗಳಿಗೆ 1 ಎಕರೆ ಅವರು ನರ್ಸರಿ ಬೆಳೆದ್ರೆ 1.5 ಲಕ್ಷ ಘಟಕ ದರಕ್ಕೆ 1,12,500 ರೂಪಾಯಿ, SC STಗೆ 1,35,000 ರೂಪಾಯಿ ಸಹಾಯಧನನ ನಾವು ಕೊಡ್ತಾಯಿದ್ದೀವಿ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಅವರು ನರ್ಸರಿನ ಬೆಳೆದು ಯಾರು ಸಸಿಗಳನ್ನ ಅಂದರೆ ರೇಷ್ಮೆ ಕೃಷಿ ಅವಲಂಬನೆಗೆ ಮುಂದೆ ಬರ್ತಾರೋ ಅವ್ರಿಗೆ 3 ರೂಪಾಯಿನಂತೆ ಅಥವಾ 4 ರೂಪಾಯಿನಂತೆ ಒಂದು ಸಸಿಗೆ ಮಾರಾಟ ಮಾಡ್ತಾರೆ. ಸೊ ಈ ರೀತಿಯಾಗಿ ಇಲಾಖೆ ಈ ಒಂದು ಹಂತದಲ್ಲಿ ಅಂದರೆ ನೀವು ಹೊಸದಾಗಿ ಕಡ್ಡಿ ಹಾಕಿದ್ರೆ ಸಿಗುವಂಥ ಒಂದು ಸೌಲಭ್ಯ ಆಗಿರುತ್ತೆ. ತದನಂತರ ನೀವು ಹುಳು ಸಾಕಾಣಿಕೆ ವಿಭಾಗಕ್ಕೆ ಬಂದಾಗ ಅಲ್ಲೂ ಕೂಡ ತಾಂತ್ರಿಕತೆಯ ಒಂದು ಆವಿಷ್ಕಾರ ಆಗಿದೆ. ಏನಪ್ಪ ಅಂತಂದರೆ ಮುಂಚೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ತಟ್ಟೆನಲ್ಲಿ ನಾವು ಹುಳು ಸಾಕಾಣಿಕೆ ಮಾಡ್ತಾಯಿದ್ವಿ. ಆಗ ಪ್ರತಿದಿನ ನೀವು ಕಸನ ಪ್ರತಿ ತಟ್ಟೆನೂ ಎತ್ತಿ ಕ್ಲೀನ್ ಮಾಡಬೇಕಾಯಿತು. ಒಂದು ದಿನಕ್ಕೆ ಸುಮಾರು 16 ಬಾರಿ ನೀವು ಸೊಪ್ಪನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ನಾವು ರೆಂಬೆ ಪದ್ಧತಿನಲ್ಲಿ ಹುಳು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗಿದೆ ಅಂತಂದರೆ ನಾವು ರೆಂಬೆಗಳನ್ನೇ ಕಟ್ ಮಾಡಿ ತಂದು ಹುಳುಗಳಿಗೆ ನೇರವಾಗಿ ಹಾಕ್ತಾಯಿದ್ದೀವಿ. ನಾವು ಏನೂ ಸೊಪ್ಪು ಬಿಡ್ಸೋಕೆ ಹೋಗಲ್ಲ, ಕಡ್ಡಿನೇ ನೇರವಾಗಿ ಕಟ್ ಮಾಡ್ಕೊಂಡು ದಡೆ ಮೇಲೆ ಹಾಕಿ ಅಲ್ಲಿ ಹುಳು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ನಮಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಸೊಪ್ಪು ತಾಜಾತನವಾಗಿರುತ್ತೆ ಮತ್ತು ರೋಗ ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸ್ಟ್ಯಾಂಡನ್ನು ಆವಿಷ್ಕಾರ ಮಾಡಿದ್ದೀವಿ. ಸೊ ಈ ಒಂದು ಹುಳು ಸಾಕಾಣಿಕೆ ವಿಭಾಗದಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ ನಮಗೆ ಹಿಂದೆ ಎಲ್ಲ ಸ್ವಲ್ಪ ವಾಸದ ಮನೆಯಲ್ಲಿ ನನಗಾಗಲೇ ಹೇಳ್ದಂಗೆ ಹುಳು ಸಾಕಾಣಿಕೆ ಮಾಡ್ತಿದ್ರಿಂದ ಸಮರ್ಪಕವಾಗಿ ನಾವು ಅದಕ್ಕೆ ಔಷಧಿ ಹೊಡೆದು ನಾವೇನು ಔಷಧಿ ಹೊಡೆಯೋದಕ್ಕೆ ಸೋಂಕು ನಿವಾರಣೆ ಅಂತ ಹೇಳ್ತೀವಿ. ಸೋಂಕನ್ನು ತಡೆಗಟ್ಟೋದಕ್ಕೆ ನಾವು ಸೋಂಕು ನಿವಾರಣೆ ಅಂತ ಹೇಳ್ತೀವಿ. ಈ ಸೋಂಕು ನಿವಾರಣೆಯನ್ನು ನಾವು ತಡೆಗಟ್ಟಬೇಕಾದ್ರೆ ಮನೆಯಲ್ಲಿ ಆಗ್ತಿರ್ಲಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಇರ್ತಿದ್ರು, ದೊಡ್ಡವರು ವಯಸ್ಸಾದವರು ಎಲ್ಲ ಇರ್ತಾಯಿದ್ರು. ಸೊ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಈ ಒಂದು ಮನೆ ಸಪ್ರೇಟಾಗಿ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೋಂಕು ನಿವಾರಣೆ ಮಾಡ್ಬೋದಾಗಿದೆ. ಹಂಗಾಗಿ ನಾವು ಇಲ್ಲಿ ಆ ರೋಗಾಣನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ನಾವು ಇಲಾಖೆ ವತಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಬ್ಬ ರೇಷ್ಮೆ ಬೆಳೆಗಾರರಿಗೂ ಉಚಿತವಾಗಿ ಈ ಸೋಂಕನ್ನು ತಡೆಗಟ್ಟುವಂತಹ ಒಂದು ಸೋಂಕು ನಿವಾರಕಗಳನ್ನು ನಾವು ಫ್ರೀಯಾಗಿ ನಾವು ಕೊಡ್ತಾಯಿದ್ದೀವಿ. ಸೊ ಇದರಿಂದ ಏನಾಗಿದೆ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಳೆ ವಿಫಲತೆ ಆಗ್ತಾ ಇರೋದು ತುಂಬ ಕಡಿಮೆ ಆಗಿದೆ. ಶೇಕಡ 10-15% ಇರ್ಬೋದು. ಇದಕ್ಕೆ ಪೂರಕವಾಗಿ ನಾವು ಔಷಧಿ ಒಂದೇ ಅಂತಲ್ಲ, ಪ್ರತ್ಯೇಕವಾಗಿ ಮನೇನ ಮಾಡ್ಕೊಂಡಿರೋದ್ರಿಂದ ಇದು ಕಂಟ್ರೋಲ್ ಆಗೋಕ್ಕೆ ಸಾಧ್ಯ ಆಗಿದೆ. ಸೊ ಹುಳು ಸಾಕಾಣಿಕೆಗೆ ಬಂದಾಗ ಎಷ್ಟೋ ಜನ ರೇಷ್ಮೆ ಬೆಳೆಗಾರರು ಅಥವಾ ರೇಷ್ಮೆ ಬೆಳೆನೇ ಅವಲಂಬನೆ ಮಾಡೋಕ್ಕೆ ಬರೋವಂಥ ರೈತರು ಮೊದಲು ಅವ್ರಿಗೆ ಎದುರಾಗೋ ಪ್ರಶ್ನೆ ಏನು ಅಂತಂದರೆ, ಒಂದು ಪ್ರತ್ಯೇಕವಾದ ಮನೆ ಬೇಕು, ನಮಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ, ಹೇಗೆ ನಾವು ಹುಳು ಸಾಕಾಣಿಕೆ ಮಾಡೋದು ಅಂತ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಎದುರಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಇಲಾಖೆಯಿಂದ ಶೆಡ್ಗೆ ನಾವು ಸಹಾಯಧನನ ಕೊಡ್ತಾಯಿದ್ದೀವಿ. ಆ ಶೆಡ್ಗೆ ಯಾರಿಗೆ ದುಡ್ಡು ಕಾಸಿನ ತೊಂದರೆ ಇರುತ್ತೋ ಅಂಥವರು ನಾವು ಶೆಡ್ಡನ್ನು ಕಟ್ಕೊಂಡು ಅವರು ಮಾಡ್ಬೋದಾಗಿದೆ. ಸೊ ಅದಕ್ಕೂ ಕೂಡ ನಾವು 1 ಚದರ ಅಡಿಗೆ 100 ರೂಪಾಯಿನಂತೆ ಸಹಾಯಧನನ ಕೊಡ್ತಾಯಿದ್ದೀವಿ. ಗರಿಷ್ಠ 1 ಲಕ್ಷ ಕೊಡ್ತೀವಿ. ಇದನ್ನು ನೀವು ನಿಮ್ಮ ಊರು ಒಳಗಾದರೂ ಕಟ್ಕೋಬೋದು, ಇಲ್ಲಾಂತಂದರೆ ಜಮೀನಲ್ಲಾದರೂ ಕಟ್ಬೋದು. ಇದಲ್ಲದೆ ಕೆಲವ್ರು ಏನು ಮಾಡ್ತಾರೆ, ನಮಗೆ ಶೆಡ್ ಆಗಲ್ಲ, ಗಾಳಿ ಬಡ್ತದಿಂದ ನಮ್ಮ ಶೆಡ್ಡೆಲ್ಲ ಕಿತ್ಕೊಂಡು ಹೋಗುತ್ತೆ, ಇದು ಆಗಲ್ಲ ನಮಗೆ ಅಂತ ಹೇಳಿದ್ರೆ, ಇನ್ನೂ ಅಫೋರ್ಡಬಲ್ ಆಗಿದ್ದರೆ ಅವರು 600 ಚದರ ಅಡಿ ಮನೇನ ಕಟ್ಕೋಬೋದಾಗಿದೆ. ಸೊ 600 ಚದರ ಅಡಿಗೆ ನಾವು ಘಟಕ ದರನ 3,25,000 ಅಂತೇಳಿ ಅದಕ್ಕೆ ಸಾಮಾನ್ಯ ವರ್ಗದವರಿಗೆ 2,43,750 ಕೊಡ್ತಾಯಿದ್ದೀವಿ. ಹಾಗೆಯೇ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 2,92,500 ರೂಪಾಯಿನ ಸಹಾಯಧನನ ನಾವು ಕೊಡ್ತಾಯಿದ್ದೀವಿ. ಸೊ 600 ಚದರ ಅಡಿಗೆ. ಇದಲ್ಲದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರೇಷ್ಮೆಯನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ, ಉದಾಹರಣೆಗೆ ನಾವು ಹೇಳ್ತೀವಿ 1 ಎಕರೆ ಪ್ರದೇಶದಲ್ಲಿ 300 ಮೊಟ್ಟೆ ಸಾಕಾಣಿಕೆ ಮಾಡ್ಬೋದು ಅಂತ ಹೇಳ್ತೀವಿ. ಸೊ 300 ಮೊಟ್ಟೆ ಅಂತಂದರೆ ನೀವು 100 ಮೊಟ್ಟೆಗೆ ಇವತ್ತಿನ ದಿನ ಚಾಕಿ ಸೆಂಟ್ರಿಂದ ಮರಿ ತಗೋತಾ ಇರೋದ್ರಿಂದ 100ಕ್ಕೆ 102 kg 120 kg ತನಕನೂ ಇವತ್ತು ಗೂಡನ್ನು ಬೆಳೀತಾ ಇದ್ದಾರೆ. ಜೊತೆಗೆ ರೇಟು ಕೂಡ 700 ತನಕನೂ ರೀಚ್ ಆಗಿದೆ. 900 ತನಕನೂ ಇತ್ತು, ಇವತ್ತು 750 ತನಕನೂ ಗೂಡಿನ ಧಾರಣೆ ಇದೆ.
ಸೊ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲವರು ಏನು ಮಾಡ್ತಾರೆ, ಜಾಗ ಇಲ್ಲ ಅಂಥೇಳಿ ಅರ್ಧ ಎಕರೆ ಹಾಕ್ತಾರೆ, ಇಲ್ಲ ಅಂತಂದರೆ 1 ಎಕರೆ ಹಾಕ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಜಾಗ ಇದೆ ಅಂತ ಹೇಳಿದ್ರೆ 5 ಎಕರೆಗೂ ಹಾಕೋವಂಥವ್ರು ಇದ್ದಾರೆ. ನಮ್ಮ ಇದರಲ್ಲಿ ಇದು ಮಳವಳ್ಳಿ ವಿಭಾಗ ಅಂದರೆ ಮಂಡ್ಯ ಜಿಲ್ಲೆ, ಮೈಸೂರು ಮತ್ತು ಚಾಮರಾಜನಗರ ಈ ಕಡೆ ಎಲ್ಲ ಸುಮಾರು ಜನ 12 ಎಕರೆ ಪ್ಲಾಂಟೇಷನ್ ಮಾಡಿರೋರು ಇದ್ದಾರೆ. 15 ಎಕರೆ ಈ ವರ್ಷದಲ್ಲಿ ಒಬ್ಬರು 15 ಎಕರೆ ಪ್ಲಾಂಟೇಷನ್ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು 9 ಎಕರೆ ಪ್ಲಾಂಟೇಷನ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ರೇಷ್ಮೆ ಕೃಷಿನಲ್ಲಿ ಬಂದಾಗ ನಮಗೆ ಅವ್ರಿಗೆ ಈ ಒಂದು 600 ಚದರ ಅಡಿ ಏನು ಸಾಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಇನ್ನೂ ದೊಡ್ಡದಾಗಿ ಕಟ್ಟಬೇಕು ಅಂತ ಅವರು ಇಚ್ಛೆ ಪಟ್ಟರೆ ಅಂಥವ್ರಿಗೆ 50 ಅಡಿ ಅಗಲ 20 ಅಡಿ 50 ಅಡಿ ಉದ್ದ 20 ಅಡಿ ಅಗಲದ ರೇಷ್ಮೆ ಹುಳು ಸಾಕಾಣಿಕೆ ಮನೆ ನಿರ್ಮಿಸಿದಲ್ಲಿ ಅವರಿಗೆ ಘಟಕ ದರ 4,50,000ಕ್ಕೆ 3,37,500 ಮತ್ತು ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 4,05,000 ಸಹಾಯಧನನ ಕೊಡ್ತಾಯಿದ್ದೀವಿ. ಸೊ ಹುಳು ಸಾಕಾಣಿಕೆಗೆ ಬಂದಾಗ ಇದಲ್ಲದೆ ಕೆಲವರು ಏನಾಗುತ್ತೆ, ನಮ್ಮಲ್ಲಿ ಹಣಕಾಸಿನ ತೊಂದರೆ ಇದೆ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಬ್ಯಾಂಕ್ನ ಮುಖಾಂತರ ನಾವು ಸಾಲನ ಕೊಡಿಸ್ತಾ ಇದ್ದೀವಿ. CGB ಆಗಿರ್ಬೋದು, PLDB ಅಥವಾ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳಲ್ಲೂ ಕೂಡ ಇವತ್ತಿನ ದಿನ ನಾವು ಸಹಾಯಧನ ಕೊಡ್ತಾ ಇರೋದ್ರಿಂದ ಅವರುಗಳು ಕೂಡ ಹಿಂದೆ ರೇಷ್ಮೆ ಬೆಳೆ ಅಂತ ಹೇಳಿದ್ರೆ ಯಾರೂ ಸಾಲ ಕೊಡ್ತಾ ಇರಲಿಲ್ಲ, ಯಾವ ಬ್ಯಾಂಕ್ ಅವರು ಕೊಡ್ತಾ ಇರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಇಲಾಖೆಯಿಂದ ಇಷ್ಟೊಂದು ಸಹಾಯಧನನ ಕೊಡ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಸಾಲ ಕೊಡೋದಕ್ಕೆ ಮುಂದೆ ಬರ್ತಿದ್ದಾರೆ. ಸಾಕಷ್ಟು ಜನ ಇದನ್ನು ಪ್ರಯೋಜನ ಪಡ್ಕೊಂಡು ಪ್ರತ್ಯೇಕ ಹುಳು ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ರೋಗರಹಿತವಾದ ಒಂದು ಗೂಡನ್ನು ಉತ್ಪಾದನೆ ಮಾಡಿ ಆರ್ಥಿಕ ಪರಿಸ್ಥಿತಿನ ಉತ್ತಮಗೊಳಿಸ್ಕೊತಾ ಇದ್ದಾರೆ. ಸೊ ಇದೊಂದು ನಿಟ್ಟಿನಲ್ಲಿ ಹುಳು ಸಾಕಾಣಿಕೆ ವಿಭಾಗದಲ್ಲಿ ಇದರ ಜೊತೆಗೆ ನಮಗೆ ಔಷಧಿ ಒಂದೇ ಅಲ್ಲ, ಅದನ್ನು ಸಾಕಾಣಿಕೆ ಮಾಡೋಕ್ಕೂ ಕೂಡ ನಮಗೆ ಸಲಕರಣೆಗಳ ಅಗತ್ಯ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೂಡು ಕಟ್ಟೋದಕ್ಕೆ ಚಂದ್ರಿಕೆ ಬೇಕಾಗುತ್ತೆ, ಮತ್ತು ಇದನ್ನು ತೋಟದ ವಿಭಾಗದಲ್ಲಿ ಕಡ್ಡಿ ಕಟ್ ಮಾಡೋದಕ್ಕೆ ಸಿಕ್ಕೇಚರ್ ಅಂತ ಹೇಳ್ತೀವಿ, ಶಿಯರ್ ಅಂತ ಹೇಳ್ತೀವಿ, ಮತ್ತು ಸೋಂಕು ನಿವಾರಣೆ ಮಾಡೋದಕ್ಕೆ ನಮಗೆ ಅದಕ್ಕೆ ಬೇಕಾದಂಥ ಸೋಂಕು ನಿವಾರಕವಾದ ಸ್ಪ್ರೇಯರ್ಗಳು ಮತ್ತು ಟಿಲ್ಲರ್ಗಳು ಇದೆಲ್ಲನೂ ಬೇಕಾಗುತ್ತೆ. ಸೊ ಅದನ್ನೆಲ್ಲನೂ ಇಲಾಖೆ ಸಬ್ಸಿಡಿ ರೂಪದಲ್ಲಿ ನಿಮಗೆ ಒದಗಿಸ್ಕೊಡ್ತಾ ಇದೆ. ಸೊ ಎಲ್ಲ ಹಂತದಲ್ಲೂ ಈ ರೀತಿಯಾಗಿ ನಾವು ಹುಳು ಸಾಕಾಣಿಕೆ ವಿಭಾಗದಲ್ಲಾಗಲಿ ಅಥವಾ ನಾವು ಕಡ್ಡಿ ಹಾಕಿದಾಗ ಮೊದಲು ಸಹಾಯಧನ ಕೊಡೋದ್ರಿಂದಾಗಲಿ ಪ್ರತಿ ಹಂತದಲ್ಲೂ ಕೂಡ ಇಲಾಖೆ ನಿಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದಲ್ಲದೆ ನಮಗೆ ಕೇಳೋದೇನಪ್ಪ ಅಂತಂದರೆ ಹೊಸದಾಗಿ ತಾಂತ್ರಿಕತೆಯನ್ನು ಬಳಕೆ ಮಾಡಬೇಕು. ಅದರಿಂದ ನಿಮಗೆ ಆಳುಗಳ ಕೊರತೆ ತುಂಬ ಕಡಿಮೆ ಇದೆ, ಒಂದು 10% ಅಷ್ಟೇ. ಇವಾಗ ನಮ್ಮ ಆ ಕಡೆ ಮೈಸೂರು ವಿಭಾಗ ಇಲ್ಲೆಲ್ಲನೂ ಕೂಡ ಏನಾಗಿದೆ, ಕೇವಲ 2 100 ಮೊಟ್ಟೆನೇ ಮೇಯಿಸ್ತಾ ಇದ್ದಾರೆ. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಯೂತ್ಸ್ ಇದ್ದಾರಲ್ಲ ಅವರುಗಳು ಸಾಫ್ಟ್ವೇರ್ ಕಂಪ್ನಿಗಳನ್ನೆಲ್ಲ ಬಿಟ್ಟು ಬಂದು ಇವತ್ತು ರೇಷ್ಮೆ ಕೃಷಿನ ಅವಲಂಬನೆ ಮಾಡಿ ತುಂಬ ಒಂದೊಂದು ಬೆಳೆಗೆ ಲಕ್ಷಗಟ್ಟಲೆ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ಸಮತಟ್ಟಾದ ಪ್ರದೇಶ ಬೇಕಾಗುತ್ತೆ, ಕೆಂಪು ಮಣ್ಣು ಇರಬೇಕು. ಈವನ್ ಕಪ್ಪು ಮಣ್ಣು ಕೂಡ ಈ ಬೆಳೆಗೆ ಸೂಕ್ತವಾಗಿದೆ. V1 ಅಂತ ಒಂದು ಹೊಸ ತಳಿ ಬಂದಿದೆ. ಸುಮಾರು 1 ಹೆಕ್ಟೇರ್ಗೆ 70 ಮೆಟ್ರಿಕ್ ಟನ್ಸ್ ಅಷ್ಟು ನಿಮಗೆ ಉತ್ಪಾದನೆ ಆಗುತ್ತೆ ಅದರಿಂದ ಸೊಪ್ಪು. ಸೊ ನಾವು 1 ಎಕರೆಗೆ ನಾನು ಈಗಾಗಲೇ ಹೇಳ್ದಂಗೆ 300 ಮೊಟ್ಟೆ ಸಾಕಾಣಿಕೆ ಮಾಡಿದ್ರೆ ಒಂದು ಆ್ಯಾವ್ರೇಜ್ ಈಲ್ಡ್ 70ರಿಂದ 80 kg. ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಇನ್ನೂ ಜಾಸ್ತಿನೇ ಬೆಳೀತಾ ಇದ್ದಾರೆ. 1 kgಗೆ 700ರಿಂದ 750 ರೂಪಾಯಿ ಅಂದ್ರೂ ನಿಮಗೆ ಸಾಕಷ್ಟು ದುಡ್ಡು ಅಲ್ಲಿ 1 ಲಕ್ಷದ ಮೇಲೇ ಬಂದ್ಬಿಡುತ್ತೆ. ಸೊ ನೀವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದ್ರೆ ಅದು ಇನ್ನೂ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆ 1 ಎಕರೆ ಪ್ರದೇಶದಲ್ಲಿ ಹೆಚ್ಚಿನ ಗಿಡಗಳ ಅಂತರದಿಂದ ಬೆಳೆದಾಗ ಆ ಮಧ್ಯದಲ್ಲಿ ಕಾಳು ಕಡ್ಡಿಗಳಾಗೋದಾಗಲಿ, ರಾಗಿ ಆಗಲಿ ಇತ್ಯಾದಿ ಬೇರೆ ಒಂದು ಇದನ್ನು ಮಾಡಿದಾಗ ಅದನ್ನು ಅಲ್ಲೇ ಮಲ್ಚ್ ಮಾಡಿದ್ರೆ ನಿಮ್ಮ ಭೂಮಿಯ ಒಂದು ಸಾವಯವ ಏನು ಮಣ್ಣು ಉತ್ಪಾದನೆ ಆಗುತ್ತೆ. ನಾವು ಹೇಳ್ತೀವಿ ಆರ್ಗ್ಯಾನಿಕ್ ಕಾರ್ಬನ್ ಯಾವಾಗ್ಲೂ 1% ಇರಬೇಕು ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಈ ಕಡೆ ಭಾಗದಲ್ಲೆಲ್ಲ ಇರುತ್ತೆ, ಯಾಕಂದರೆ ಮರಗಳೆಲ್ಲ ಜಾಸ್ತಿ ಇರೋದ್ರಿಂದ ಅದು ಎಲೆ ಎಲ್ಲ ಬಿದ್ದು ಆ ಭಾಗದಲ್ಲಿ ಚೆನ್ನಾಗಿ ಒಂದು ಮಣ್ಣಿನ ಫಲವತ್ತತೆ ಇರುತ್ತೆ. ನಮ್ಮಲ್ಲೆಲ್ಲ ಈಗ ಏನಾಗಿದೆ, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ತುಂಬ ಕಡಿಮೆ ಇದೆ. ನೀವೆಲ್ಲ ಗೊತ್ತಿರೋ ಹಾಗೆ ದಬ್ಬ ಈ ಭಾಗದಲ್ಲಿ ಏನು ಮಳೆ ಬರ್ತಾ ಇರುತ್ತೆ, ಮಳೆಗಾಲದಲ್ಲಿ ನಾವು ಬೆಳೆ ಮಾಡೋಕ್ಕಾಗಲ್ಲ. ಸುಮಾರು 4ರಿಂದ 5 ತಿಂಗಳು ನಮಗೆ ವರ್ಷ ಪೂರ್ತಿ ಮಳೆ ಇರೋದ್ರಿಂದ ಈ ಕೃಷಿನ ಅವಲಂಬನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಆದರೆ ನಾವು ಚೀನಾ ದೇಶನ ಹೋಲಿಸ್ಕೊಂಡಾಗ ಅವರು ಕೇವಲ 2 ಬೆಳೆ ಮಾಡ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಈ ಮಳೆಯ ಒಂದು ತೊಂದರೆ ಮತ್ತು ಹವಾಮಾನದ ವೈಪರೀತ್ಯದಿಂದ ಕೇವಲ 2 ಬೆಳೆ ಮಾಡಿದ್ರೂ ಕೂಡ ಇವತ್ತು
ನಮ್ಮ ಒಂದು ವರ್ಲ್ಡಲ್ಲಿ ಅವರೇ ಮೊದಲನೇ ಸ್ಥಾನದಲ್ಲಿ ನಿಂತಿದ್ದಾರೆ. ಸೊ ಆದರೆ ಅವರು ಈ ನೆಲದಲ್ಲೇ ಹುಳು ಸಾಕಾಣಿಕೆ ಮಾಡ್ತಾರೆ ಅವರು, ಆಯಿತಾ. ಸೊ ಆಗಿರುವಾಗ ನಾವು ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಯಾಕಂದರೆ ವಾತಾವರಣದ ಒಂದು ಅದ್ಭುತ ಇದೆ ನಮ್ಮಲ್ಲಿ. ಆ ನಿಟ್ಟಿನಲ್ಲಿ ನಾವು ವರ್ಷ ಪೂರ್ತಿ ಬೆಳೆ ಮಾಡ್ಬೋದಾಗಿದೆ. ಇನ್ನೂ ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ ಏನು ಅಂದರೆ, ಮುಂಚೆ ಎಲ್ಲ ನೀವು ಮೊಟ್ಟೆ ತಂದು ಮರಿ ಮಾಡಿ ಹುಳು ಸಾಕಾಣಿಕೆ ಮಾಡ್ತಾಯಿದ್ರಿ. ಇವತ್ತು ಚಾಕಿ ಸೆಂಟರ್ಸ್ ಅಂತ ಬಂದಿದೆ. ಅದು 2ನೇ ಜ್ವರದವರೆಗೆ ಹುಳನ ಸಾಕಾಣಿಕೆ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅಲ್ಲಿಗೆ ಆಚೆ ನಿಮಗೆ 15 ದಿನ ಮಾತ್ರ ಸಾಕಾಣಿಕೆ ಮಾಡಿದ್ರೆ ಸಾಕಾಗತ್ತೆ. ಜೊತೆಗೆ ಏನಪ್ಪ ಆಗಿದೆ, ಈ ಥರ ಚಾಕಿ ಸಾಕಾಣಿಕೆ ಕೇಂದ್ರಗಳಿಗೂ ಕೂಡ ನಾವು ಸಹಾಯಧನನ ಕೊಡ್ತಾಯಿದ್ದೀವಿ. 13 ಲಕ್ಷವರೆಗೂ ಘಟಕ ದರ ಇದೆ. 9 ಲಕ್ಷದ ತನಕ ನಾವು ಸಬ್ಸಿಡಿನ ಕೊಡ್ತಾಯಿದ್ದೀವಿ. ಇದೇನಾಗುತ್ತೆ, ಯಾರಾದರೂ ಒಬ್ಬರು ಆ ಭಾಗದಲ್ಲಿ ಈ ಒಂದು ಚಾಕಿ ಸಾಕಾಣಿಕೆನ ಮಾಡಿ ನಿಮ್ಮ ಯಾರು ಹೊಸದಾಗಿ ಕಡ್ಡಿ ಹಾಕಿರ್ತಾರೋ ಅಥವಾ ಬೆಳೆ ಮಾಡ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಇದನ್ನು ಅವರು ಚಾಕಿ ಹುಳನ್ನ ಸರಬರಾಜು ಮಾಡ್ತಾರೆ. ಇಲಾಖೆಯಿಂದ ಅವ್ರಿಗೆ ನಾವು 100 ಮೊಟ್ಟೆಗೆ 1000 ರೂಪಾಯಿನಂತೆ ನಾವು ಸಹಾಯಧನನ ಕೊಡ್ತಾಯಿದ್ದೀವಿ ಎಲ್ಲ ಬೆಳೆಗಾರರಿಗೂ ಕೂಡ. ಬಯೋಲ್ಟೈನ್ ಬೆಳೀಲಿ ಅಂದರೆ ದ್ವಿತಳಿ ಗೂಡನ್ನ ಬೆಳೀಲಿ ಅಂತ. ಯಾಕಂದರೆ ಇವತ್ತಿನ ದಿನ ನಾವು ವರ್ಲ್ಡಲ್ಲಿ ಸಿಲ್ಕ್ ಕಾಂಪಿಟೇಷನ್ ಆಗಬೇಕು ಅಂತಂದರೆ ಈ ಒಂದು ದ್ವಿತಳಿ ಗೂಡನ್ನು ಬೆಳೆದ್ರೆ ಮಾತ್ರ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಪೈಪೋಟಿಗೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ. ಜೊತೆಗೆ ನಮ್ಮಲ್ಲಿ ಇನ್ನೂ 5,000 ಮೆಟ್ರಿಕ್ ಟನ್ನಷ್ಟು ದ್ವಿತಳಿ ರೇಷ್ಮೆನ ಉತ್ಪಾದನೆ ನಮ್ಮಲ್ಲೇ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ನಮಗೆ ಬೇಕಾದಂಥ ರೇಷ್ಮೆನ ನಾವು ಇನ್ನೂ 5,000 ಮೆಟ್ರಿಕ್ ಟನ್ನಷ್ಟು ಕೊರತೆ ಎದುರಿಸ್ತಾ ಇರೋದ್ರಿಂದ ಸಾಕಷ್ಟು ಎಲ್ಲರೂ ಈ ಒಂದು ಕೃಷಿ ಅವಲಂಬನೆ ಮಾಡಿ ಬಯೋಲ್ಟೈನ್ನ ಬೆಳೆದ್ರೆ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭನ ಪಡಿಬೋದು ಅಂತ ಹೇಳ್ತಾ, ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ ಕೃಷಿ ಅಂತಂದರೆ ಅದು ಬರೀ ಹುಳು ಸಾಕಾಣಿಕೆ ಅಂತ ಮಾತ್ರ ಅಲ್ಲ. ಇದರಲ್ಲಿ 3 ವಿಭಾಗಗಳು ಬರುತ್ತೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಗೂಡು ಉತ್ಪಾದನೆ ಮಾಡೋವಂಥದ್ದು. ಈಗ ನೀವು ಗೂಡು ಉತ್ಪಾದನೆ ಮಾಡಿದ್ಮೇಲೆ ತಗೊಂಡೋಗಿ ಮಾರುಕಟ್ಟೆಗೆ ಕೊಡ್ತೀರಾ. ಸೊ ಮಾರುಕಟ್ಟೆಯಲ್ಲಿ ಯಾರು ತಗೋತಾರೆ ಅದನ್ನು ಅಂತಂದರೆ, ಆ ಗೂಡನ್ನು ತೆಗೆದು ಕರಗಿಸಿ ಅದನ್ನು ನೂಲು ಮಾಡೋವಂಥ ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು ಆ ಗೂಡನ್ನು ಖರೀದಿ ಮಾಡ್ತಾರೆ. ಸೊ ಅವರು ಬಂದು ಅವ್ರೇನು ಮಾಡ್ತಾರೆ, ಆ ನಿಮಗೆಲ್ಲ ಅನಿಸ್ಬೋದು ಏನು, ಈಗ ಹುಳು ಸಾಕಾಣಿಕೆ ವಿಭಾಗದಲ್ಲಿ ಇಲಾಖೆಯವರು ಇಷ್ಟೆಲ್ಲ ಸಹಾಯಧನ ಕೊಡ್ತಾ ಇದ್ದಾರೆ, ಸಾಕಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ. ನಾವು ಇಷ್ಟಕ್ಕೆ ನಿಲ್ಲಿಸಲ್ಲ. ಏನು ನಾವು ಈ ಹುಳು ಸಾಕಾಣಿಕೆ ವಿಭಾಗದಲ್ಲಿ ಕೊಟ್ಟಿದ್ವೋ ಅದನ್ನು ರೀಲರ್ಸ್ಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ಇವತ್ತಿನ ದಿನ ಏನಾಗಿದೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ಎಲ್ಲ ಚರ್ಕ ಮಾಡ್ತಾಯಿದ್ರು, ಕಾಟೇಜ್ ಬೇಸಿನ್ ಅಂತ ಇತ್ತು. ಈಗೇನಾಗಿದೆ, ಅದು ಬದಲಾವಣೆ ಆಗಿದೆ. ಚರಕನೂ ಇದೆ ಇವತ್ತು. ಯಾಕಂದರೆ ಕಡಿಮೆ ಕ್ವಾಲಿಟಿ ಗೂಡನ್ನು ಬಳಕೆ ಮಾಡೋದಕ್ಕೆ ನಮಗೆ ಚರ್ಕ ತುಂಬ ಅತ್ಯಗತ್ಯವಾಗಿದೆ. ಹಾಗಾಗಿ ಯಾರು ಕಡಿಮೆ ಬಂಡವಾಳ ಹೊಂದಿರ್ತಾರೋ ಅಂಥವರು 1 ಚರ್ಕನೋ 2 ಚರ್ಕನೋ ಅಥವಾ 5 ಚರ್ಕನೋ ಹಾಕೊಂಡು ಅದನ್ನು ಯಾವುದು ಕಳಪೆ ಗೂಡಿದೆಯೋ ಅದನ್ನು ಬಳಕೆ ಮಾಡ್ತಾಯಿದ್ದಾರೆ. ಎರಡನೇದಾಗಿ ಏನಪ್ಪ ಅಂತಂದರೆ ಕಾಟೇಜ್ ಬೇಸಿನ್ ಅಂತ ಒಂದಿದೆ. ಅದರ ನಂತರ ಇನ್ನೂ ಉತ್ತಮವಾಗಿರುವಂಥ ಮಲ್ಟಿ ಎಂಡ್ ಬಂದಿದೆ. ಅದರ ನಂತರ ಇನ್ನೂ ಈಗ ನಾವೆಲ್ಲ ಆಳುಗಳನ್ನ ಕೊರತೆನ ಎದುರಿಸ್ತಾ ಇದ್ದೀವಿ. ಹಿಂದೆ ಎಲ್ಲ ರೀಲಿಂಗ್ ಮಾಡಬೇಕಾದ್ರೆ ತಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು, ಯಾರು ನೂಲು ಬಿಚ್ಚಾಣಿಕೆ ಮಾಡೋಂಥ ಫ್ಯಾಮ್ಲಿ. ಈಗೇನಾಗಿದೆ, ಲೇಬರ್ ಆ್ಯಕ್ಟ್ ಅಂತ ಚೈಲ್ಡ್ ಲೇಬರ್ ಆ್ಯಕ್ಟ್ ಬಂದಮೇಲೆ ಯಾರೂ ಕೂಡ ಸಣ್ಣ ಮಕ್ಕಳನ್ನ ನಾವು ನೂಲು ಬಿಚ್ಚಾಣಿಕೆ ಮಾಡುವ ಸ್ಥಳಕ್ಕೆ ಕರ್ಕೊಂಡು ಹೋಗದೇ ಇರೋ ಕಾರಣದಿಂದ ನಂತರದ ಪೀಳಿಗೆ ಅವರು ಯಾರೂ ಈ ಕಸಬನ್ನು ಕಲ್ತಿಲ್ಲ. ಅದಕ್ಕೆ ಏನಾಗಿದೆ, ನಮಗೆ ಲೇಬರ್ಸು ಕೊರತೆ ಆಗ್ತಾಯಿದೆ. ನಾವು ನೂಲು ಬಿಚ್ಚಾಣಿಕೆ ಮಾಡಬೇಕಾದ್ರೆ ಸ್ಕಿಲ್ಡ್ ಲೇಬರ್ಸ್ ಬೇಕು ಅಂತ ಹೇಳ್ತೀವಿ. ಯಾರ್ಯಾರೋ ಬಂದು ಅದನ್ನು ರೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಡೀನಿಯರ್ ಬರಬೇಕು, ಇದೇ ಕ್ವಾಲಿಟಿ ಇರಬೇಕು ಅಂತ ಹೇಳಿ ಅದಕ್ಕೆ ಆದಂಥ ಒಂದು ಇದಿದೆ, ನಾರ್ಮ್ಸ್ ಇದೆ. ಸೊ ಅದೇ ಥರ ನಾವು ರೀಲ್ ಮಾಡಿದಾಗ ಮಾತ್ರ ಮಾರುಕಟ್ಟೆಯಲ್ಲಿ ಅವ್ರಿಗೆ ಏನು ಉತ್ಪಾದನೆ ಮಾಡಿರೋವಂಥ ರೇಷ್ಮೆಗೆ ಅವ್ರಿಗೆ ಒಳ್ಳೆ ಧಾರಣೆ ಸಿಗುತ್ತೆ. ಇಲ್ಲ ಅಂತಂದರೆ ಯಾರೂ ಅದನ್ನು ತಗೊಳಕ್ಕೆ ಹೋಗಲ್ಲ. ಸೊ ಸ್ಕಿಲ್ಡ್ ಲೇಬರ್ಸು ಈ ಒಂದು ವಿಭಾಗಕ್ಕೆ ತುಂಬ ಮುಖ್ಯ ಆಗುತ್ತೆ. ಸೊ ಇದಕ್ಕೇನಾಗಿದೆ, ಲೇಬರ್ನ ಒಂದು ಕೊರತೆ ಇರೋದ್ರಿಂದ ನಾವು ಇದಕ್ಕೆ ಆಟೋಮ್ಯಾಟಿಕ್ ರೀಲಿಂಗ್ ಮೆಷಿನ್ಸ್ ಅಂತ ಹೇಳ್ಬಿಟ್ಟು ಈಗ ಬಂದಿದೆ. ಅದರಲ್ಲಿ 400 ತುದಿಗಳಿರೋಂಥದ್ದು, 200 ಕೊನೆಗಳಿರೋಂಥದ್ದು, 120 ಕೊನೆಗಳಿರೋಂಥದ್ದು ಒಂದು ಮೆಷಿನರೀಸ್ನ ಆವಿಷ್ಕಾರ ಆಗಿದೆ. ಇದರಲ್ಲಿ ಕೇವಲ ಒಂದು 20 ಜನದಲ್ಲೇ ಕೂಡ ನಾವು 400 ಎಂಡ್ಸ್ನ ರೀಲ್ ಮಾಡ್ಬೋದಾಗಿದೆ. ಇದರಲ್ಲಿ ನಾವು ಇಲಾಖೆಯಿಂದ 400 ತುದಿಗಳ ರೀಲಿಂಗ್ ಮೆಷಿನ್ ಹಾಕ್ಕೊಂಡ್ರೆ 1,49,66,66,000ಕ್ಕೆ ಘಟಕ ದರಕ್ಕೆ ನಾವು ಸಹಾಯಧನನ
1,12,24,900 ನಾವು ಕೊಡ್ತಾಯಿದ್ದೀವಿ. ಅದೇ SC/STಗೆ 1,34,69,800 ರೂಪಾಯಿನ ಕೊಡ್ತಾಯಿದ್ದೀವಿ. ಇನ್ನು ಉಳಿಕೆದನ್ನು ಆ ಫಲಾನುಭವಿ ಬರೆಸಿ ಈ ಮೆಷಿನ್ನ ಅಳವಡಿಸ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ನಾವು 200 ತುದಿಗಳಿಗೆ 85,90,000 ಇದೆ ಘಟಕ ದರ. 120 ತುದಿಗಳು ಕೂಡ ರೇಷ್ಮೆ ಬೆಳೆಗಾರರು, ಅಂದರೆ ಯಾರು ತುಂಬ ಅಫೋರ್ಡಬಲ್ ಆಗಿರಲ್ಲ, ನಮಗೆ ಕಡಿಮೆ ಬಂಡವಾಳ ಇದೆ ಅಂತ ಹೇಳ್ತಾರೋ ಅವರೆಲ್ಲ 120 ತುದಿಗಳನ್ನ ತಗೊಂಡು ಅವರು ಈ ಒಂದು ಮೆಷಿನರೀಸ್ನ ಮಾಡ್ತಾಯಿದ್ದಾರೆ. ಸೊ ಹೀಗೆ ನಮ್ಮಲ್ಲಿ ಒಂದು ರೀಲಿಂಗ್ ವಿಭಾಗದಲ್ಲೂ ಕೂಡ ಸಾಕಷ್ಟು ಆವಿಷ್ಕಾರಗಳಾಗಿದ್ದು, ಇದರಲ್ಲಿ ನಾವು ಈ ಬೇಸನ್ಸ್ಗೆ ಈ ಥರ ಕೊಡೋದ್ರ ಜೊತೆಗೆ ಅವರು ಏನು ಈ ಮಿಷಿನ್ ಅಳವಡಿಸೋದಕ್ಕೆ ಒಂದು ಸ್ಥಳಾವಕಾಶ ಕಲ್ಪಿಸ್ಕೊಂಡಿರ್ತಾರೋ, ಅಂದರೆ ರೀಲಿಂಗ್ ಶೆಡ್, ಆ ರೀಲಿಂಗ್ ಶೆಡ್ಗೂ ಕೂಡ ನಾವು 1,200 ಚದರ ಅಡಿಗೆ ಘಟಕ ದರ 7,20,000ಕ್ಕೆ, ಸಾಮಾನ್ಯ ವರ್ಗದವ್ರಿಗೆ 5,40,000, ಜನರಲ್ ಅವ್ರಿಗೆ 6,48,000, 900 ಚದರ ಅಡಿಗೆ 5,40,000 ಘಟಕ ದರಕ್ಕೆ 4,05,000 ಸಹಾಯಧನ, SC/STಗೆ 4,86,000 ಸಹಾಯಧನ. ಅದೇ ರೀತಿ 600 ಚದರ ಅಡಿ ಮನೆ ರೀಲಿಂಗ್ ಶೆಡ್ ಮಾಡಿದ್ರೆ ಅವ್ರಿಗೆ ಘಟಕ ದರ 3,60,000ಕ್ಕೆ 2,70,000, SC/STಗೆ 3,20,000. ಈ ರೀತಿಯಾಗಿ ನಾವು ಅವ್ರಿಗೆ ರೀಲಿಂಗ್ ಶೆಡ್ಗೆ ಮೆಷಿನರಿಗೂ ಕೂಡ ನಾವು ಸಹಾಯಧನನ ಕೊಡ್ತಾಯಿದ್ದೀವಿ. ಇದಲ್ಲದೆ ಆ ನೂಲು ಬಿಚ್ಚಾಣಿಕೆ ವಿಭಾಗದಿಂದ ಬಂದಂಥ ಪ್ರತಿದಿನ ನೂಲು ಬಿಚ್ಚಿದಾಗ ಬರುವಂಥ ಪ್ಯೂಪ, ಅದು ಕೂಡ ನಾವು ಆ ದಿನದಂದನೇ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ವಾತಾವರಣದಲ್ಲಿ ಅದರ ವಾಸನೆಯಿಂದ ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗೋ ಕಾರಣದಿಂದ ಅದನ್ನು ಕೂಡ ಅವರು ಒಂದು ಬಕೆಟ್ಗೆ 5 ರೂಪಾಯಿನಂತೆ ಪ್ರತಿಯೊಬ್ಬರು ಬಂದು ತೊಗೊಂಡು ಅದನ್ನು ಆ ಪ್ಯೂಪ ತೊಗೊಂಡು ಹೋಗೋರು ಬಂದು ತೊಗೊಂಡೋಗ್ತಾರೆ. ಸೊ ಅದು ಒಂದು ಲಾಭದಾಯಕ ಒಂದು ಆಗಿದೆ. ಸೊ ಈ ರೀತಿಯಾಗಿ ಅದಕ್ಕೆ ಸೋಲಾರ್ ವಾಟರ್ ಹೀಟ್ರು, ಪವರ್ ಜನ್ರೇಟ್ರು, ಸೋಲಾರ್ ಜನ್ರೇಟ್ರು ಈ ರೀತಿಯಾಗಿ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡೋಕ್ಕೋಸ್ಕರ ಇದನ್ನು ನಾವು ಇದಕ್ಕೂ ಕೂಡ ಸಹಾಯಧನನ ನಾವು ಕೊಡ್ತಾಯಿದ್ದೀವಿ. ಸೊ ಅಂತಿಮವಾಗಿ ನಾನು ಹೇಳೋಕ್ಕೆ ಇದಕ್ಕೆ ಮತ್ತು ತೋಟಕ್ಕೆ ಡ್ರಿಪ್ ಹನಿ ನೀರಾವರಿ ಅಳವಡಿಸೋದು, ನರೇಗಾ ಕಾರ್ಯಕ್ರಮದಲ್ಲಿ ನಿಮಗೆ ಹಿಪ್ಪನೇರಳೆ ನಾಟಿಗೆ ಆಳುಗಳಿಗೆ ಒಂದು ಕೂಲಿ ವೆಚ್ಚ ಕೊಡುವಂಥದ್ದು, ಸಾಮಗ್ರಿ ವೆಚ್ಚ ಕೊಡುವಂಥದ್ದು, ಈ ರೀತಿಯಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಫ್ರಮ್ ಸಾಯಿಲ್ ಟು ಸಿಲ್ಕ್ ನಾವು ಇದನ್ನು ಸಹಾಯಧನನ ಕೊಡ್ತಾಯಿದ್ದೀವಿ. ಇದಲ್ಲದೆ ನಾವು ರೀಲಿಂಗ್ ವಿಭಾಗ ಆದಮೇಲೆ ವೀವಿಂಗ್ ಅಂತ ಬರ್ತೀವಿ, ಅಂದರೆ ಆ ನೂಲನ್ನು ತಗೊಂಡು ಒಂದು ಬಟ್ಟೆನ ನೇಯುವಂಥ ಒಂದು ಇದು ಈ ಒಂದು ಹಂತದಲ್ಲಿ ಸೆಂಟ್ರಲ್ ಅವರು ಸಹಾಯಧನನ ಕೊಡ್ತಾರೆ. ಅಂದರೆ ಟ್ವಿಸ್ಟಿಂಗ್ ಯೂನಿಟ್ಗೆ ಮತ್ತು ಈ ನೇಯ್ಗೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಸೆಂಟ್ರಲ್ ರೇಷ್ಮೆ ಇಲಾಖೆಯವರು ಸಹಾಯಧನನ ಕೊಡ್ತಾಯಿದ್ದಾರೆ. ಸೊ ಈ 3 ಒಂದು ವಿಭಾಗಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಸೊ ಯಾವುದೇ ಒಂದು ಹಂತದಲ್ಲಿ ಕೊಂಡಿ ಕಳಿಸಿದ್ರು ಕೂಡ ಒಂದು ಇಂಡಸ್ಟ್ರಿಗೇ ಅಪಾಯ ತರುವಂಥ ಸ್ಥಿತಿ. ಸೊ ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಇಷ್ಟೆಲ್ಲ ಇಲಾಖೆ ನಿಮಗೆಲ್ಲ ಸಹಾಯ ಮಾಡ್ತಾಯಿದೆ, ನಿಮಗೂ ಕೂಡ ವಾತಾವರಣ ಪೂರಕವಾಗಿದೆ. ಸೊ ಇಷ್ಟೆಲ್ಲ ಇದ್ದಾಗ ನೀವು ಕನಿಷ್ಠ 1 ಎಕರೆನಾದ್ರೂ ಈ ಒಂದು ಕೃಷಿ ಮಾಡಿ, ಇದರ ಜೊತೆಗೆ ಬೇರೆ ಒಂದು ಉಪಕೃಷಿಗಳನ್ನೂ ಕೂಡ ನೀವು ಮಾಡಿ, ನಿಮ್ಮಲ್ಲಿರೋ ಒಂದು ಜಾಗದಲ್ಲಿ ಬೇರೆನೂ ಕೂಡ ಮಾಡಿದಾಗ ನಾವು ಹೇಳ್ತೀವಿ ಒಂದು ಸಮಗ್ರ ಕೃಷಿ ಪದ್ಧತಿ, ಸಮಗ್ರ ಬೇಸಾಯ ಪದ್ಧತಿ ಅಂತ. ಇಲ್ಲಿ ಏನು ಅಂತಂದರೆ ನಮ್ಮಲ್ಲಿ ಸಾಕಷ್ಟು ಆ ಕಡೆ ಭಾಗದಲ್ಲಿ ಈ ರೇಷ್ಮೆ ನಿಮಗೆಲ್ಲ ಗೊತ್ತಿರೋಂಗೆ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಸೊ ಯಾರು ರೇಷ್ಮೆ ಬೆಳೀತಾ ಇದ್ದಾರೋ ಅವರೆಲ್ಲ ಒಂದೊಂದು ಹಸುನ ಕಡ್ಡಾಯವಾಗಿ ನೀವು ಸಾಕಾಣಿಕೆ ಮಾಡಿದ್ರೆ ಪ್ರತಿದಿನ ನಿಮಗೆ ಹಾಲಿನಿಂದ ಉತ್ಪಾದನೆ ಸಿಗುತ್ತೆ. ಹೌದು ತಾನೆ? ಒಪ್ಕೋತೀರಾ? ಕೇಳ್ತಾ ಇದ್ದೀರಾ ಎಲ್ಲ? ಹಾಂ, ಓಕೆ. ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತ ಏನು ಹೇಳ್ತೀವಿ, ಅದು ಈಗ ಹಸು ಸಾಕಾಣಿಕೆ ಮಾಡೋದ್ರಿಂದ ಅದರಂಥ ಬಂದಂಥ ಗೊಬ್ಬರ ಏನಂದರೆ ಸಗಣಿ, ಅದು ನಿಮ್ಮ ಹಿಪ್ಪನೇರಳೆ ತೋಟಕ್ಕೆ ಗೊಬ್ಬರವಾಗಿ ಉಪಯೋಗಿಸ್ಕೋಬೋದು. ಅದನ್ನು ಹಾಲಿನಿಂದ ಬಂದದ್ದು ಪ್ರತಿದಿನ ನಿಮಗೆ ಲಾಭದಾಯಕ ಆಗಿರುತ್ತೆ. ಇದ್ರ ಜೊತೆಗೆ ಕುರಿ ಸಾಕಾಣಿಕೆ ಅಂತ ಹೇಳ್ತೀವಿ. ಸೊ ಈ ಕುರಿ ಸಾಕಾಣಿಕೆ ಮಾಡಿದಾಗ ಏನಾಗುತ್ತೆ, ನಿಮಗೆ 3 ತಿಂಗಳಿಗೂ ಅಥವಾ ತಿಂಗಳಿಗೂ ಒಂದು ಸತಿ ಆದಾಯ ನಿಮಗೆ ಬರುತ್ತೆ. ಸೊ ಹೀಗೆ ನಾವು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ನಾವಲ್ಲಿ ಕುರಿ, ಕೋಳಿ ಇಂಥದ್ದು ಎಲ್ಲನೂ ಸಾಕಾಣಿಕೆ ಮಾಡಿದಾಗ ಅದರಿಂದ ಬಂದಂಥ ತ್ಯಾಜ್ಯ, ಹುಳು ಸಾಕಾಣಿಕೆಯಿಂದ ಬಂದಂಥ ತ್ಯಾಜ್ಯ ಸುಮಾರು ನಿಮಗೆ 1 ಮೆಟ್ರಿಕ್ ಟನ್ನಷ್ಟು 100 ಮೊಟ್ಟೆಗೆ ನಿಮಗೆ ಗೊಬ್ಬರನ ಸಿಗುತ್ತೆ. ಪ್ರತಿ ಹುಳು ಸಾಕಾಣಿಕೆ ಮಾಡಿದಾಗ 100 ಮೊಟ್ಟೆಗೆ ಕನಿಷ್ಠ 1 ಮೆಟ್ರಿಕ್ ಟನ್ನಷ್ಟು ನಿಮಗೆ ಕಸ ಇದೆಯಲ್ಲ ಅದರಿಂದ ಗೊಬ್ಬರ ಸಿಗುತ್ತೆ. ಅದನ್ನೇ ನೀವು ಮತ್ತೆ ರೀಸೈಕಲ್ ಮಾಡಿ ನಿಮ್ಮ ತೋಟಕ್ಕೆ ಹಾಕಿದಾಗ ನಿಮ್ಮ ತೋಟದ ಫಲವತ್ತತೆ ಹೆಚ್ಚುತ್ತೆ. ನಾವು ಹೇಗಪ್ಪ ನಾವು ಹಿಪ್ಪನೇರಳೆ ತೋಟನ ನಿರ್ವಹಣೆ ಮಾಡಬೇಕು ಅಂದರೆ,
ಈಗ ಚೀನಾ ದೇಶದಲ್ಲಿ ಹೋಗಿ ಬಂದಿರೋರೆಲ್ಲ ಹೇಳ್ತಾರೆ, ಅವರ ನಾವು ಭೂಮಿನಲ್ಲಿ ಕಾಲಿಟ್ರೆ, ಏನು ಇಪ್ಪನೇಳೆ ತೋಟ ಇದೆಯೋ ಆ ಭೂಮಿನಲ್ಲಿ ಕಾಲಿಟ್ರೆ ಸ್ಪಾಂಜ್ ಥರ ಒಳಗೊಟ್ಟೋಗುತ್ತಂತೆ. ಅಂದರೆ ಆ ಮಟ್ಟಕ್ಕೆ ಆರ್ಗ್ಯಾನಿಕ್ ಕಾರ್ಬನ್ನು ಆ ಭೂಮಿನಲ್ಲಿ ಇದೆ. ಸೊ ಆ ರೀತಿಯಾಗಿ ನಾವು ನಮ್ಮಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ನ ಯಾವಾಗ ಇನ್ಕ್ರೀಸ್ ಮಾಡಿಕೊಂಡು ಅದೇ ರೀತಿ ನಾವು ತೋಟನ ನಿರ್ವಹಣೆ ಮಾಡಿದ್ರೆ ನೀವು ಒಂದು ಹುಳನೂ ಕೂಡ ನೀವು ಆಚೆ ಎತ್ತಾಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಇವತ್ತು ನಿಮಗೆಲ್ಲ ಲಕ್ಕಿ ಅಂದರೆ ಚಾಕಿ ಸೆಂಟರ್ನಲ್ಲಿ ನಾವು 100 ಮೊಟ್ಟೆಗೆ ಬರೀ ಕೇವಲ 65ರಿಂದ 70 kg ಆ್ಯಾವ್ರೇಜ್ ಈಲ್ಡ್ ಅಂತ ಹೇಳ್ತೀವಿ. ಆದರೆ ಇವತ್ತು ಅವರು ಜಾಸ್ತಿ ಮೊಟ್ಟೆ ಕೊಟ್ಟು 120 kg ತನಕನೂ ಬೆಳವಣಿಗೆ ಮಾಡೋಕ್ಕಾಗಿದೆ. ಇದರಿಂದ ಏನಾಗಿದೆ, ನಿಮಗೆ ಏನು 50,000 ಸಿಗೋ ಕಡೆ 1 ಲಕ್ಷ ಸಿಗೋ ಹಾಗೆ ಆಗ್ತಾಯಿದೆ. ಜೊತೆಗೆ ಏನಪ್ಪ ಅಂದರೆ ಇದರಿಂದ ನಿಮಗೆ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದರೆ 1 kg ಗೂಡು ಉತ್ಪಾದನೆ ಮಾಡೋಕ್ಕೆ ನಿಮಗೆ ಕೇವಲ 150ರಿಂದ 200 ರೂಪಾಯಿ ನಿಮಗೆ ಸಾಕಾಗತ್ತೆ. ಸೊ ಆ ರೀತಿಯಾಗಿ ಈ ಒಂದು ನಿಟ್ಟಿನಲ್ಲಿ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ನೀವು ಮಾಡಿದಾಗ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕಡಿಮೆ ಮಾಡಿಕೊಂಡಾಗ ಕೇವಲ 500 ರೂಪಾಯಿ ಕೊಟ್ಟರು ಅಥವಾ 400 ರೂಪಾಯಿ ಪರ್ kg ಕೊಟ್ಟರು ಗೂಡಿಗೆ ನಿಮಗೆ ಯಾವುದೇ ನಷ್ಟನೂ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯಾರ್ಯಾರು ಈಗ ಹೊಸದಾಗಿ ಈಗ ಅವ್ರು ಹೇಳಿದ್ರು ನಾವು ಕನಿಷ್ಠ ಒಂದು 50 ಎಕರೆನಷ್ಟಾದರೂ ನಾವು ಈ ಒಂದು ಪ್ರಾಂತ್ಯದಲ್ಲಿ ನಾವು ಮಾಡ್ತೀವಿ ಅಂತ ನೆನ್ನೆ ಹೇಳ್ತಾಯಿದ್ರು. ಸೊ ಆ ರೀತಿ ಮಾಡಿದಾಗ ಇಲಾಖೆ ಖಂಡಿತವಾಗ್ಲೂ ನಿಮ್ಮ ಸಹಕಾರಕ್ಕಿದೆ. ಸಿಬ್ಬಂದಿ ಕೊರತೆ ಇದ್ದರೂ ಕೂಡ ನಾವಿವಾಗೆಲ್ಲ ಏನಾಗಿದೆ ವಾಟ್ಸಪ್ ಮಾಡ್ಕೊಂಡಿದ್ದೀವಿ. ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಆ್ಯಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಅಥವಾ ದೂರವಾಣಿ ಮುಖಾಂತರನಾದರೂ ನಮ್ಮನ್ನು ಸಂಪರ್ಕಿಸಿದಾಗ ಯಾವುದೇ ಸಂದರ್ಭದಲ್ಲಾದರೂ ನಿಮಗೆ ಹೊಸದಾಗಿ ನಾಟಿ ಮಾಡೋದ್ರಿಂದ ಆಗಲಿ ಅಥವಾ ರೋಗ ರುಜಿನ ಬಂದಾಗಲಿ ಯಾವುದೇ ಒಂದು ಹಂತದಲ್ಲಿ ತೊಂದರೆ ಕಂಡು ಬಂದಲ್ಲಿ ನಮ್ಮ ಫೋನ್ ನಂಬರ್ಗಾದರೂ ಅಥವಾ ಇಲ್ಲಿರುವಂಥ ಸಿಬ್ಬಂದಿಗಳಿಗಾದರೂ ಮಾಡಿದ್ರು ನೀವು ಎಷ್ಟೇ ಹೊತ್ತಲ್ಲಿ ಮಾಡಿದ್ರೂ ಕೂಡ ನಿಮಗೆ ನಾವು ರೆಸ್ಪಾಂಡ್ ಮಾಡ್ತೀವಿ. ನೀವು ಕೂಡ ಈ ಒಂದು ಕೃಷಿನ ಅವಲಂಬಿಸ್ತೀರಾ ಅಂತ ಖಂಡಿತವಾಗ್ಲೂ ನಂಬಿದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಈ ಒಂದು ತಾಂತ್ರಿಕತೆ ಅಭಿವೃದ್ಧಿ ಆಗಿರೋದು ಈಗ ಹೊಸತಾಗಿ ಮಾಡಿರೋಂಥದ್ದು ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು ಇದ್ರ ಮಾಹಿತಿ ಕೊರತೆ ಇದ್ದಿರ್ಬೋದು ಅಂತಲೂ ಅನ್ಕೋತೀನಿ. ಜೊತೆಗೆ ಈ ಭಾಗದಲ್ಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತಲೂ ಇತ್ತೀಚಿನ ಪೀಳಿಗೆಯವರು ಅವರೆಲ್ಲ ಅಂದ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಬಹುಶಃ ಇವತ್ತು ಹೇಳಿದಾಗ ಒಂದಷ್ಟಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಈ ಕೃಷಿ ಅವಲಂಬನೆಯಿಂದ ನಾವು ಆರ್ಥಿಕವಾಗಿ ಸದೃಢರಾಗಬಹುದು ಅನ್ನೋದು ನಿಮಗೆಲ್ಲ ಮನವರಿಕೆ ಆಗಿರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ನೀವೆಲ್ಲರೂ ರೇಷ್ಮೆ ಕೃಷಿನ ಕೈಗೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿನ ಉತ್ತಮಗೊಳಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಇಲಾಖೆಯ ಒಂದು ಆಶಯ ಆಗಿದೆ. ಸರ್ ಕೂಡ ನಮ್ಮ ಮಿನಿಸ್ಟರ್ ಸರ್ ಕೂಡ ಈ ಒಂದು ಇದರಲ್ಲಿ ನಾವು ತುಂಬ ಆಭಾರಿಯಾಗಿದ್ದೀವಿ ಅವ್ರಿಗೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಯಾವುದೇ ಹೇಳಿದ್ರೂ ಕೂಡ ಅವರು ರೇಷ್ಮೆ ಬೆಳೆಗಾರರಿಗೆ ನಾವು ಏನು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಇವತ್ತಿನ ದಿನ ಈ ಏನು ಹುಳು ಸಾಕಾಣಿಕೆ ಮನೆಗೆ ಅಥವಾ ಸಲಕರಣೆಗೆ ಏನು ಘಟಕ ಥರ ಇದೆಯೋ ಅದನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ಹೆಚ್ಚಿಸಿದ್ದಾರೆ. ಈಗ ಸಹಾಯಧನನ ಹೆಚ್ಚಿಗೆ ಮಾಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಮತ್ತು ಕೆಲವು ಎಲ್ಲ ಏನು ಪಾಯಿಂಟ್ಸ್ನೆಲ್ಲನೂ ಅವ್ರಿಗೆ ರೈತರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಕೂಡ ಅವರು ಯಾವ ಸಂದರ್ಭದಲ್ಲೂ ಕೇಳಿದ್ರು ಕೂಡ ಅವ್ರಿಗೆ ಒಳ್ಳೆಯದಾಗಬೇಕು, ಅವ್ರಿಗೆ ಏನು ಬೇಕು ಅಂತ ಕೇಳಿ ಅದನ್ನೆಲ್ಲನೂ ಅಭಿವೃದ್ಧಿಪಡಿಸ್ಕೊಡ್ತಾ ಬಂದಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗೂ ಕೂಡ ನೀವೆಲ್ಲ ರೇಷ್ಮೆ ಕೃಷಿ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಒಂದು ವೇದಿಕೆಯನ್ನು ಮಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯ ರೇಷ್ಮೆ ಇಲಾಖೆ ಹಾಗೂ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನೇಮಿತ ಇವರ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ರೇಷ್ಮೆ ಕೃಷಿ ಮೇಳ, ದಕ್ಷಿಣ ಕನ್ನಡ ರೇಷ್ಮೆ ಕೃಷಿ ಮೇಳದ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸುದ್ದಿ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ಹಿರಿಯರೂ ಆದಂಥ ಡಾಕ್ಟರ್ ಶಿವಾನಂದ್ ಅವರೇ ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಶ್ರೀಧರ್ ಶೆಟ್ಟಿ ಅವರೇ, ಕಪಿಲಾ ಗೋಶಾಲೆ ಅಧ್ಯಕ್ಷರು ಆದಂಥ ಶ್ರೀ ಸುರೇಶ್ ಶೆಟ್ಟಿ ಅವರೇ ಹಾಗೂ ಡಾಕ್ಟರ್ ಅರುಣ್ ಶೆಟ್ಟಿ ಅವರೇ, ಪ್ರಸಾದ್ ಈ ಸಂಸ್ಥೆಯ ಡೈರೆಕ್ಟರ್ ಆದಂಥ ಪ್ರಸಾದ್ ಶೆಟ್ಟಿ ಅವರೇ ಹಾಗೂ ಈಗ ತಾನೇ
ತಮ್ಮನ್ನೆಲ್ಲ ಉದ್ದೇಶಿಸಿ ಭಾಳ ಸುದೀರ್ಘವಾಗಿ ಇಲಾಖೆಯ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಂಥ ಶ್ರೀಮತಿ ಪ್ರತಿಭಾ ಅವರ ಜಂಟಿ ನಿರ್ದೇಶಕರು ನಮ್ಮ ಇಲಾಖೆಯ, ಅವರು ಭಾಳ ವಿವರವಾಗಿ ನಿಮಗೆಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮಗಳೇನು, ಏನೇನು ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೇವೆ ಮತ್ತು ಆಧುನಿಕ ರೇಷ್ಮೆ ಯಾವ ರೀತಿ ಆಗಿದೆ ಈಗ ಅಂತಕ್ಕಂಥ ಅನೇಕ ಮಾಹಿತಿಗಳನ್ನು ತಮಗೆಲ್ಲ ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಕಾಲ ತಮಗೆಲ್ಲ ಹೇಳಿದ್ದಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಿಂದೆ ಸುಮಾರು 30-40 ವರ್ಷದಿಂದ ಇಲ್ಲಿ ಹೆಚ್ಚು ರೇಷ್ಮೆಯನ್ನು ಬೆಳೀತಾಯಿದ್ರು. ಸುಮಾರು 70% ರೇಷ್ಮೆ ಬೆಳೀತಾಯಿದ್ರು ಅಂಥೇಳಿ ನಾನು ಕೇಳಿದ್ದೇನೆ. ಈ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯವರು ನಾವು ಈ ಕೃಷಿ ನಮ್ಮ ಈ ರೇಷ್ಮೆ ಬೆಳೆಗೆ ಈ ಭಾಗದಲ್ಲಿ ಹೆಚ್ಚು ಬೆಳೀಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಬರಬೇಕು ಅಂಥೇಳಿ ನನ್ನನ್ನು ಆಹ್ವಾನ ಮಾಡಿದಾಗ ನಾನು ತಕ್ಷಣ ಒಪ್ಪಿಕೊಂಡೆ. ಕಾರಣ ಏನಪ್ಪ ಅಂತೇಳಿದ್ರೆ, ಈ ಭಾಗದಲ್ಲಿ ರೇಷ್ಮೆ ಬೆಳೆನೇ ಇಲ್ಲ. ಉಡುಪಿ ಜಿಲ್ಲೆಯಲ್ಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ. ಹೀಗಾಗಿ ಇಲ್ಲಿ ರೇಷ್ಮೆಗೆ ನಾವು ಬೆಳೀತೇವೆ, ಇಲ್ಲಿ ರೇಷ್ಮೆಗೆ ಉತ್ತೇಜನ ಆಗ್ತಕ್ಕಂಥದ್ದು ಕಾರ್ಯಕ್ರಮ ನಾವು ಮಾಡ್ತೇವೆ, ಅದಕ್ಕೆ ಬರಬೇಕು ನೀವು ಅಂತ ಹೇಳಿದಾಗ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬಂದಿದ್ದೇನೆ. ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯವರು ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅವರು ಅವ್ರದ್ದೇ ಆದಂಥ ಉದ್ದೇಶಗಳನ್ನ ಇಟ್ಕೊಂಡು ರೈತರಿಗೆ ಯಾವ ರೀತಿ ನಾವು ಉತ್ತೇಜನ ಮಾಡಬೇಕು, ಅವ್ರು ಯಾವ ರೀತಿ ನಾವು ಸಹಕಾರವನ್ನು ಕೊಡಬಹುದು ಮತ್ತು ಅವ್ರು ಬೆಳೆದಂಥ ಬೆಳೆಗೆ ಅವರೇ ಕೊಂಡ್ಕೊಳ್ತಕ್ಕಂಥ ರೀತಿಯಲ್ಲಿ ಒಂದು ಯೋಜನೆಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಈಗ ಅವರು ಹೇಳೋ ಪ್ರಕಾರ, ಅವ್ರಿಗೆ ಮಾರೋ ಮಾಹಿತಿ ಪ್ರಕಾರ, ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲೆಲ್ಲ ಅಡಿಕೆ ಬೆಳೆ ನಾಶ ಆಗ್ತಾಯಿದೆ. ಅದರ ಕಾರಣವಾಗಿ ಹಿಂದೆ ಏನು ನಾವು ರೇಷ್ಮೆ ಬೆಳೆ ಈ ಭಾಗದಲ್ಲಿ ಬೆಳೀತಾಯಿದ್ರು ಅದನ್ನು ಮತ್ತೆ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ತಾರೆ ರೈತರು ಅಂತ ಹೇಳಿ ನನಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಮಾಹಿತಿಗಳ ಆಧಾರದ ಮೇಲೆ ನನಗೂ ಸ್ವಲ್ಪ ಆಸಕ್ತಿ ಹೆಚ್ಚಾಗಿ, ಯಾಕೆ ನಾವು ಈ ಭಾಗದಲ್ಲಿ ನಮ್ಮ ರೇಷ್ಮೆ ಬೆಳೆಯನ್ನು ಬೆಳೀಲಿಕ್ಕೆ ಉತ್ತೇಜನ ಮಾಡಬಾರ್ದು, ರೈತರಿಗೆ ನಾವೆಲ್ಲ ರೀತಿ ಸಹಕಾರವನ್ನು ಕೊಡ್ಬೋದಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಸಹ ಇಲ್ಲಿ ಬಂದಿದ್ದೇನೆ. ತಮ್ಮನ್ನೆಲ್ಲ ಉದ್ದೇಶದಿಂದ 4 ಮಾತಾಡಬೇಕು ಅಂಥೇಳಿ, ತಮ್ಮನ್ನೆಲ್ಲ ಮನವಿ ಮಾಡಬೇಕು, ತಾವೆಲ್ಲ ರೇಷ್ಮೆ ಬೆಳೀರಿ ಅಂಥೇಳಿ ತಮ್ಮನ್ನೆಲ್ಲ ಮನವಿ ಮಾಡಬೇಕು ಅಂಥೇಳಿ ನಾನು ಸಹ ಇಲ್ಲಿ ಬಂದಿದ್ದೆ. ತಮಗೆಲ್ಲ ಗೊತ್ತಿರೋ ಹಾಗೆ 30-40 ವರ್ಷದ ಹಿಂದೆ ತಾವೇನು ರೇಷ್ಮೆ ಬೆಳೀತಾ ಇದ್ರಿ, ಅವತ್ತಿನ ಪದ್ಧತಿಗೂ ಇವತ್ತಿನ ರೇಷ್ಮೆ ಬೆಳೆ ಪದ್ಧತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ತಾವು 30-40 ವರ್ಷದಿಂದ ರೇಷ್ಮೆ ಏನು ಬೆಳೀತಾ ಇದ್ರಿ, ಆಗ ಭಾಳ ಕಟ್ಟುನಿಟ್ಟಿನ ನಿಯಮಗಳನ್ನು ತಾವೆಲ್ಲ ಅನುಸರಿಸ್ಬೇಕಾಗಿತ್ತು. ಈಗ ಅದೆಲ್ಲ ಏನಿಲ್ಲ. ಈಗ ಭಾಳ ಸುಲಭವಾಗಿ ರೇಷ್ಮೆ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಹೊಸ ಪದ್ಧತಿ ಈಗ ಬಂದಿದೆ. ಆ ಕಾರಣದಿಂದ ರೇಷ್ಮೆ ಬೆಳೆ ಈಗ ಅಷ್ಟು ಕಷ್ಟ ಆಗೋದಿಲ್ಲ ತಮಗೆ ಬೆಳೀಲಿಕ್ಕೆ. ಈಗ 30-40 ವರ್ಷದಿಂದಲೇ ಅಷ್ಟು ಕಷ್ಟಪಟ್ಟು ತಾವೆಲ್ಲ ರೇಷ್ಮೆ ಬೆಳೆ ಬೆಳೆದಿದ್ದೀರಿ. ಈಗ ಭಾಳ ಸುಲಭವಾಗಿ ಹೊಸ ತಂತ್ರಜ್ಞಾನ ಇದರಿಂದ ನೀವು ಇನ್ನೂ ಸುಲಭವಾಗಿ ರೇಷ್ಮೆ ಬೆಳೆ ಬೆಳೀಲಿಕ್ಕೆ ಈಗ ಸಾಕಷ್ಟು ಅವಕಾಶ ಇದೆ. ಈಗ ಆ ಕಾರಣದಿಂದ ಈ ಭಾಗದಲ್ಲಿ ಏನು ರೇಷ್ಮೆ ಬೆಳಿತೀವಿ ಅಂತೇಳಿ ರೈತ ಯಾರು ತಾವು ಮುಂದೆ ಬರ್ತೀರಿ, ಸರ್ಕಾರದ ಯೋಜನೆಗಳು ಏನೇನಿದೆ, ಆ ಕಾರ್ಯಕ್ರಮಗಳು ಏನೇನಿದೆ, ಏನೇನು ಸಹಾಯಧನ ಮಾಡ್ಬೋದು, ನಿಮ್ಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು, ಎಲ್ಲ ರೀತಿ ಪ್ರೋತ್ಸಾಹ ಸಹಾಯ ಸಹಕಾರವನ್ನು ಕೊಡಲಿಕ್ಕೆ ನಮ್ಮ ಇಲಾಖೆ ತಯಾರಿದೆ ಅಂತೇಳಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ರೇಷ್ಮೆ ಬೆಳೆದರೆ ನಮ್ಮ ಇಲಾಖೆಯಲ್ಲಿ ಇವತ್ತು ಅನೇಕ ರೀತಿಯ ಸಹಾಯಧನಗಳೆಲ್ಲ ಇದೀಗ ನಮ್ಮ ಜಂಟಿ ನಿರ್ದೇಶಕರು ನಿಮಗೆಲ್ಲ ಹೇಳಿದ್ದಾರೆ ಏನೇನು ಸಹಾಯ ಮಾಡ್ತೀವಿ ನಾವು, ಏನೇನು ಯೋಜನೆಗಳಿದ್ದಾವೆ ಅಂಥೇಳಿ. ಅದನ್ನೆಲ್ಲ ರೀತಿಯಲ್ಲಿ ನಿಮಗೆ ಅಷ್ಟು ಶೀಘ್ರದಲ್ಲಿ ವಿಶೇಷವಾದಂಥ ಒಂದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶೇಷ ಅಂತ ನಾವು ಪರಿಗಣನೆ ಮಾಡಿ, ವಿಶೇಷವಾದಂಥ ಪರಿಗಣನೆ ಮಾಡಿ
ತಮಗೆ ಆದ್ಯತೆ ಮೇಲೆ ನಿಮ್ಗೆ ಏನೇನು ಸೌಕರ್ಯಗಳ ಸೌಲಭ್ಯಗಳನ್ನ ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಇಲಾಖೆ ವಹಿಸ್ತದೆ ಅಂತೇಳಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ತಾವೆಲ್ಲರೂ ನಿಮಗೆ ಏನು ನಿಮ್ಗೆ ಯಾವ 1 ಎಕರೆ ರೇಷ್ಮೆ ಬೆಳಿತೀರಾ, 2 ಎಕರೆ ರೇಷ್ಮೆ ಬೆಳಿತೀರಾ, ಏನೇನು ಈಗ ಎಷ್ಟೆಷ್ಟು ನೀವು ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ಶಕ್ತಾನುಸಾರ ಏನು ನೀವು ಬೆಳಿತೀರಿ ಅದಕ್ಕೆಲ್ಲ ರೀತಿ ಸಹಕಾರವನ್ನು ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಜಾರಿಯಲ್ಲಿದ್ದಾವೆ. ಅದರಿಂದ ಅವನ್ನೆಲ್ಲ ತಮಗೆ ಬಳಕೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅದರಿಂದ ತಾವೆಲ್ಲರೂ ಉತ್ತೇಜನ ನಿಮ್ಗೇನು ಉತ್ತೇಜನ ಬೇಕು, ಏನು ಪ್ರೋತ್ಸಾಹ ಬೇಕು ಅದೆಲ್ಲ ಕೊಡ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ನಮ್ಮ ಇಲಾಖೆ ಅದಕ್ಕೆ ಎಲ್ಲ ರೀತಿಯ ಸಹಾಯ ಕೊಡಲಿಕ್ಕೆ ತಯಾರಿದೆ. ನಮಗೆ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾವ ಕೊರತೆನೂ ಇಲ್ದಾಗೆ ಮಾಡ್ತೇವೆ. ನಾನು ಮೊನ್ನೆ ತಾನೇ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಚರ್ಚೆ ಮಾಡಿದ ನಮ್ಮ ಇಲಾಖೆಯವ್ರನ್ನ ಕರೆದು ಏನೀಗ ಮಂಗಳೂರಿನ ನಮ್ಮ ಪರಿಸ್ಥಿತಿ ಏನಿದೆ ಅಂತೇಳಿ. ಅದೇ ನಮ್ಮ ಮಂಗಳೂರು ನಮ್ಮ ಪರಿಸ್ಥಿತಿ ಎಷ್ಟು 50 ಹೆಕ್ಟೇರ್ನಲ್ಲಿ ಮಾತ್ರ ನಮ್ಮ ರೇಷ್ಮೆ ಇದೆ ನಮ್ಮ ಮಂಗಳೂರು ಭಾಗ ಆ ಕಡೆ ಭಾಗದಲ್ಲಿ ಅಂತ ಹೇಳಿದ್ರು. ನಿಮಗೆಲ್ಲ ಸಲಕರಣೆಗಳನ್ನು ಸೌಲಭ್ಯಗಳೆಲ್ಲ ಕೊಟ್ಟಿದ್ದೀರಾ ಅಲ್ಲಿ ಅಂತ. ನಾವು ಕೊಟ್ಟಿರ್ತಕ್ಕಂಥದ್ದು ಬಳಕೆನೇ ಆಗಿಲ್ಲ, ಇನ್ನೂ ಹಾಗೆ ಇದೆ ಅಂತ ನಮ್ಮ ಇಲಾಖೆಯವರು ನನಗೆ ಮಾಹಿತಿ ಅಂದ್ಕೊಂಡು. ಆದ್ದರಿಂದ ನೀವು ಆದಷ್ಟು ಬೇಗ ಈ ರೇಷ್ಮೆ ಬೆಳೆಗೆ ಯಾರ್ಯಾರು ಪರಿವರ್ತನೆ ಆಗ್ತಿರೋ ಅಂಥವ್ರಿಗೆ ನಾವು ಎಲ್ಲ ನಿಮಗೆ ಸಸಿ ಕೊಡೋ ಹಿಡಿದು ಅದನ್ನು ನಾವು ಫ್ರೀಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ನಾವು ನಿಮಗೆ ಈಗ ಸಸಿಗಳಿದೆಯಲ್ಲ, ನಿಮಗೆ ಕಡ್ಡಿಗೆ ಕೊಡ್ತೀವಲ್ಲ, ಅದನ್ನು ಸಹ ನಿಮಗೆ ನಾವು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಅಲ್ಲಿಂದ ಪ್ರಾರಂಭ ಮಾಡಿ ನಿಮಗೆ ಸಲಕರಣೆಗಳು ಏನು ಬೇಕು, ಗೊಬ್ಬರ ಏನು ಬೇಕು, ಏನು ಸಬ್ಸಿಡಿ ಯಾವುದಕ್ಕೆ ಬರ್ತದೆ ಆ ಸಬ್ಸಿಡಿ ಎಲ್ಲ ಕೊಟ್ಟು ನಿಮ್ಗೆ ಉತ್ತೇಜನ ಮಾಡಲಿಕ್ಕೆ ನಮ್ಗೆ ಹೆಚ್ಚು ಅವಕಾಶ ಇದೆ. ಈ ಜಿಲ್ಲೆ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಏನು ತಾವು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಅಷ್ಟು ವೇಗವಾಗಿ ನಿಮಗೆಲ್ಲ ಯೋಜನೆಗಳನ್ನ ನಿಮಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ ಭಾಳ ಪ್ರಮುಖವಾದಂಥ ಬೆಳೆಯಾಗಿದೆ. ಈಗ ಅದು ನಾವು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ಈಗ ಉತ್ತರ ಕರ್ನಾಟಕದಲ್ಲೂ ರೇಷ್ಮೆ ಬೆಳೆ ಇರಲಿಲ್ಲ, ಈಗ ಉತ್ತರ ಕರ್ನಾಟಕದಲ್ಲೂ ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಮತ್ತೆಲ್ಲ ಮಧ್ಯ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಭಾಳ ಕಾಲದಿಂದ ನಮ್ಮಲ್ಲಿ ರೇಷ್ಮೆ ಇದೆ ಮಧ್ಯ ಕರ್ನಾಟಕದಲ್ಲಿ. ಈಗ ಈ ಕಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭವಾದರೆ ಇಡೀ ರಾಜ್ಯದಲ್ಲಿ ನಮ್ಮ ರೇಷ್ಮೆ ಕೃಷಿ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ ಆಗ್ತದೆ. ಆದ್ದರಿಂದ ಈ ಬೆಳೆಗಳು ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಉತ್ತರ ಕರ್ನಾಟಕ ಎಲ್ಲ ಭಾಗಗಳು ರೇಷ್ಮೆ ಬೇರೆ ಬೇರೆ ಅವ್ರು ಏನು ಬೆಳೆ ಬೆಳೀತಾಯಿದ್ರು ಅದನ್ನು ಕಡಿಮೆ ಮಾಡಿ ರೇಷ್ಮೆನ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಈ ಖರೀದಿ ಕೇಂದ್ರಗಳಿದೆಯಲ್ಲ, ನಾವೀಗ ಮೊಟ್ಟೆ ಇದನ್ನು ತಗೊಂಬರ್ತಾರಲ್ಲ, ಗೂಡು ತಗೊಂಬರ್ತಾರಲ್ಲ, ಅದರ ಖರೀದಿ ಕೇಂದ್ರಗಳು ರಾಮನಗರದಲ್ಲಿದೆ, ಶಿಡ್ಲಘಟ್ಟದಲ್ಲಿದೆ, ಮತ್ತು ಮೈಸೂರಲ್ಲಿ ಹೊಸದಾಗಿ ಮಾರ್ಕೆಟ್ ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗ ಅಲ್ಲಿ ಹೊಸದಲ್ಲಿ ಮೈಸೂರಲ್ಲಿ ಒಂದು ಹೊಸ ಮಾರ್ಕೆಟ್ ಪ್ರಾರಂಭ ಮಾಡ್ತಾಯಿದ್ದೀವಿ. ಕಲಬುರಗಿನಲ್ಲಿದೆ, ಹಾವೇರಿನಲ್ಲಿ ನಾವು ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲ ಭಾಗಗಳಲ್ಲೂ ಮಾರ್ಕೆಟನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾಯಿದ್ದೇವೆ. ಮತ್ತು ಈ ಮಾರ್ಕೆಟ್ಗೆ ನಮಗೆ ಭಾಳ ಜನ ಉತ್ತರ ಕರ್ನಾಟಕದವರು ಆ ಭಾಗದಿಂದ ರಾಮನಗರ ಶಿಡ್ಲಘಟ್ಟಕ್ಕೆ ನಮ್ಮ ಈ ಗೂಡನ್ನು ತಗೊಂಬಂದು ಮಾರ್ತಕ್ಕಂಥ ಪದ್ಧತಿ ಇದೆ ಅವರಿಗೆ. ಅಲ್ಲಿ ಏನು ಗೂಡು ಅಲ್ಲಿ ಮಾರಾಟ ಸರಿಯಾಗಿ ಆಗೋದಿಲ್ಲ ಅಂಥೇಳಿ ರಾಮನಗರಕ್ಕೆ ಮತ್ತು ಶಿಡ್ಲಘಟ್ಟ ಮತ್ತು ನಮ್ಮ ಕೊಳ್ಳೇಗಾಲಕ್ಕೂ ಸಹ ಇಲ್ಲಿ ಗೂಡುಗಳನ್ನು ತಗೊಂಬಂದು ಗೂಡುಗಳನ್ನ ತಗೊಂಬಂದು ಮಾರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ಹಿಂದೆ ಇದ್ದ ಸರ್ಕಾರದಲ್ಲಿ ನಾವು 10 ರೂಪಾಯಿ ಕೊಡ್ತಾಯಿದ್ವಿ ಅವ್ರಿಗೆ ಸಪೋರ್ಟಿಂಗ್ ಪ್ರೈಸ್ ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಾರಲ್ಲ ಇಲ್ಲಿಂದ. ಅದಕ್ಕೆ 1 kg 10 ರೂಪಾಯಿ ಕೊಡ್ತಾಯಿದ್ವಿ ನಾವು. 1 kg ಬಯೋಲ್ಟಿನ್ಗೆ 1 kg. ಆ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಯೋಲ್ಟಿನ್ ಬೆಳೆ ಜಾಸ್ತಿ ಬೆಳೀತಾರೆ. ಅದಕ್ಕೆ ಭಾಳ ಬಯೋಲ್ಟಿನ್ಗೆ ಭಾಳ ಬೇಡಿಕೆ ಇದೆ. ಆದ್ದರಿಂದ ನಮ್ಮ ಈ CD ಇದೆಯಲ್ಲ ಅದು ಭಾಳ ಕಡಿಮೆ ಆ ಕಡೆ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಆ ಬಯೋಲ್ಟಿನ್ ಬೆಳೆ ಯಾರು ಜಾಸ್ತಿ ಬೆಳೀತಾರೆ ಅವರಿಗೆ ನಾವು 10 ರೂಪಾಯಿ ನಾವು ಸಾಗಾಣಿಕೆಗೆ ಅಂತೇಳಿ 10 ರೂಪಾಯಿ ನಾವು ಅವ್ರಿಗೆ ಕೊಡ್ತಾಯಿದ್ವಿ. ಅದೀಗ ನಮ್ಮ ಸರ್ಕಾರ ಬಂದ ಮೇಲೆ ಅವ್ರ ಸಾಗಾಣಿಕೆ ವೆಚ್ಚ ಬಯೋಲ್ಟಿನ್ ಯಾರು ಬೆಳೀತಾರೆ ಅವ್ರಿಗೆ 1 kgಗೆ 30 ರೂಪಾಯಿ ಮಾಡಿದ್ದೀವಿ. ಸಪೋರ್ಟಿಂಗ್ ಪ್ರೈಸ್ ಅಂಥೇಳಿ ಅವರಿಗೆ ಸಾಗಾಣಿಕೆ ವೆಚ್ಚ ಅಂಥೇಳಿ 1 kgಗೆ ಅವ್ರಿಗೆ 30 ರೂಪಾಯಿ ಕೊಡ್ತಕ್ಕಂಥ, ಹೀಗೆ ರೈತರಿಗೆ ಉತ್ತೇಜನ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೇವೆ. ಮತ್ತು ನಮ್ಮ ಇಲಾಖೆಯಲ್ಲಿ ಈಗ ನಾನು ಬಂದಾಗ ಕೇಳಿದೆ ಇಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ ನಮ್ಮ ಇಲಾಖೆಯವರು ಇಲ್ಲಿ ಅಂತೇಳಿ. ಇಲ್ಲಿ ಯಾರೋ ಇನ್ಸ್ಪೆಕ್ಟರ್ಗಳು ಅವರೆಲ್ಲ 2-3 ಜನ ಇದ್ದಾರೆ ಸರ್. ಅದೇ ಇಲ್ಲಿ ರೇಷ್ಮೆ ಬೆಳೆ ಅಷ್ಟಿಲ್ಲದೆ ಇರೋದ್ರಿಂದ ಈ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ರೇಷ್ಮೆ ಬೆಳೆ ಪ್ರಾರಂಭ ಮಾಡ್ತೀವಿ ಅಂದರೆ ನಾವಿಲ್ಲಿ ಹೆಚ್ಚು ನಮ್ಮ ಉನ್ನತ ಅಧಿಕಾರಿಗಳನ್ನು ಇಲ್ಲಿಗೆ ಹಾಕಿಕೊಟ್ಟು ಇಲ್ಲಿ ಬೆಳೆಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸನೂ ಸಹ ಮಾಡಿಸ್ತೇವೆ. ನಮ್ಮ ಇಲಾಖೆಯಿಂದ ಏನೇನು ಅಗತ್ಯ ಅಧಿಕಾರಿಗಳು ಬೇಕು
ಅವರೆಲ್ಲರನ್ನೂ ಇಲ್ಲಿ ಹಾಕಿ ಅದರ ಮುಖಾಂತರ ತಮಗೆಲ್ಲ ರೀತಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ನಿಮ್ಮ ಬೆಳೆಗೆ ಏನೇನು ಪ್ರೋತ್ಸಾಹ ಬೇಕದೆಲ್ಲ ಮಾಡ್ತಕ್ಕಂಥ ಕೆಲಸನ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಇಡೀ ದೇಶದಲ್ಲಿ ನಾವು ರೇಷ್ಮೆ ಬೆಳೆ ಬೆಳೆದ ಕರ್ನಾಟಕದಲ್ಲೇ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥ. ನಾವು ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡಾಗ ಹಿಂದೆ ಚೈನಾ ಭಾಳ ಮೊದಲನೇ ಸ್ಥಾನದಲ್ಲಿತ್ತು. ಚೈನಾ ಮೊದಲನೇ ಸ್ಥಾನದಲ್ಲಿ ಅವ್ರು ರೇಷ್ಮೆ ಬೆಳೀತಾಯಿದ್ರು. ಅದು ಬಿಟ್ಟರೆ ಇನ್ಯಾವುದು ಜಪಾನಲ್ಲಿ ಬೆಳೀತಾಯಿದ್ರು. ಈಗ ಜಪಾನ್ ಮತ್ತು ಇಂಡಿಯಾ ಮತ್ತು ನಮ್ಮ ಚೈನಾ ಮೊದಲನೇ ಸ್ಥಾನದಲ್ಲಿತ್ತು, ನಾವು ಎರಡನೇ ಸ್ಥಾನದಲ್ಲಿದ್ವಿ. ಈಗ ಚೈನಾದಲ್ಲಿ ರೇಷ್ಮೆ ಬೆಳೆ ಭಾಳ ಕಡಿಮೆ ಆಗ್ತಾಯಿದೆ. ನಾನು ಚೈನಾಕ್ಕೆ ಹೋಗಿದ್ದೆ, ಅಲ್ಲಿ ಬೆಳೆ ಹೇಗಿದೆ, ಏನು ಮಾಡ್ತಾರೆ, ಅವ್ರು ಏನೇ ಉತ್ಪಾದನೆ ಏನು ಮಾಡ್ತಾರೆ, ಅವ್ರು ಯಾವ ರೀತಿ ನೂಲು ತೆಗಿತಾರೆ, ಅದನ್ನು ಏನೇನು ಮಾಡ್ತಾರೆ ಅಂಥೇಳಿ ನಾನು ನೋಡೋಕ್ಕೆ ಅಂಥೇಳಿ ಚೈನಾಕ್ಕೆ ಹೋಗಿದ್ದೆ. ಅಲ್ಲಿಗೆ ಚೈನಾದಲ್ಲಿ ಅಲ್ಲ, ಅವ್ರ ಮಾಹಿತಿ ಪ್ರಕಾರ ಅವ್ರು ಹೇಳೋದು ಈಗ ಭಾಳ ಕಡಿಮೆ ಮಾಡಿದ್ದಾರೆ ನಮ್ಮ ಚೈನಾದಲ್ಲಿ. ಈಗ ಸಿಲ್ಕ್ ಭಾಳ ಕಡಿಮೆ ಆಗಿದ್ದಾರೆ ಅಂತೇಳಿ. ಮೊದಲ ತಿಂಗಳ ತಮಗೆಲ್ಲ ಗೊತ್ತಿರುವಾಗ ಚೈನಾದಿಂದಾನೇ ಹೆಚ್ಚು ಸಿಲ್ಕ್ ನಮಗೂ ಇಂಡಿಯಾಗೆ ಬರ್ತಾಯಿತ್ತು. ಹೆಚ್ಚು ಸಿಲ್ಕು ನಮ್ಮಲ್ಲಿ ಚೈನಾದಿಂದಾನೇ ಸಿಲ್ಕ್ ತಗೊಂಡು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಈಗ ಅದೆಲ್ಲ ನಿಂತೋಗಿದೆ. ಈಗ ಅದರಿಂದ ಚೈನಾದಲ್ಲಿ ಉತ್ಪಾದನೆ ಕಡಿಮೆ ಆಗಿದೆ. ಈಗ ನಾವು ಹೆಚ್ಚು ಕಡಿಮೆ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶನೇ ಇದೆ. ಅದರಿಂದ ನಮ್ಮಲ್ಲಿ ರೇಷ್ಮೆ ಭಾಳ ಹೆಚ್ಚು ಉತ್ತೇಜನಕಾರಿಯಾದಂಥ ಒಂದು ಬೆಳೆ ಆಗಿದೆ. ಮತ್ತು ನಮ್ಮಲ್ಲಿ ಉತ್ಪಾದನೆ ಏನು ಮಾಡ್ತಾರೆ ಇದಂದರೆ, ನಮ್ಮ ರೇಷ್ಮೆ ಗೂಡಿನಿಂದ ಬರ್ತಕ್ಕಂಥ ನೂಲು ಇದನ್ನೆಲ್ಲ ಇದೆಯಲ್ಲ, ಅತ್ಯಂತ ಉತ್ತಮವಾದಂಥ ಮತ್ತು ಯೋಗ್ಯವಾದಂಥ ಒಂದು ಅದು ನೂಲಾಗಿದೆ. ನಮಗೆಲ್ಲ ಗೊತ್ತಿರಬೇಕು, ಮೈಸೂರು ಸಿಲ್ಕ್ ಸೀರೆ ತಾವೆಲ್ಲ ಕೇಳಿದ್ದೀರಾ? ಮೈಸೂರು ಸಿಲ್ಕ್ ಸೀರೆ ಬಗ್ಗೆ ಗೊತ್ತೇನ್ರಮ್ಮ ನಿಮಗೆ? ಗೊತ್ತಾ? ಯಾರು ಗೊತ್ತಿದೆ ಕೇಳಿ, ಕೈ ಎತ್ತಿ ನೋಡೋಣ. ಮೈಸೂರು ಸಿಲ್ಕ್ಸ್ ಬಗ್ಗೆ. ಮೈಸೂರು ಸಿಲ್ಕ್ ಸೀರೆ ಭಾಳ ಫೇಮಸ್ ಸೀರೆ. ಈಗ ತಾವೆಲ್ಲ ಪತ್ರಿಕೆಯಲ್ಲಿ ಪೇಪರ್ಲೆಲ್ಲ ನೋಡ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಬೆಳಿಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತ್ಕೊತಾರೆ ಸೀರೆ ತಗೊಳ್ಳೋಕ್ಕೋಸ್ಕರ. ಅಷ್ಟು ಡಿಮ್ಯಾಂಡ್ ಇದೆ. ಈಗ ನಾವು ಒಂದು ದಿನಕ್ಕೆ 400 ಸೀರೆ ತಯಾರು ಮಾಡ್ತಾಯಿದ್ದೀವಿ. ಈಗ ಒಂದು ದಿನಕ್ಕೆ 400 ಸೀರೆ ತಯಾರು ಮಾಡ್ತಾಯಿದ್ವಿ. 400 ಸೀರೆ 1 ಗಂಟೆಗೆ ಇರೋದಿಲ್ಲ ಅದು. ಹೀಗೆ ಆ ರೀತಿ ಅಷ್ಟು ಬೇಡಿಕೆ ನಮ್ಮ ಸಿಲ್ಕ್ ಸೀರೆಗಳಿಗೆ ಬಂದ ಕಾರಣ ಏನು? ಇದೇ ಕಾರಣ. ಭಾಳ ಉತ್ತಮವಾದಂಥ, ಯೋಗ್ಯವಾದಂಥ, ದೃಢವಾದಂಥ ನೂಲನ್ನು ತಯಾರು ಮಾಡಿ, ಮತ್ತು ಭಾಳ ಅಚ್ಚುಕಟ್ಟಾದಂಥ ನೂಲು, ಭಾಳ ಸಾಫಿಸ್ಟಿಕೇಟ್, ತುಂಬ ಚೆನ್ನಾಗಿರ್ತಕ್ಕಂಥ ಇದನ್ನೇ ಮಾತ್ರ ಉಪಯೋಗಿಸಿ ಸೀರೆಗಳನ್ನ ತಯಾರು ಮಾಡೋದ್ರಿಂದ ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ ಭಾಳ ಬೇಡಿಕೆ ಇದೆ. ಭಾಳ ಜನ ಒತ್ತಾಯ ಮಾಡ್ತಾರೆ, ನೀವು ಜಾಸ್ತಿ ಮಾಡಿಸಿ ಅಂತೇಳಿ. ಅದಕ್ಕೆ ನಾವು ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತೇಳಿ. ಈಗ ಬೇಡಿಕೆ ಇದೆ, ನಾಳೆ ಸಡನ್ನಾಗಿ ಬೇಡಿಕೆ ಕಡಿಮೆ ಆದರೆ ನಾವೇನು ಮಾಡ್ಬೇಕು? ಹಾಗಾಗಿ ಬೇಡಿಕೆ ಇಟ್ಕೊಂಡೇ ನಾವು ಸ್ವಲ್ಪ ನಿಧಾನವಾಗಿ ಅದನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಈ ಕಾರಣಗಳಿಂದ ಇವತ್ತು ನಮ್ಮ ರೇಷ್ಮೆ ಬೆಳೆ, ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ರೇಷ್ಮೆ ಬೆಳೆ ಉತ್ತಮವಾದಂಥ ಬೆಳೆ, ಅದಕ್ಕೆ ಬೆಲೆ ಇದೆ. ಇವತ್ತು ಮಾರ್ಕೆಟಲ್ಲಿ ಬೈವಲ್ಟಿಗೆ ಸುಮಾರು, ಈಗ ನಮ್ಮ ರೇಷ್ಮೆ ಈಗ ಬೈವಲ್ಟಿನ ಬೆಳೆಗೆ 650 ರೂಪಾಯಿಗೆ ಒಂದು ಕೆಜಿಗೆ. ಈಗ ಸೀಡಿಗೆ 530, 550 ರೂಪಾಯಿ ಇದೆ. ನಮ್ಮ ಇವರು ಮಾಹಿತಿ ಹೇಳ್ಕೊಡ್ತಾ ಇದ್ದಾಗ ಅವ್ರು ಹೇಳ್ತಾಯಿದ್ರು, ಸುಮಾರು 150ರಿಂದ 200 ರೂಪಾಯಿ ಖರ್ಚಾಗ್ತದೆ ಒಂದು ಕೆಜಿ. ನಾವು ಗೂಡನ್ನು ತಯಾರು ಮಾಡೋಕ್ಕೆ 150-200 ರೂಪಾಯಿ ಖರ್ಚಾಗ್ತದೆ ಅಂತೇಳಿ. 200 ರೂಪಾಯಿ ಖರ್ಚು ತೆಗೆದ್ರೆ ಲಾಭ ಎಷ್ಟಾಯಿತು ನಮಗೆ ಇವತ್ತು ನಮ್ಮ ಇದರಲ್ಲಿ? ಒಂದು ಕೆ ಜಿಗೆ 300 ರೂಪಾಯಿ, 350 ರೂಪಾಯಿ, 400 ರೂಪಾಯಿ ಲಾಭ ಬರ್ತಾಯಿದೆ ರೈತರು. ಹೀಗಾಗಿ ರೇಷ್ಮೆ ಬೆಳೆಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಬಳಕೊಳ್ಳೋದು, ಸಣ್ಣದಾಗಿ ರೇಷ್ಮೆ ಬೆಳೆಗೆ ಪರಿವರ್ತನೆ ಆಗೋ ಮುಖಾಂತರ ತಮಗೂ ಹೆಚ್ಚು ಅನುಕೂಲ ಆಗ್ತದೆ. ಮತ್ತು ರೇಷ್ಮೆ ಬೆಳೆಯನ್ನು ವಿಸ್ತಾರವಾಗಿ ಬೆಳೆಯೋಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಾಗ ಆಗ್ತದೆ. ಆದ್ದರಿಂದ ಈ ಒಂದು ಕೃಷಿ, ನಮ್ಮ ರೇಷ್ಮೆ ಕೃಷಿಯನ್ನು ತಾವೆಲ್ಲರೂ ಅವಲಂಬಿಸಿ ಮಾಡಬೇಕು, ನಿಮ್ಮ ಬದುಕು ಹೆಚ್ಚು ಸಹಾಯ ಆಗ್ತದೆ ಅಂತಕ್ಕಂಥ ಮಾತನೇ ಸಂದರ್ಭದಲ್ಲಿ ಹೇಳ್ತಾ, ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದೆ. ನಾನು ಬಂದು ಕೂತಾಗ ಅಲ್ಲಿ ಕೇಳಿದೆ, ಇಲ್ಲೆಲ್ಲ ರೈತರು ಬಂದಿದ್ದಾರೆ, ಯಾರ ಬಂದು ಕೇಳಿದೆ, ಇಲ್ಲ ರೈತರಿದ್ದಾರೆ ಅಂತೇಳಿ. ಅದರಿಂದ ತಾವೆಲ್ಲ ರೈತ ಬಾಂಧವರು ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಇಲಾಖೆ ಮುಖಾಂತರ ಏನು ಸಹಾಯ ಬೇಕು, ಸಹಕಾರ ಬೇಕು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಹೆಚ್ಚು ಗಮನವನ್ನು ಈ ಭಾಗಕ್ಕೆ ಕೊಟ್ಟು ಕೆಲಸ ಮಾಡ್ತೇವೆ. ಯಾಕೆಂದರೆ ರೇಷ್ಮೆ ಬೆಳೆಸಬೇಕಾದ್ದು ನಮ್ಮ ಕೆಲಸ. ಈಗ ರೇಷ್ಮೆ ಅಭಿವೃದ್ಧಿ ಆಗಬೇಕು. ಆ ದೃಷ್ಟಿಯಿಂದ ನಿಮ್ಮ ವಿಶೇಷವಾದಂಥ ಗಮನವನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕೊಟ್ಟು ನಿಮ್ಮೆಲ್ಲರ ಅಭಿವೃದ್ಧಿಗೆ ಮತ್ತು ಬೆಳೀಲಿಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ಹೇಳಿ, ಇಲಾಖೆ ಮಾಡ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ರೇಷ್ಮೆ ರೈತರು ಹೆಚ್ಚು ಆಗಲಿ ಅಂಥೇಳಿ
ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕದ ಪ್ರಸಿದ್ಧ ಮೈಸೂರು ಸಿಲ್ಕ್ ಬ್ರ್ಯಾಂಡನ್ನು ಉಳಿಸಿ ಬೆಳೆಸಲು ಹಲವು ಕ್ರಮಗಳನ್ನು ಕೈಗೊಂಡಿದ್ದು, ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವ ಯೋಜನೆಗಳು, ಮಾರುಕಟ್ಟೆ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ರೈತಪರ ಚಿಂತನೆ ಹೊಂದಿರುವ ಸಚಿವರಾಗಿ ಗುರುತಿಸಿಕೊಂಡಿದ್ದು, ಪಶುಸಂಗೋಪನೆ, ಹಾಲು ಉತ್ಪಾದನೆ ಮತ್ತು ಕುರಿ ಸಾಕಾಣಿಕೆಗೆ ಸಹ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದ್ದು, ಅವರ ಕಾರ್ಯಶೈಲಿಯ ಮುಖ್ಯ ಗುರಿ ರೈತರ ಆದಾಯ ಹೆಚ್ಚಳ, ರೇಷ್ಮೆ ಕ್ಷೇತ್ರದ ಬಲವರ್ಧನೆ ಮತ್ತು ಕರ್ನಾಟಕದ ಮೈಸೂರು ಸಿಲ್ಕ್ ಪರಂಪರೆಯ ಸಂರಕ್ಷಣೆಯಾಗಿರುತ್ತದೆ. ರೇಷ್ಮೆ ಇಲಾಖೆ ವತಿಯಿಂದ ತಮ್ಮನ್ನು ಪುಟ್ಟದಾದ ಗೌರವದಿಂದ ಗೌರವಿಸಲು ನಾವು ತುಂಬ ಹೆಮ್ಮೆ ಪಡುತ್ತೇವೆ ಸರ್. ಮುಂದಿನ ಕಾರ್ಯಕ್ರಮದ ಅಂಗವಾಗಿ ನಮ್ಮ 3 ಜನ ಕೃಷಿಕರಿಗೆ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮ ಶ್ರೀಯುತ ಮುರುವ ಮಹಾಬಲ ಭಟ್, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆಯೇ ಮಮತಾ ರೈ, ದೇವಸ್ಯ ಮನೆ, ಸವಣೂರು, ಕಡಬ ತಾಲೂಕು. ಶ್ರೀಯುತ CK ನವೀನ್ ಚಂದ್ರ, ಚಾತುಬಾಯಿ ಮನೆ, ಐವರ್ನಾಡು ಗ್ರಾಮ, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಇವರ ಸನ್ಮಾನ ಪತ್ರ ವಾಚನವನ್ನು ಶ್ವೇತಾ ರಾಜೇಶ್ ಬಟ್ಟಕಜೆ, ಎಲಿಮಲೆ, ಸುಳ್ಯ ತಾಲೂಕು ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ದೇವಸ್ಯ ಮನೆ, ಸವಣೂರು, ಕಡಬ ತಾಲೂಕು ಇವರ ರೇಷ್ಮೆ ಕೃಷಿ ಸನ್ಮಾನ ಪತ್ರವನ್ನು ವಾಚಿಸಲು ಇಚ್ಛೆ ಪಡುತ್ತಾ ಇದ್ದೇನೆ. ಆದರಣೀಯರೇ, ದುಡಿಮೆಯೇ ದೊಡ್ಡಪ್ಪ, ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ಮಣ್ಣನ್ನೇ ನಂಬಿ ಕಠಿಣ ಪರಿಶ್ರಮದಿಂದ ರೇಷ್ಮೆ ಕೃಷಿಯಲ್ಲಿ ಅಪೂರ್ವ ಸಾಧನೆ ಮಾಡಿರುವ ನಿಮಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಕೃಷಿ ವಲಯದಲ್ಲಿ ರೇಷ್ಮೆ ಉದ್ಯಮವು ಅತ್ಯಂತ ಶ್ರಮದಾಯಕ ಹಾಗೂ ತಾಳ್ಮೆಯನ್ನು ಬೇಡುವ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ, ವೈಜ್ಞಾನಿಕ ಪದ್ಧತಿಗಳು ಮತ್ತು ನಿರಂತರ ಶ್ರದ್ಧೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಉತ್ಪಾದಿಸಿ ಇತರ ರೈತರಿಗೆ ದಾರಿದೀಪವಾಗಿದ್ದೀರಿ. ನಿಮ್ಮ ಈ ಸಾಧನೆಯು ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಕೃಷಿ ಸಮುದಾಯಕ್ಕೆ ಮತ್ತು ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದಿದೆ. ನಿಮ್ಮ ಕಾಯಕ ನಿಷ್ಠೆ, ದೂರದೃಷ್ಟಿ ಹಾಗೂ ಮಣ್ಣಿನ ಮೇಲಿನ ಪ್ರೀತಿಯನ್ನು ಗೌರವಿಸಿ ಈ ಮೂಲಕ ನಿಮಗೆ ರೇಷ್ಮೆ ಕೃಷಿ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತೇವೆ. ಭಗವಂತನು ನಿಮಗೆ ಆಯುಷ್ಯ, ಆರೋಗ್ಯ ಮತ್ತು ನಿಮ್ಮ ಕೃಷಿ ಕಾಯಕದಲ್ಲಿ ಇನ್ನಷ್ಟು ಯಶಸ್ಸನ್ನು ನೀಡಲಿ ಎಂದು ವಂದನೆಗಳೊಂದಿಗೆ ಪ್ರಾರ್ಥಿಸುತ್ತೇವೆ. ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ನಿಯಮಿತ. CK ನವೀನ ಚಂದ್ರ, ಮಿಶ್ರ ಕೃಷಿ ಸನ್ಮಾನ ಪತ್ರ. ಇವರ ಸನ್ಮಾನ ಪತ್ರವನ್ನು ವಾಚಿಸಲು ಇಚ್ಛೆ ಪಡುತ್ತಿದ್ದೇನೆ. ಚಾತುಬಾಯಿ ಮನೆ, ಐವರ್ನಾಡು ಗ್ರಾಮ, ಸುಳ್ಯ ತಾಲೂಕಿನ ನವೀನ ಚಂದ್ರ ಇವರು ಭೂಮಿ ತಾಯಿಯನ್ನು ನಂಬಿ ಕೇವಲ ಒಂದೇ ಬೆಳೆಗೆ ಸೀಮಿತವಾಗದೆ ಅಡಿಕೆ, ತೆಂಗು, ಕಾಫಿ, ಕೊಕ್ಕೋ, ಕರಾವಳಿ ಮಲೆನಾಡಿನ ಉಪಬೆಳೆಗಳಾದ ಕಾಳುಮೆಣಸು, ಬಾಳೆ ಹಾಗೂ ಹೈನುಗಾರಿಕೆ, ಜೇನು ಸಾಕಾಣಿಕೆಯಂಥ ವೈವಿಧ್ಯಮಯ ಮಿಶ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿ ರಂಗದಲ್ಲಿ ನೀವು ಮಾಡಿರುವ ಸಾಧನೆ ಅನನ್ಯವಾದದ್ದು. ಭಗವಂತನು ನಿಮಗೆ ಆಯುಷ್ಯ, ಆರೋಗ್ಯ ಮತ್ತು ನಿಮ್ಮ ಕೃಷಿ ಕಾಯಕದಲ್ಲಿ ಇನ್ನಷ್ಟು ಯಶಸ್ಸನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ನಿಮಗೆ ಮಿಶ್ರ ಕೃಷಿ ಸಾಧಕ ಪ್ರಶಸ್ತಿಯನ್ನು ನೀಡಿ ಅತ್ಯಂತ ಹೆಮ್ಮೆಯಿಂದ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ನಿಯಮಿತ. ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಯಾವ ದೇಶದಲ್ಲಿ ಕೃಷಿಕರು ಗೌರವಿಸಲ್ಪಡುತ್ತಾರೋ ಆ ದೇಶವು ಸಮೃದ್ಧಿಯತ್ತ ಸಾಗುತ್ತದೆ. ನಿಮ್ಮ ಸುದೀರ್ಘ ಜೀವನದ ಬಹುಪಾಲು ವರ್ಷಗಳನ್ನು ಮಣ್ಣಿನ ಸೇವೆಗೆ ಮುಡುಪಾಗಿಟ್ಟು ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿರುವ ಸಾಧನೆ ಅನನ್ಯವಾದದ್ದು. ರೇಷ್ಮೆ ಉದ್ಯಮವು ಏರಿಳಿತಗಳಿಂದ ಕೂಡಿದ್ದರೂ ಧೃತಿಗೆಡದೆ ನಿಮ್ಮ ಅನುಭವ, ಶ್ರಮ ಮತ್ತು ಚತುರತೆಯಿಂದ ಅದನ್ನೊಂದು ಲಾಭದಾಯಕ ಹಾಗೂ ಗೌರವಾನ್ವಿತ ವೃತ್ತಿಯನ್ನಾಗಿ ಪರಿವರ್ತಿಸಿದ ಹಿರಿಮೆ ನಿಮ್ಮದಾಗಿದೆ. ನಿಮ್ಮ ಈ ಸುದೀರ್ಘ ಕಾಯಕ ನಿಷ್ಠೆ, ಅಗಾಧ ಅನುಭವ ಮತ್ತು ರೇಷ್ಮೆ ಕೃಷಿ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನು ಗೌರವಿಸಿ ಇವತ್ತಿನ ಈ ಶುಭ ದಿನದಂದು ನಿಮಗೆ ಹಿರಿಯ ರೇಷ್ಮೆ ಕೃಷಿ ರತ್ನ ಎಂಬ ಬಿರುದಿನೊಂದಿಗೆ ಭಕ್ತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಸನ್ಮಾನ ಪತ್ರ ವಾಚಿಸಿರತಕ್ಕಂತಹ ಶ್ವೇತಾ ರಾಜೇಶ್ ಬಟ್ಟೆಗಜೆ ಇವರಿಗೆ ಆಭಾರಿಗಳಾಗುತ್ತಾ, ಹಾಗೆಯೇ ಮಮತಾ ರೈ, CK ನವೀನ್ ಚಂದ್ರ, ಮುರುವ ಮಹಾಬಲ್ ಭಟ್ ಈ 3 ಜನ ನಮ್ಮ ಕೃಷಿಕ ಬಾಂಧವರಿಗೂ ಆಭಾರಿಗಳಾಗುತ್ತಾ ಹಾಗೂ ಸನ್ಮಾನವನ್ನು ಮಾಡಿರತಕ್ಕಂಥ ವೇದಿಕೆಯಲ್ಲಿ ಎಲ್ಲ ಗಣ್ಯರುಗಳಿಗೂ ಆಭಾರಿಗಳಾಗುತ್ತಾ, ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮುರುವ ಮಹಾಬಲ ಭಟ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಕೃಷಿ ಸಂಸ್ಥೆಯವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಕೃಷಿಕ ಬಂಧುಗಳೇ, ಮಾಧ್ಯಮ ಪ್ರತಿನಿಧಿಗಳೇ, ಎಲ್ಲರಿಗೆ ವಂದನೆಗಳು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಇವತ್ತು ಶಿಕ್ಷಣ ಪಡೆದು ನಮ್ಮ ಜನಗಳೆಲ್ಲ ತಾಂತ್ರಿಕ ಬದುಕಿನ ಕಡೆಗೆ ಹೋಗಿ
ತಾಂತ್ರಿಕ ಬದುಕಿನಲ್ಲಿಯೂ ನಾನು ಕಂಡಂತಹ ಕೆಲವು ತೊಂದರೆಗಳು ಇವತ್ತು ನನಗೆ ಕಾಗದ ಬರೆಯುವುದಿಲ್ಲ. ಸಭೆ ಸಮಾರಂಭಗಳೆಲ್ಲ ಈ ಪೆಟ್ಟಿಗೆಗಳ ಒಳಗಾಗಿವೆ. ಪರಿಣಾಮ ಸಭೆಗೆ ಹೋದರೆ ಅಲ್ಲಿ ಜನರೇ ಇಲ್ಲದಂತಾಗಿದೆ. ಅಂತಹ ಎಲ್ಲ ತೊಂದರೆಗಳನ್ನು ಈ ನಮ್ಮ ಪ್ರಚಾರದ ಹೆಚ್ಚು ಭಾಗ ಇದರಲ್ಲೇ ಹೋಗಿ ನಮ್ಮ ಹೊಣೆಗಾರಿಕೆಯಿಂದ ಸಭೆಗಳಲ್ಲಿ ನಾವು ಭಾಗವಹಿಸುವುದು ಕಡಿಮೆ ಆಗ್ತಾ ಇದೆ. ಇದು ಎಲ್ಲ ಯಾವುದೇ ರೀತಿಯಲ್ಲಿಯೂ ಯಾವ ಕ್ರಾಂತಿಗಳಾದರೂ ಅವುಗಳೆಲ್ಲ ಭ್ರಾಂತಿಗಳಾಗಿ ಹೋಗ್ತವೆ. ಕೃಷಿ ನಮ್ಮ ಉಳಿವು ಎಲ್ಲ ಯಾರು ಎಷ್ಟು ಕೋಟಿ ಮಾಡಿದರೂ ಊಟ ಇಲ್ಲದೆ ಆಗುವುದಿಲ್ಲ. ಆದ್ದರಿಂದ ಕೃಷಿಕನ ಬದುಕೇ ಶ್ರೇಷ್ಠ. ಕೃಷಿಕರಾಗಿ ಬದುಕಿ ಬಾಳಿ ದೇಶ ಭಾರತವನ್ನು ಸುಭಿಕ್ಷ ರಾಷ್ಟ್ರವಾಗಿ ಕಟ್ಟುವಲ್ಲಿ ನಾವು ನೀವೆಲ್ಲ ಸಹಕರಿಸಬೇಕು ಅಂತ ನನ್ನನ್ನು ಅಭಿನಂದಿಸ ತಮಗೆಲ್ಲ ಅಭಿನಂದನೆಗಳು, ಅಭಿವಾದನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ 2026-27ನೇ ಸಾಲಿನ ರೇಷ್ಮೆ ಇಲಾಖೆಯ ಯೋಜನೆಗಳ ಮಾಹಿತಿ ಕರಪತ್ರ ಬಿಡುಗಡೆಯನ್ನು ಹಾಗೂ ಸವಲತ್ತುಗಳ ವಿತರಣೆಯನ್ನು ನಮ್ಮ ಮಾನ್ಯ ಸಚಿವರು ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಮಾತಿಗಿಂತಲೂ ಅತ್ಯಂತ ಹೆಚ್ಚು ಹರಿತವಾಗಿ, ಖಡ್ಗಕ್ಕಿಂತಲೂ ಹರಿತವಾಗಿ ಹೆಚ್ಚು ಕೆಲಸವನ್ನು ನಿರ್ವಹಿಸುವಂಥದ್ದು ಸಮೂಹ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳು. ಇವತ್ತು ನಮ್ಮ ಜೊತೆಗೆ ಇರತಕ್ಕಂಥವರು ಶ್ರೀಯುತ ಡಾಕ್ಟರ್ ಶಿವಾನಂದ, ಮುಖ್ಯಸ್ಥರು ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು. 3 ತಾಲೂಕುಗಳಲ್ಲಿಯೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಪತ್ರಿಕಾ ಕೆಲಸವನ್ನು ಮಾಡುತ್ತಾ ಕೃಷಿಕರಿಗೂ ಕೂಡ ಅತ್ಯುತ್ತಮವಾದ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿರತಕ್ಕಂತಹ ಶ್ರೀಯುತ ಡಾಕ್ಟರ್ ಶಿವಾನಂದ ಸರ್ ತಮ್ಮ ಮಾತುಗಳನ್ನು ನಮ್ಮ ಕೃಷಿಕರಿಗಾಗಿ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಮಿತ್ತ ಬಿಟ್ಲ ಇದರ ಮತ್ತು ದಾಖಾ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ ಇವರ ವತಿಯಿಂದ ನಡೀತಿರುವ ಈ ರೇಷ್ಮೆ ಮಾಹಿತಿ ಮತ್ತು ಶಿಬಿರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಅಂತೂ ಸಂತೋಷ ಪಡ್ತಾ ಇದ್ದೆ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳು ಬಂದಾಗ ಬಂದು ಎಷ್ಟು ಬೇಗ ಹೋಗೋದು ಅಂತ ಯೋಚನೆ ಮಾಡೋದು ನಾವು. ಬಂದು ಹೋಗೋದು ಹೇಗೆ ಅಂತ, ಅದು ಮಿನಿಸ್ಟ್ರಿಗಳಿದ್ದರೆ ಅಧಿಕಾರಿಗಳಿದ್ದರೆ ನಾವು ಹೆಚ್ಚು ಕೂತ್ಕೊಳ್ಳೋದಿಲ್ಲ, ಸಮಯದ ಮಾಹಿತಿ ಅಂತ ಅನಿಸೋದಿಲ್ಲ. ಆದರೆ ಇವತ್ತು ಪ್ರಥಮ ಬಾರಿಗೆ ನಮ್ಮ ವಿಟ್ಲ ಪ್ರಸಾದ್ ಶೆಟ್ಟಿ ನೇತೃತ್ವದ ಭಾರತ ಕೃಷಿ ಸಂಸ್ಥೆ ಈ ಕಾರ್ಯಕ್ರಮ ಮಾಡುವಾಗ ನಾನು ಬಂದು ಹೋಗ್ತೇನೆ ಅಂತ ಹೇಳಿದೆ ಅವರಿಗೆ, ಬಂದು ನೋಡಿ ಹೋಗ್ತೇನೆ ಅಂತ. ಆದರೆ ಬಂದ ಮೇಲೆ ಇಲ್ಲಿ ನಾನು ನೋಡ್ತೇನೆ, ನನ್ನ ಮಡಪಡಿಯವರು ಇದ್ದಾರೆ, ಸಂಪಾಜಿಯವರು ಇದ್ದಾರೆ, ನನ್ನ ಊರಿನವರು ಇದ್ದಾರೆ, ಕೃಷಿಕರಿದ್ದಾರೆ, ನಮ್ಮವರು ತುಂಬ ಜನ ಇದ್ದಾರೆ ಇದರಲ್ಲಿ. ಅವರೆಲ್ಲರಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿದ ಮೇಲೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಈ ರೇಷ್ಮೆ ಕೃಷಿಯ ನಮ್ಮ ರೇಷ್ಮೆ ಇಲಾಖೆಯ ಪಶುಸಂಗೋಪನಾ ಇಲಾಖೆಯ ಸಚಿವರು ಶ್ರೀ ಕೆ ವೆಂಕಟೇಶ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಅತ್ಯಂತ ಸರಳ ವ್ಯಕ್ತಿ, ಭಾಳ ತಾಳ್ಮೆಯಿಂದ ಕೂತುಕೊಂಡು ಭಾಳ ವಿಶೇಷ ಹಾಕೊಂಡಿದ್ದು ನನಗೆ. ಒಂದು ರೇಷ್ಮೆ ಇಲಾಖೆಯ ಮಂತ್ರಿ ಬಂದು ಸುಮ್ಮನೆ ಒಂದು ಉದ್ಘಾಟನೆ ಮಾಡಿ ಹೋಗೋದ್ರ ಬದಲು ಬೆಳಿಗ್ಗೆ ಬಂದು ಕೂತು ಮಾತಾಡಿ ಈ ವಿಚಾರವನ್ನು ಸಂಪೂರ್ಣವಾಗಿ ಇಲಾಖೆಯ ಅಧಿಕಾರಿಗಳಿಂದ ವಿವರವಾಗಿ ನೀಡಿ ತಾನು ಅದಕ್ಕೆ ಇನ್ನೂ ಉತ್ತಮವಾಗಿ ಮಾಹಿತಿಯನ್ನು ಕೊಡ್ತಾ ಒಳ್ಳೆಯ ಒಂದು ಶಿಬಿರವನ್ನು ಮಾಡಿದ್ದೀವಿ ಸರ್, ನಿಮಗೆ ಅಭಿನಂದನೆ. ಇದು ಒಂದು ಮಾದರಿಯ ಆದ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇಲ್ಲಿ ಸಂಪೂರ್ಣ ಭಾಗವಹಿಸಿದ ನನಗೂ ರೇಷ್ಮೆ ಬಗ್ಗೆ ಕೇಳ್ತಾ, ನಾವು ಹಲವು ವರ್ಷಗಳ ಹಿಂದೆ ಸುಳ್ಯದಲ್ಲಿದ್ದಾಗಲೇ ರೇಷ್ಮೆ ಇಲಾಖೆ ಇತ್ತು, ರೇಷ್ಮೆ ಬೆಳೆದನ್ನು ನೋಡಿದ್ದೆ ನಾನು. ಮತ್ತು ಅದಕ್ಕೆ ಮಾರುಕಟ್ಟೆ ಇಲ್ಲ ಅಂತ ಹೇಳೋ ಕಾರಣಕ್ಕೆ ರೇಷ್ಮೆ ಅದು ನಿಂತಿತು.
ರೇಷ್ಮೆ ಇಲಾಖೆ ಹೋಯ್ತು ಇಲ್ಲಿಂದ. ಸುಳ್ಯದಲ್ಲಿ ರೇಷ್ಮೆ ಇಲಾಖೆ ಅಲ್ಲಿಂದ ವರ್ಗಾವಣೆ ಆಯಿತು. ಹಾಗೆ ಈಗ ಪುನಃ ರೇಷ್ಮೆ ಬಗ್ಗೆ ನಮ್ಮ ಪ್ರಸಾದರು ಹೇಳಿದಾಗ ನಾನು ಕುತೂಹಲ ಇತ್ತು ನನಗೆ. ಅವ್ರು ಏನು ಮಾಡ್ತಾರೆ ಅಂತ ಕಲ್ಪನೆ ಇರಲಿಲ್ಲ. ಆದರೆ ಇವತ್ತು ಪ್ರಸಾದರ ಬಳಿ ಕೂತುಕೊಂಡಾಗ ಅವರ ಯೋಜನೆಗಳನ್ನು ಮಾತ್ರ ಕೇಳಿಕೊಂಡದ್ರೊಟ್ಟಿಗೆ ಅವರ ಇಲಾಖೆಯವರು ಮಾತಾಡಿದ್ರಲ್ಲ, ನಮ್ಮ ಜಂಟಿ ಡೈರೆಕ್ಟ್ರಲ್ಲ ಅವರು ಮಾತಾಡಿದ್ರಲ್ಲ, ಭಾಳ ಒಳ್ಳೆಯ ಅದ್ಭುತ ಮಾತುಕತೆ. ಇಡೀ ಕೇಳ್ತಾ 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 ಇಡೀ ರೇಷ್ಮೆಯ ಬೆಳವಣಿಗೆ, ಸಮಸ್ಯೆಗಳು, ಆದಾಯ, ಕೊಡುಗೆಗಳನ್ನೆಲ್ಲವನ್ನು ಬಿಚ್ಚಿಟ್ಟಿದ್ದಾರೆ, ಭಾಳ ಚೆನ್ನಾಗಿಟ್ಟಿದ್ದಾರೆ. ಪ್ರಾಯಶಃ ಇವತ್ತು ಎಲ್ಲರಿಗೆ ನಾನು ಹೇಳೋದಕ್ಕಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿದ್ದೀರಿ, ವೇದಿಕೆಯಲ್ಲಿ ತುಂಬ ಜನ ಇದ್ದೀರಿ. ಇದು ಒಂದು ಮನೆ ಕಣ್ಣು ತೆರೆಯುವಂಥ ಒಂದು ಕಾರ್ಯಕ್ರಮ. ಮತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದು ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ನಮ್ಮ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ಒಂದು ಯೋಜನೆಯನ್ನು ಇವತ್ತು ಸರ್ಕಾರಕ್ಕೆ ಹೋಗಿ ದಕ್ಷಿಣ ಜಿಲ್ಲೆಗೆ ಒಂದು ರೇಷ್ಮೆಯ ಕೊಡುಗೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡಿದಾರಲ್ಲ, ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮಾಧ್ಯಮದ ಪರವಾಗಿ ವಿಶೇಷ ಅಭಿನಂದನೆ ಸಲ್ಲಿಸ್ತಾರೆ. ಇದು ಕಾರ್ಯರೂಪಕ್ಕೆ ಬರ್ತದಲ್ಲೋ ಅಂತ ನನಗೆ ಸಂಶಯ ಇತ್ತು ಹಿಂದೆ ಮಾತಾಡಿದಾಗ. ಇವತ್ತು ಬಂದು ನೋಡಿದಾಗ ಇದರಲ್ಲಿ ಬಹಳ ಚಟುವಟಿಕೆಯಿಂದ ಆರ್ಗನೈಸ್ ಮಾತಾಡಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಅಲ್ಲಿ ಸಂಪಾಜಿಯವರಿದ್ದಾರೆ, ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಿಲ್ಲಿಂದ ಹಿಡಿದು ಅಂದರೆ ಇದು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಏನಾಗಿದೆಯಾ, ಈ ಸಂಘಟನೆ ಅತ್ಯಂತ ಶಿಸ್ತುಬದ್ಧವಾಗಿ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಅದಕ್ಕಾಗಿ ನಿಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರಿಗೆ ನಿಮಗೆ ಯಶಸ್ವಿ ಆಗಲಿ, ನಿಮ್ಮ ಮೂಲಕ ರೈತರಿಗೆ ಪ್ರಯೋಜನ ಆಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಇಲ್ಲಿ ಇದು ನಿಮ್ಮ ಕಾರ್ಯಾಗಾರ. ನಾನು ಇದರಲ್ಲಿ ಇವತ್ತು ಒಂದು ಕೃಷಿಕನಾಗಿ ಕಲಿಕೆಯವನಾಗಿ ಬಂದಿದ್ದೇನೆ. ನಮ್ಮ ಸುದ್ದಿ ಪತ್ರಿಕೆ ಚಾನಲ್ಗಳಿವೆ. ಪ್ರಾಯಶಃ ನಾನು ಇವತ್ತು ಹೋದ್ಮೇಲೆ ಪ್ರಸಾದರೊಟ್ಟಿಗೆ ಮಾತಾಡಿದಾಗ, ನಿಮ್ಮೊಟ್ಟಿಗೆ ಮಾತಾಡಿದಾಗ ಇದನ್ನು ಜನಗಳಿಗೆ ತಲುಪಿಸೋ ಬಗ್ಗೆ ನಮ್ಮ ಪತ್ರಿಕೆ ಇದೆ, ವೆಬ್ಸೈಟ್ ಇದೆ, ಚಾನಲ್ ಇದೆ, ಬೇರೆ ಬೇರೆ ಪ್ರೋಗ್ರಾಮ್ಗಳಿದೆ, ಸ್ಟೋರಿ ಮಾಡ್ತೇವೆ ನಾವು. ಇವೆಲ್ಲವನ್ನು ನಮ್ಮ ಸುಳ್ಯ ಪುತ್ತೂರು ಬೆಳ್ತಂಗಡಿ ತಾಲೂಕಲ್ಲೇ ದಕ್ಷಿಣ ಜಿಲ್ಲೆಯಲ್ಲಿ ನಮ್ಮ ವಿಸ್ತಾರ ಮಾಡ್ತಾಯಿದ್ದೇವೆ. ಅಲ್ಲಿಗೆ ತಲುಪಿಸಲಿಕ್ಕೆ ನಾನು ನಿಮ್ಮೊಟ್ಟಿಗೆ ಸುದ್ದಿ ಮಾಹಿತಿ, ಸುದ್ದಿ ಅರಿವು ಕೇಂದ್ರ ಮತ್ತು ಸುದ್ದಿ ಚಾನಲ್ ನಿಮ್ಮೊಟ್ಟಿಗೆ ಸಂಪೂರ್ಣ ತೊಡಗಿಸಿಕೊಳ್ಳಲಿಕ್ಕಿದೆ. ನಿಮ್ಮೊಟ್ಟಿಗೆ ಸೇರಿಕೊಳ್ತೇವೆ ಮತ್ತು ಆ ಮೂಲಕ ನಿಮ್ಮ ಒಂದು ಮಾಧ್ಯಮವಾಗಿ ಜನಗಳ ನಡುವೆ ನಾವು ಸೇರಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳುತ್ತಾ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ಸದಾ ಇದ್ದೇವೆ, ಜನಗಳ ಬಳಿಗೆ ಹೋಗಲಿಕ್ಕೆ ರೆಡಿ ಇದ್ದೇವೆ ಅಂತ ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟ. ಹಾಗೆಯೇ ನಮ್ಮ ರಾಜೇಶ್ ಅಂತ ಬಂದಿದ್ದಾರೆ, ನಮ್ಮ ಪ್ರವೀಣ್ ಚೆನ್ನಾರ್ ಇದ್ದಾರೆ, ನಮ್ಮ ಭಾಗಿಶಿ ಇದ್ದಾರೆ. ನಮ್ಮ ತಂಡ ನಿಮ್ಮೊಟ್ಟಿಗಿದೆ. ಅವರೆಲ್ಲರ ಭಾಗ ನಿಮ್ಮೊಟ್ಟಿಗಿರ್ತದೆ. ಅದರೊಟ್ಟಿಗೆ ನಿಮಗೆ ಆದಾಯ ಬಂದಾಗ ನಾವು ಬೆಳೀತೇವೆ. ನೀವು ಕೃಷಿಕರಾದಾಗ ನಾನು ಈ ಪ್ರಸಾದ್ ಹೇಳಿದಾಗೆ ಮೊದಲು ನಮ್ಮಲ್ಲಿತ್ತು, ಎಲ್ಲರಿಗೂ ಸಂಪಾದನೆ ಇತ್ತು. ಅದು ಬೀಡಿ ಉದ್ಯಮ, ಆರೋಗ್ಯಕ್ಕೆ ಹಾಳಿರ್ಬೋದು, ಬೀಡಿ ಸರಿ ಇಲ್ಲದಿರ್ಬೋದು, ಆದರೆ ಬೀಡಿ ಉದ್ಯಮ ಇದ್ದಾಗ ಮನೆಯಲ್ಲಿ ಸಂಪಾದನೆ ಇತ್ತು, ಹೆಂಗಸರಿಗೆ ಸಂಪಾದನೆ ಇತ್ತು, ಮಕ್ಕಳಿಗಿತ್ತು. ಬೀಡಿ ಕಟ್ಟಿ ಅವರು ಆದಾಯನ ಮಾಡಿಕೊಳ್ತಿದ್ರು. ಅದ ನಂತರ ಅಡಿಕೆ ಬೇರೆ ಕೃಷಿ ಬಂದಾಗ ಮನೆಯಲ್ಲಿ ಉದ್ಯಮ ಇಲ್ಲ. ಮನೆಯಲ್ಲಿ ಸಂಪಾದನೆ ಆಗಬೇಕಾದ್ರೆ ಅವರಿಗೆ ಮನೆಯಲ್ಲಿ ಕಸುಬು ಮಾಡಲಿಕ್ಕೆ ಬೇಕು. ತೋಟ ಕೃಷಿಗಳು ಬೇರೆ, ಉತ್ಪಾದನೆಗೆ ಬೇಕಾಗ್ತದೆ. ಈ ಮನೆಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಇವತ್ತು ರೇಷ್ಮೆ ಕೃಷಿ ಖಂಡಿತ ಒಂದು ಆದಾಯ ಸಮಸ್ಯೆ ಆಗ್ತದೆ, ಆದಾಯ ಕೊಡೋ ವ್ಯವಸ್ಥೆ ಆಗ್ತದೆ ಅಂತೇಳೋ ಭರವಸೆ ನನಗೆ ಹುಟ್ಟಿದೆ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮೇಲೆ ನನಗೆ ಇದು ಮನೆಗೆ ಆದಾಯ ಒಂದು ವ್ಯವಸ್ಥೆ ಅಂತ ಖಂಡಿತ ವಿಶ್ವಾಸ ನನಗೆ ಬಂದಿದೆ. ಯಾಕೆ ಮನೆಯಲ್ಲಿ ಹೇಗೆ ಮಾಡುವುದು, ಖರ್ಚು ಕಡಿಮೆ ಹೇಗೆ ಮಾಡುವುದು, ಮೊದಲಿನ ಕಷ್ಟಗಳನ್ನು ನಿವಾರಣೆ ಮಾಡಿ ಈಗಿನ ಆಧುನಿಕತೆಯಲ್ಲಿ ಹೇಗೆ ಮಾಡುವುದು. ಸಬ್ಸಿಡಿ ಅಂತೂ ನನಗೆ ಕೇಳುವಾಗ ತಲೆ ತಿರುಗಲಿಕ್ಕೆ ಪ್ರಾರಂಭ ಆಯಿತು. 70% 90% ನೀವು ಮಿಷಿನರಿ ಒಟ್ಟಿಗೆ ಸಬ್ಸಿಡಿ ಒಟ್ಟಿಗೆ ಕಟ್ಟಲಿಕ್ಕೆ ಕೊಡ್ತೀರಿ ಅಂತ ಕೇಳುವಾಗ ಪ್ರಾಯಶಃ ಸರ್ಕಾರ ಇಷ್ಟು ಕೊಡ್ತಾ ಇದೆಯಾ, ನಾವು ಇದನ್ನು ಪಡಿತಾ ಇಲ್ವಾ, ಎಲ್ಲಿ ನಮ್ಮ ಕೊರತೆ ಆಗ್ತಾಯಿದೆ, ಯಾವುದು ನಮ್ಮ ಕೊರತೆ ಆಗಿದೆ, ನಮ್ಮ ತಪ್ಪ ಇದು ನಮ್ಮ ತಪ್ಪು ಅಂತ ನಾನು ನೆನೆಸಿಕೊಳ್ತೇನೆ. ಯಾಕೆಂದರೆ ಸರ್ಕಾರ ಅಷ್ಟು ಕೊಡಲಿಕ್ಕೆ ರೆಡಿ ಇರುವಾಗ ತಗೊಳ್ಳದಿರುವುದು ನಮ್ಮ ತಪ್ಪು, ಕೃಷಿಕರದ್ದು. ಅದನ್ನು ಪ್ರಯೋಜನ ಪಡೋ ಕಾಲ ಬಂದಿದೆ. ಪ್ರಾಯಶಃ ಅದಕ್ಕೆ ಅತ್ಯುತ್ತಮವಾದ ಬೆಂಬಲವನ್ನು, ಸಹಕಾರವನ್ನು ಹೇಗೆ ರೇಷ್ಮೆ ಸೀರೆ ಕೊಡಬೇಕಂತ ಕೇಳಿದ್ದಾರೆ. ರೇಷ್ಮೆ ಸೀರೆ ನಾವೇ ಕೊಡುವಾಗ ಆಗಬೇಕು, ನಾವು ಬೆಳಿಬೇಕು. ನಾವು ಬೆಳೆದಾಗ ರೇಷ್ಮೆ ಕೊಡುವಾಗೆ ಸಂಪಾದನೆ ಮಾಡೋ ಶಕ್ತಿಯನ್ನು ಬೆಳಿಬೇಕು. ಆ ರೀತಿಯ ಒಂದು ಸಾಮರ್ಥ್ಯವನ್ನು ಸರ್ ದಕ್ಷಿಣ ಜಿಲ್ಲೆಗೆ ಕೊಡಿ. ದಕ್ಷಿಣ ಜಿಲ್ಲೆಯಲ್ಲಿ ಕೊಟ್ಟಾಗ ಪ್ರಾಯಶಃ ನಿಮ್ಮನ್ನು ನೆನಪಿಸಿಕೊಳ್ಳುವ ಒಂದು ಕಾರ್ಯಕ್ರಮ ಆಗ್ತದೆ. ಅಲ್ಲ ಏನು ಇಲ್ಲಿ ಎಲ್ಲ ಅಂಥ ವ್ಯವಸ್ಥೆಗಳನ್ನು ಸೀರೆ ಆಗುವ ಕ್ಷೇತ್ರ ಆಗಲಿ, ಇಲ್ಲಿ ಮಾರಾಟ ಆಗುವ ಕ್ಷೇತ್ರ ಆಗಲಿ, ರೇಷ್ಮೆ ಉತ್ಪನ್ನಗಳ ಮೌಲ್ಯವರ್ಧನೆಯನ್ನು ಬೆಳೆದದನ್ನು ಇಲ್ಲಿ ಆದರೆ ಕೃಷಿಕರಿಗೆ ಇನ್ನೂ ಉತ್ಪಾದನೆ ಆಗ್ತದೆ. ಹಾಗಾಗಿ ನೀವು ನಮ್ಮ ಕ್ಷೇತ್ರದ ನಿಮಗೆ ಓಟಿಲ್ಲ, ಆದರೆ ನೀವು ಮುಂದೆಗೆ ಕೂಡ ಈ ಕೆಲಸ ಮಾಡ್ತಾರೆ, ಮುಂದೆ ಕೂಡ ಜಯವನ್ನು ಗಳಿಸಬೇಕಂತ ನಮ್ಮ ಮನಪೂರ್ವಕ ಹಾರೈಕೆಯನ್ನು ಕೊಡ್ತೀವಿ. ಯಾಕೆ ನಿಮ್ಮಂಥವ್ರು ಬೇಕು. ಕೃಷಿಕರ ಬಳಿಗೆ ಹೋಗಿದ ಕೃಷಿ ಉತ್ಪನ್ನ ಆದರೆ
ಅದು ಉತ್ತಮವಾಗಿ ನೀವು ಪರಿಣಾಮ ಕೊಡಬೇಕು. ಹಾಗಾಗಿ ನೀವು ಬರ್ತಾ ಇರಬೇಕಂತ ಬಯಸ್ತೇವೆ. ನೀವು ಪುನಃ ಈ ರೇಷ್ಮೆ ನಮ್ಮ ಪ್ರಸಾದರಿದ್ದಾರೆ ಮತ್ತು ತಂಡ ಇದೆ, ಹಾಗೆ ಸುದ್ದಿ ಸಂಸ್ಥೆ ಕೂಡ ನಿಮ್ಮ ಒಟ್ಟಿಗೆ ಇರ್ತದೆ, ಅರಿವು ಸಂಸ್ಥೆ ನಿಮ್ಮ ಒಟ್ಟಿಗೆ ಇರ್ತದೆ. ಆ ಮೂಲಕ ಒಂದು ದಕ್ಷಿಣ ಜಿಲ್ಲೆಯನ್ನು ಮನೆಯ ಉದ್ಯಮವಾಗಿ ಬೆಳೆಸಿ ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವಂಥ ಒಂದು ಯೋಜನೆಯಲ್ಲಿ ಇವತ್ತು ಅಡಿಕೆ ಕೃಷಿಗಳಲ್ಲಿ ಸಮಸ್ಯೆ ಇದೆ, ಬೇರೆ ಕೃಷಿಗಳಲ್ಲಿ ತೊಂದರೆಗಳಿರ್ತವೆ, ಮಾರುಕಟ್ಟೆ ತೊಂದರೆಗಳಿರ್ತವೆ. ಅದರ ಒಟ್ಟಿಗೆ ಪೂರಕವಾಗಿ ಇದು ಬೆಳೀಲಿ, ಪೂರಕವಾಗಿ ಬೆಳೀತಾ ಹಾಗೆ ಮುಂದೆ ಹೋಗಲಿ. ಹಾಗೆ ಪ್ರಸಾದಗಳನ್ನೊಟ್ಟಿಗೆ ಮಲ್ಲಿಗೆ ಕೃಷಿದು ಕೂಡ ಮನೆಗೆ ತರ್ತೇವೆ ಅಂತ ಹೇಳ್ತಾಯಿದ್ರು. ತನ್ನಿ ಇನ್ನೂ ಕೂಡ ಕೃಷಿಗಳಿಗೆ ಅವಕಾಶ ಇರಲಿ. ಹಾಗೆ ರೇಷ್ಮೆ ಕೃಷಿ ಬಗ್ಗೆ ಇವತ್ತು ಭಾಳ ಸಂತುಷ್ಟನಾಗಿ ನಿಮ್ಮೊಟ್ಟಿಗೆ ನಾವು ಹೇಳ್ತಾ ಈ ಮಾಹಿತಿಯನ್ನು ಇವತ್ತು ಏನು ಬಂದಿದೆಯಾ ಅದರ ದಾಖಲೆಗಳನ್ನು ನಮಗೆ ಕೊಡಿ, ನಾವು ನಮ್ಮ ಚಾನಲಲ್ಲಿ ಅದನ್ನು ಪ್ರಸಾರ ಮಾಡಲಿಕ್ಕಿದ್ದೇವೆ. ಮತ್ತು ಮಾತ್ರವಲ್ಲ, ಪತ್ರಿಕೆಯಲ್ಲಿ ಅದನ್ನು ಪ್ರಚಾರ ಮಾಡುತ್ತಾ ಮುಂದೆ ನಿರಂತರವಾಗಿ ನೀವು ಕೃಷಿ ಕೊಡದಿದ್ದರೆ ಒಂದು ಅಂಕಣವನ್ನು ಪ್ರಸಾದರೆ, ಒಂದು ಅಂಕಣ, ಒಂದು ಜಾಗೆಯನ್ನು ಅಥವಾ ಚರ್ಚೆಯನ್ನು ಅಥವಾ ಕೃಷಿಕರು ಬೆಳೆಯುವ ಸಮಸ್ಯೆಗಳನ್ನು ಜನಗಳ ಮುಂದೆ ಇಡಲಿಕ್ಕೆ ಒಂದು ವೇದಿಕೆಗೆ ಪತ್ರಿಕೆಯಲ್ಲಿ ಅವಕಾಶವನ್ನು ಕೊಡ್ತೇವೆ, ಚಾನಲಲ್ಲಿ ಕೂಡ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೆ ನನ್ನ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಅರ್ಪಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ವಂದನೆ. ಇದರಲ್ಲಿ ಶ್ರೀ ಸದಾಶಿವಪ್ರಭು ಬಿನ್ ಪಾಂಡುರಂಗಪ್ರಭು ಇರುವೈಲು ಗ್ರಾಮ, ಮೂಡಬಿದ್ರೆ ತಾಲೂಕು, ರಾಜ್ಯ ವಲಯದ ರೇಷ್ಮೆ ಅಭಿವೃದ್ಧಿ ಯೋಜನೆಯಡಿ ರೂಪಾಯಿ 3,25,000 ಘಟಕ ದರದ 600 ಚದರ ಅಡಿ ವಿಸ್ತೀರ್ಣದ ರೇಷ್ಮೆ ಹುಳು ಸಾಕುವ ಮನೆಗೆ ಶೇಕಡ 75 ಸಹಾಯಧನ, 50 ರೂಪಾಯಿ. ಇದನ್ನು ಬಿದ್ರೆ ತಾಲೂಕು ಇವರು ಮಾನ್ಯ ಸಚಿವರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಶ್ರೀ ರಾಮಕೃಷ್ಣ ಗೌಡ ಬಿನ್ ಸೋಮಪ್ಪ ಗೌಡ, ದೋಲ್ಪಾಡಿ ಗ್ರಾಮ, ಕಡಬ ತಾಲೂಕು, ಇವರ ಪರವಾಗಿ ನವೀನ್ ಅವರು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇವಾಗ ಶ್ರೀ ಸದಾಶಿವಪ್ರಭು ಬಿನ್ ಪಾಂಡುರಂಗಪ್ರಭು ಇರುವೈಲು ಗ್ರಾಮ, ಮೂಡಬಿದ್ರೆ ತಾಲೂಕು, ರಾಜ್ಯ ವಲಯದ ರೇಷ್ಮೆ ಅಭಿವೃದ್ಧಿ ಯೋಜನೆಯಡಿ ರೂಪಾಯಿ 3,25,000 ಘಟಕ ದರದ 600 ಚದರ ಅಡಿ ವಿಸ್ತೀರ್ಣದ ರೇಷ್ಮೆ ಹುಳು ಸಾಕುವ ಮನೆಗೆ ಶೇಕಡ 75 ಸಹಾಯಧನ, ರೂಪಾಯಿ 2,43,750 ರೂಪಾಯಿಗಳನ್ನು ಶ್ರೀಯುತ ವೈಭವ್ ಪ್ರಭು ಅವರು ಪಡೆದುಕೊಂಡಿದ್ದಾರೆ. ಅಭಿನಂದನೆಗಳು ಸರ್. ನೆಕ್ಸ್ಟ್ ಶ್ರೀ ರಾಮಕೃಷ್ಣ ಗೌಡ ಬಿನ್ ಸೋಮಪ್ಪ ಗೌಡ, ದೋಲ್ಪಾಡಿ ಗ್ರಾಮ, ಕಡಬ ತಾಲೂಕು, ಜಿಲ್ಲಾ ವಲಯ ಯೋಜನೆಯ ರೇಷ್ಮೆ ಬೆಳೆಗಾರರಿಗೆ ಸಹಾಯ ಯೋಜನೆಯಡಿ 1 ಎಕರೆ ಹಿಪ್ಪುನೇರಳೆ ನಾಟಿಗೆ ಘಟಕ ದರ ರೂಪಾಯಿ 60,000 ಶೇಕಡ 75 ಸಹಾಯಧನ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಗೆ 100 ಚಂದ್ರಿಕೆಗಳನ್ನು ಉಚಿತವಾಗಿ ನೀಡಲಾಗಿದೆ. ಇದರಿಂದ ರೂಪಾಯಿ 45,000 ಹಾಗೂ ರೂಪಾಯಿ 8,500 ರೂಪಾಯಿಗಳನ್ನು ರೈತರ ಪರವಾಗಿ ಶ್ರೀಯುತ ನವೀನ್ ಅವರು ಪಡೆದುಕೊಂಡಿದ್ದಾರೆ. ಅಭಿನಂದನೆಗಳು. ಮುಂದೆ ಶ್ರೀ ಜೋಸೆಫ್ ರೋಡ್ರಿಗಸ್ ಬಿನ್ ಗೇಬ್ರಿಯಲ್ ರೋಡ್ರಿಗಸ್, ಮಾರ್ಪಾಡಿ ಗ್ರಾಮ, ಮೂಡಬಿದ್ರೆ ತಾಲೂಕು, ಜಿಲ್ಲಾ ವಲಯ ಯೋಜನೆಯ ರೇಷ್ಮೆ ಬೆಳೆಗಾರರಿಗೆ ಸಹಾಯ ಯೋಜನೆಯಡಿ ರೇಷ್ಮೆ ಹುಳು ಸಾಕಾಣಿಕೆಗೆ 100 ಚಂದ್ರಿಕೆಗಳನ್ನು ಉಚಿತವಾಗಿ ನೀಡಲಾಗಿದೆ. ಇದಕ್ಕೆ ರೂಪಾಯಿ 8,500 ರೂಪಾಯಿಯ ಸಹಾಯಧನ. ಇದನ್ನು ಶ್ರೀಮತಿ ಸಿಸಿಲಿಯಾರವರು ಮಾನ್ಯ ಸಚಿವರಿಂದ ಪಡೆದುಕೊಳ್ತಾ ಇದ್ದಾರೆ. ಫಲಾನುಭವಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಅತ್ಯುತ್ತಮವಾದ ರೀತಿಯಲ್ಲಿ ನಿಮ್ಮ ರೇಷ್ಮೆ ಕೃಷಿಯು ಉತ್ತಮವಾಗಿ ಬೆಳೆದು ಬರಲಿ ಎಂದು ಆಶಿಸುತ್ತಾ ಪಡೆದುಕೊಂಡಿರತಕ್ಕಂತಹ ನಮ್ಮ ಫಲಾನುಭವಿಗಳಿಗೆ ಹಾಗೂ ಹಸ್ತಾಂತರ ಮಾಡಿರತಕ್ಕಂತಹ ಮಾನ್ಯ ಸಚಿವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಅತ್ಯುತ್ತಮವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿಕೊಂಡಿರ್ತಕ್ಕಂಥ ನಿಮಗೆ ಅಭಿನಂದನೆಗಳು. ಅವರು ಬಹಳ ಒಂದು ಸಾಮಾನ್ಯ ರೈತನಂತೆ ಬಂದು ಇಲ್ಲಿ ಕೂತಿದ್ದರು. ನಾನು ಯಾರಂತ ನೆನೆಸಿದ್ದೆ, ನನಗೆ ಗೊತ್ತಿರಲಿಲ್ಲ. ನಾನಲ್ಲಿ ಹಿಂದ್ಗಡೆ ಕೂತ್ಕೊಂಡೆ. ಅವರು ಇಲ್ಲಿ ಕರೆಯುವಾಗ ಎದ್ದು ಬರುವಾಗಲೇ ಗೊತ್ತಾದ್ದು ಇವರು ಮಂತ್ರಿಗಳು ಅಂತೇಳಿ. ಆದರೆ ಇಲ್ಲಿಯ ಮಂತ್ರಿಗಳ ಆ ಜಂಬ, ಇದು ಅವರ ಒಂದು ಡಿಗ್ನಿಟಿ ಅದು ಏನೂ ಇಲ್ಲ. ಅಂದರೆ ಸಾಮಾನ್ಯ ಇಂಥವರೇ ನಮಗೆ ಮುಖ್ಯಮಂತ್ರಿ ಆದರೂ ಒಳ್ಳೆಯದಂತ ನಾವು ಕೇಳ್ಕೊಳ್ತೇವೆ. ಇವತ್ತು ನನಗೆ ಭಾಳ ಖುಷಿ ಆಯಿತು ಅವ್ರದ್ದು. ಒಂದು ರೇಷ್ಮೆ ಕೃಷಿಗೆ ಒಳ್ಳೆಯ ಒಬ್ಬ ಮಂತ್ರಿಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಇಂಥವರೇ ಇರಬೇಕು ಎಲ್ಲ ಕಡೆ. ಕೆಲವರು ಫೋನ್ ಎತ್ತದ ಮಂತ್ರಿಗಳು, ಫೋನಲ್ಲಿ ಮಾತಾಡದ ಮಂತ್ರಿಗಳು, ಜಂಬ ಮಾಡುವಂಥವ್ರು, ಫೋರ್ಸ್ ಮಾಡುವಂಥ ಅಂಥವರು ಇರಬಾರ್ದು. ಇಂಥವರು ಇದ್ದರೆ ಭಾಳ ಒಳ್ಳೆಯದು. ಆದರೆ ಕೃಷಿಕನಿಗೂ ಅವರಿಂದ ಏನಾದರೂ ಪ್ರಯೋಜನ ಖಂಡಿತ ಆಗ್ತದೆ. ಇವತ್ತು ದಕ ಜಿಲ್ಲಾ
ಪಂಚಾಯತ್ ರೇಷ್ಮೆ ಇಲಾಖೆ ಮತ್ತು ಭಾರತ ಕೃಷಿ ಸಂಸ್ಥೆ ನಿಯಮಿತ ಕೇಂದ್ರ ಕಚೇರಿ ವಿಟ್ಲ ಇವರ ಸಂಯುಕ್ತ ಆಶ್ರಯದಲ್ಲಿ ರೇಷ್ಮೆ ಕೃಷಿ ಮೇಳ ಅಂತ ಏರ್ಪಡಿಸಿದ್ದೀರಿ. ಭಾಳ ಸಂತೋಷ. ನಾನು ಕಾರ್ಯಕ್ರಮಕ್ಕೆ ಬಂದವ. ನನಗೆ ರೇಷ್ಮೆ ಕೃಷಿ ನನ್ನ ಮನೆ ಹತ್ತಿರವೇ ಮಾಡ್ತಾಯಿದ್ರು, ಆದರೆ ನಾನು ಮಾಡಲಿಲ್ಲ. ನಮ್ಮದು ರೈತ ಸಂಘದ ಹೋರಾಟ ರೈತರ ಪರ ಇರುವಂಥದ್ದು. ಅದು ರೇಷ್ಮೆ ಇರ್ಬೋದು, ಯಾವುದೇ ರೈತರಿಗೆ ಅನ್ಯಾಯ ಆದರೆ ನಾವು ಎದ್ದೇಳುವಂಥ ನಮ್ಮ ಸಂಸ್ಥೆ. ಏನೇ ತೊಂದರೆ ಆದರೂ ರೈತರ ಇದರಲ್ಲಿ ನಾವು ಹೋರಾಟಕ್ಕೆ ಇಳಿತೇನೆ. ಅದರಲ್ಲಿ ನಮ್ಮ ಹಿರಿಯರು ಮುರುವ ಮಾಬಲ ಭಟ್ರು ಇದ್ದಾರೆ, ಹಾಗೆ ನಮ್ಮ ಪ್ರಸಾದರು ಇದ್ದಾರೆ. ಆದರೆ ಈ ಕಾರ್ಯಕ್ರಮವನ್ನು ನಮ್ಮ ಪ್ರಸಾದರು ಬಹಳ ಇದರಲ್ಲಿ ದಕ್ಷಿಣ ಕನ್ನಡವನ್ನು ಮತ್ತು ಉಡುಪಿಯನ್ನು ಎಲ್ಲ ಸೇರಿಸಿ ಎಲ್ಲ ನಮ್ಮ ತಾಲೂಕಿನ ರೇಷ್ಮೆ ಕೃಷಿಗಾರರನ್ನು ಅಥವಾ ಪಶುಸಂಗೋಪನೆಯ ರೈತರನ್ನು ಎಲ್ಲರನ್ನು ಸೇರಿಸಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಜನಗಳು ಮೆಚ್ಚುವಂಥದ್ದು, ರೈತರಿಗೆ ಒಂದು ಉಪಕಾರ ಆಗುವಂಥ ಕೆಲಸ ಆಗಿದೆ. ಇವತ್ತು ನಮ್ಮ ಸುದ್ದಿ ಸಂಸ್ಥೆಯ ಸ್ಥಾಪಕರು, ಸಂಸ್ಥೆಯ ಅದನ್ನು ನಡೆಸುವಂಥ ಅದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಯಾಕೆಂತ ಹೇಳಿದ್ರೆ ಈ ವಿಚಾರವನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಅವರ ಪತ್ರಕರ್ತರು ಮಾಡ್ತಾರೆ. ಅವರಿಗೂ ನನ್ನ ಲೆಕ್ಕದಲ್ಲಿ ಒಂದು ಅಭಿನಂದನೆಯನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ಎಲ್ಲ ಆಯೋಜನೆ ಮಾಡಿದೆ ಎಲ್ಲ ನಿಮಗೂ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇವತ್ತು ರೇಷ್ಮೆ ಏಕೆ ಡಲ್ ಆಯಿತಂದರೆ, ಆಗ ಒಬ್ಬರು ನನ್ನ ಪಕ್ಕದವರು ಕೇಳಿದರು, ದಕ್ಷಿಣ ಕನ್ನಡದಲ್ಲಿ ಬಹಳ ವಿಜೃಂಭಣೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ರೇಷ್ಮೆ ಕೃಷಿ ಇತ್ತು. ಯಾವುದೇ ಒಬ್ಬ ಸರ್ಕಾರ ಅಧಿಕಾರಿ ಆ ಇಲಾಖೆಗೆ ಬರುವಾಗ ಅವನ ಒಳ್ಳೆಯ ಗುಣ ಇದ್ದರೆ, ಒಳ್ಳೆಯವನಾಗಿದ್ದರೆ ರೈತರಿಗೂ ಪ್ರಯೋಜನ. ರೈತರನ್ನು ಸರಿಯಾದ ರೀತಿಯಲ್ಲಿ ಅದರಲ್ಲಿ ಏನು ಸರ್ಕಾರದ ಸವಲತ್ತು ಇದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದರೆ, ಅವನು ಜಿಪುಣನಾದರೆ ಆ ಸಂಸ್ಥೆ ಮುಳುಗಿ ಹೋದಾಗೆ. ಇಲ್ಲಿ ಆದದ್ದು ಅದೇ ಪರಿಸ್ಥಿತಿ. ರೇಷ್ಮೆ ಇಲಾಖೆಯಲ್ಲಿ ಬಹಳ ಎಲ್ಲ ಕಡೆ ಇಲ್ಲಿಂದ ಎಲ್ಲ ಇಲ್ಲಿ ಮಂಡ್ಯದ ಹತ್ರ ರಾಮನಗರಕ್ಕೆ ಬಯೋಲ್ಟಿನ್ ಅಂತ ರೇಷ್ಮೆಯನ್ನು ಮಾರಲಿಕ್ಕೆ ಜೀಪು, ಕಾರು ಇದರಲ್ಲೆಲ್ಲ ಹೋಗ್ತಾಯಿದ್ರು. ಅಲ್ಲಿಂದ ಇದನ್ನು ರೇಷ್ಮೆ ಗೂಡು ಇದು ಅದರ ಮೊಟ್ಟೆ ತರುವುದು ಇದೆಲ್ಲ ಆಗ್ತಾಯಿತ್ತು. ಅದು ಕಾಲಕ್ರಮೇಣ ಎಲ್ಲ ಬಿದ್ದು ಹೋಯಿತು. ಇಲ್ಲಿ ಎಲ್ಲ ಕೃಷಿಯೂ ಹಾಗೆ. ಅದು ಅಧಿಕಾರಿಯನ್ನು ಮತ್ತು ಆ ಇಲಾಖೆಯ ಸಚಿವರನ್ನು ಹೊಂದಿಕೊಂಡು ಇರುವಂಥದ್ದು. ಯಾಕೆಂದರೆ ಈಗ ರೇಷ್ಮೆಗೆ ಇನ್ನೊಮ್ಮೆ ಬಲ ಬಂದಿದೆ. ನಮ್ಮ ಒಳ್ಳೆಯ ಸಚಿವರು ಈ ಇಲಾಖೆಗೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಒಳ್ಳೆಯವರಾಗಿದ್ದಾರಂತ ನನ್ನ ಭಾವನೆ. ಹಾಗಾಗಿ ಇನ್ನೂ ರೇಷ್ಮೆ ಕೃಷಿಗಾರರಿಗೆ ಒಳ್ಳೆಯ ಒಂದು ದಿನಗಳು ಬರಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀಯುತ ಅರುಣ್ ಕುಮಾರ್ ಶೆಟ್ಟಿ, ಉಪನಿರ್ದೇಶಕರು, ದಕ್ಷಿಣ ಕನ್ನಡ ಪಶುಸಂಗೋಪನಾ ಇಲಾಖೆ, ಮಂಗಳೂರು, ಇವರು ಈಗ ನಮ್ಮ ಮುಂದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇದರ ಆಶ್ರಯದಲ್ಲಿ ಇವತ್ತು ಈ ಭಾಗದಲ್ಲಿ ಹಮ್ಮಿಕೊಂಡಿರುವಂಥ ರೇಷ್ಮೆ ಕೃಷಿ ಮೇಳದ ಉದ್ಘಾಟನೆಯನ್ನು ಈಗಾಗಲೇ ಮಾಡಿರುವಂಥ ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ರೈತ ಬಾಂಧವರೇ, ಬಹುಶಃ ಒಂದು ವಿಷಯ ಹೇಳಲಿಕ್ಕೆ ನಾನು ಭಾಳ ಇಚ್ಛೆ ಪಡ್ತೇನೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಇರುವಂಥ ಜಿಲ್ಲೆ ಅಂತ ಹೇಳ್ತಾರೆ. ನಾವು ಯಾವುದೇ ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ಬಹುಶಃ ನಾವು ಕೆಲವು ಬಾರಿ ಎಲ್ಲೋ ಎಡವಿದ್ದೇವೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಇವತ್ತು ಅಳವಡಿಸ್ಕೊಳ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಉತ್ಪನ್ನಗಳಿಗೆ ಅಧಿಕ ಬೆಲೆ ಬಂದಾಗ ನಾವು ಅದಕ್ಕೆ ಶರಣಾಗ್ತೇವೆ. ಉಳಿದೆಲ್ಲ
ಬೆಳೆಗಳನ್ನು ಮರೆತು ಅದರ ಮೊರೆ ಹೋಗ್ತೇವೆ. ಅದಕ್ಕೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಾವು ನಷ್ಟವನ್ನು ಅನುಭವಿಸ್ತೇವೆ. ಬಹುಶಃ ಈಗಾಗಲೇ ನಮ್ಮ ಕೃಷಿ ಸಮಾಜದವರು ಹೇಳಿದರು, ಸುಮಾರು 30 ವರ್ಷಗಳ ಹಿಂದೆ ನಾನು ಕೂಡ ನೋಡಿದ್ದೇನೆ ಸರ್, ಸರ್ಕಾರಿ ಬಸ್ಸಿನಲ್ಲಿ ಮೇಲ್ಗಡೆ ರೇಷ್ಮೆ ಗೂಡನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇವತ್ತು ಅದನ್ನು ನಾವು ಎಲ್ಲೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಗತಕಾಲದ ವೈಭವವನ್ನು ನಾವು ಇವತ್ತು ಇಲ್ಲಿ ಮರಳಿ ಸ್ಥಾಪಿಸಬೇಕಾಗಿದೆ. ಏನು ಇವತ್ತು ಸಮಗ್ರ ಕೃಷಿಯಲ್ಲಿ ಭತ್ತ, ಖಂಡಿತ ನಾನು ಸಚಿವರ ಹತ್ರ ಆಗಾಗಲೇ ಹೇಳಿದ್ದೇನೆ, ಈ ಒಂದು ಕೃಷಿಯಲ್ಲಿ ಭತ್ತದ ಕೃಷಿಗೆ ಭಾಳಷ್ಟು ನಮ್ಮಲ್ಲಿ ಒತ್ತು ಇತ್ತು. 2014ರಲ್ಲಿ 45,000 ಹೆಕ್ಟರ್ ಭತ್ತ ಬೆಳೆಯುವಂಥ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 9,000 ಹೆಕ್ಟರ್ನ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಇದರಿಂದ ದೊಡ್ಡ ಹೊಡೆತ ನಮ್ಮ ಪಶುಸಂಗೋಪನಾ ಇಲಾಖೆಗಾಗಿದೆ. ಯಾಕಂದರೆ ನಾವು ಜಾನುವಾರುಗಳಿಗೆ ಹುಲ್ಲನ್ನು ಬೇರೆ ಜಿಲ್ಲೆಯಿಂದ ತರಬೇಕಾಗಿದೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಶುಸಂಗೋಪನೆ ಕೊಂಚ ಇಳಿಮುಖ ಆಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ವೆಂಕಟೇಶ್ ಸರ್ ಅವರು ಬಂದ ಮೇಲೆ ಪಶುಸಂಗೋಪನಾ ಇಲಾಖೆಯಲ್ಲಿ ಬಹಳಷ್ಟು ಅಮೂಲಾಗ್ರ ಬದಲಾವಣೆಗಳಾಗಿದ್ದಾವೆ. ರೈತರಿಗೆ ಹುರಿದುಂಬಿಸುವ ಕಾರ್ಯಕ್ರಮಗಳಾಗ್ತಾ ಇದೆ. ನೆರವು ಕಾರ್ಯಕ್ರಮಗಳು ಭಾಳಷ್ಟು ತೆಗೆದುಕೊಂಡಿದ್ದಾರೆ. ಉದಾಹರಣೆಗೆ ಆಕಸ್ಮಿಕವಾಗಿ ಜಾನುವಾರುಗಳು ಮೃತಪಟ್ಟಲ್ಲಿ ಕೂಡ ವಿಮೆ ಇಲ್ಲದಿದ್ದರೂ ಕೂಡ ನಮ್ಮ ಸರ್ಕಾರದಿಂದ ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೇವೆ. ಸರ್ಕಾರದಿಂದ ಉಚಿತವಾಗಿ ಜಾನುವಾರುಗಳಿಗೆ ವಿಮೆ ಮಾಡಲಿಕ್ಕೂ ಕೂಡ ಹಣ ಕೊಡ್ತಾ ಇದ್ದೇವೆ, ಸಹಾಯಧನ ಕೊಡ್ತಾ ಇದ್ದೇವೆ. ಭಾಳಷ್ಟು ಕಾರ್ಯಕ್ರಮಗಳನ್ನು, ರಬ್ಬರ್ ಮ್ಯಾಟ್ ಇರ್ಬೋದು, ಮಿಲ್ಕಿಂಗ್ ಮೆಷಿನ್ಸ್ ಇರ್ಬೋದು, ಭಾಳಷ್ಟು ಯೋಜನೆಗಳು ನಾವು ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಹೈನುಗಾರಿಕೆ ಬೆಳೀಬೇಕಂತ ಹೇಳಿ ಸರ್, ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರತಿ ವರ್ಷ 960 ರೈತರಿಗೆ ಈ ಒಂದು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಆಡು ಸಾಕಣೆ ಇರ್ಬೋದು, ಹಂದಿ ಸಾಕಣೆ ಇರ್ಬೋದು, ಇದರಲ್ಲಿ ನಾವು ರೈತರಿಗೆ 2 ದಿನದ ತರಬೇತಿಯನ್ನು ಕೂಡ ನಾವು ಮಂಗಳೂರಲ್ಲಿ ಕೊಡ್ತಾ ಇದ್ದೇವೆ. ಇದೆಲ್ಲ ಸರ್ಕಾರದ ಒಂದು ಸಹಾಯಧನದಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ರೈತರಲ್ಲಿ ಮಾಡಿಕೊಳ್ಳೋದು ಒಂದೇ ವಿನಂತಿ ಏನಂದರೆ, ಬಹುಶಃ ಇವತ್ತು ನಾನು ಇದು ಪಶುಸಂಗೋಪನಾ ವೇದಿಕೆಯಾಗಿ ತಗೊಳ್ತಾ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿನ ಮಾರುಕಟ್ಟೆ ದಿನಕ್ಕೆ 5,60,000 ಲೀಟ್ರ್ ಬೇಡಿಕೆ ಇದೆ. ಆದರೆ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಇದರ ಉತ್ಪಾದನೆ ನಾವು ಮಾಡ್ತಾ ಇಲ್ಲ. ನಾವು ಹೊರ ಜಿಲ್ಲೆಗಳಿಂದ ಹಾಲನ್ನು ದಿನಕ್ಕೆ 1,20,000 ಲೀಟ್ರ್ ಹಾಲನ್ನು ಹೊರ ಜಿಲ್ಲೆಯಿಂದ ತರ್ತಾ ಇದೆ. ಆದರೆ ನಮ್ಮ ಸರ್ಕಾರ ಇವತ್ತು ಲೀಟರಿಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದೆ. ಅಂದರೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರತಿ ತಿಂಗಳಿಗೆ 4 ಕೋಟಿ ಸಹಾಯಧನವನ್ನು, ರೈತರಿಗೆ ಹಾಲಿಗೆ ಪ್ರೋತ್ಸಾಹಧನವನ್ನು ಸರ್ಕಾರ ಕೊಡ್ತಾ ಇದೆ. ಈ ಒಂದು ಏನು 1,20,000 ಲೀಟ್ರ್ ಹಾಲು ನಾವು ಹೊರಗಡೆ ಜಿಲ್ಲೆಯಿಂದ ನಾವು ಈ ಹಾಲನ್ನು ತಂದರೆ ಈ ಸಹಾಯಧನ ಆ ಭಾಗದ ರೈತರಿಗೆ ಹೋಗ್ತದೆ, ನಮ್ಮ ರೈತರಿಗೆ ಸಿಗುವುದಿಲ್ಲ. ಹಾಗೆ ಹಾಲಿನ ದರ ಈ ಸರ್ಕಾರ ಬಂದ ಮೇಲೆ 8 ರೂಪಾಯಿಯಷ್ಟು ಹೆಚ್ಚಳ ಮಾಡಿದ್ದಾರೆ. ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುವಂಥ ವಿಷಯ ಏನಂದರೆ, ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿಗೆ ಕೊಡುವಂಥ 1 ಲೀಟ್ರಿಗೆ ಹಾಲಿಗೆ ಕೊಡುವಂಥ ದರ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಇವತ್ತು ನಾವು 46 ರೂಪಾಯಿಯಿಂದ 47 ರೂಪಾಯಿವರೆಗೆ 1 ಲೀಟ್ರ್ ಹಾಲಿಗೆ ಕೊಡ್ತಾ ಇದ್ದೇವೆ. ಆದ್ದರಿಂದ ನಾನು ನಮ್ಮ ರೈತರಲ್ಲಿ ನಾನು ಮಾಡಿಕೊಳ್ಳುವಂಥ ಒಂದೇ ವಿನಂತಿ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಗೆ ಬೇಕಾಗುವ ಹಾಲನ್ನು ನಾವೇ ಉತ್ಪಾದನೆ ಮಾಡಿ ನಾವು ಸ್ವಾವಲಂಬಿಗಳಾಗಬೇಕು. ಇವತ್ತು ಬಹುತೇಕ ಈಗಾಗಲೇ ಹೇಳಿದ್ದಾರೆ, ಎಲ್ಲಿ ಸ್ತ್ರೀಯರನ್ನು ಪೂಜಿಸ್ತಾರೋ ಅಲ್ಲಿ ಒಳ್ಳೆಯ ಒಂದು ದೇಶ ಅಂತ ಹೇಳ್ತೇವೆ. ಇವತ್ತು ಭಾಳ ಚೆನ್ನಾಗಿ ಮತ್ತೊಂದು ವ್ಯಾಖ್ಯಾನ ಕೊಟ್ಟರು, ಎಲ್ಲಿ ರೈತರನ್ನು ಪೂಜಿಸ್ತೇವೋ ಅದು ಅಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ. ಖಂಡಿತ ತಾವೆಲ್ಲ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಮತ್ತೊಮ್ಮೆ ಯುವಕರಲ್ಲಿ, ಇವತ್ತು ನಮ್ಮ ಕೃಷಿ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಇದು ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಯುವಕರು ಈ ಕಡೆ ಆಕರ್ಷಣೆಯನ್ನು ಹೊಂದ್ತಾ ಇಲ್ಲ. ಮತ್ತೊಮ್ಮೆ ಯಾಕಂದರೆ ಇವತ್ತು ಉದ್ಯೋಗದ ಸಮಸ್ಯೆ ಇದೆ, ಸ್ವಾವಲಂಬಿಗಳಾಗಬೇಕು, ಸ್ವೋದ್ಯೋಗ ಹೊಂದಬೇಕು. ಆ ನಿಟ್ಟಿನಲ್ಲಿ ಇವತ್ತು ಪಶುಸಂಗೋಪನೆ ಇರ್ಬೋದು, ರೇಷ್ಮೆ ಇರ್ಬೋದು, ಕೃಷಿ ಇರ್ಬೋದು, ಯಾಕಂದರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವು ಯೋಜನೆಗಳನ್ನು ಈ ಒಂದು ಸ್ವಉದ್ಯೋಗಕ್ಕಾಗಿ ತಂದಿದೆ.
ಇದನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ರೇಷ್ಮೆ ಒಂದು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಇರಬೇಕಂತ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸ್ತಾ ತಮಗೆಲ್ಲರಿಗೂ ನಮಸ್ಕಾರ. ಶಿಕ್ಷಕಿಯರು ಕೂಡ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಉತ್ತಮವಾದ ಮಾಹಿತಿಯನ್ನು ನೀಡಿರ್ತಕ್ಕಂಥ ಶ್ರೀಯುತ ಅರುಣ್ ಕುಮಾರ್ ಶೆಟ್ಟಿ, ಉಪನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲೆ ಪಶುಸಂಗೋಪನಾ ಇಲಾಖೆ, ಮಂಗಳೂರು. ಸರ್, ತಮಗೆ ನಾವೆಲ್ಲರೂ ಕೂಡ ಆಭಾರಿಗಳಾಗುತ್ತಾ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶ್ರೀಯುತ ಸುರೇಶ್ ಶೆಟ್ಟಿ, ಗೌರವಾಧ್ಯಕ್ಷರು, ಕಪಿಲಾ ಗೋಶಾಲೆ, ಮಂಗಳೂರು, ಇವರು ನಮ್ಮ ಮುಂದೆ. ಪಂಚಾಯತ್, ರೇಷ್ಮೆ ಇಲಾಖೆ ಮತ್ತು ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ಕೇಂದ್ರ ಕಚೇರಿ ವಿಟ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರೇಷ್ಮೆ ಕೃಷಿ ಮೇಳವನ್ನು ಆಯೋಜನೆ ಮಾಡಿದಂಥ ಈ ಇಂದಿನ ಈ ವೇದಿಕೆಯಲ್ಲಿ ನಮ್ಮ ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರು, ಕರ್ನಾಟಕ ಸರ್ಕಾರ, ಸರಳ ಸಜ್ಜನಿಕೆಯ ಡಾಕ್ಟರ್ ಕೆ ವೆಂಕಟೇಶ್ವರ ಅವರೇ ಹಾಗೂ ಸುದ್ದಿ ಬಿಡುಗಡೆ ಸಂಸ್ಥೆಯ ಪ್ರಮುಖರು ಆದಂಥ ಶಿವಾನಂದ್ ಅವರೇ, ವೇದಿಕೆಯಲ್ಲಿ ಆಸನದಂಥ ಎಲ್ಲ ಗಣ್ಯರೇ, ನೆರೆದ ಕೃಷಿಕ ಬಂಧುಗಳೇ, ರೈತ ದೇಶದ ಬೆನ್ನೆಲುಬು ಅನ್ನುವಂಥ ಮಾತನ್ನು ನಾವೆಲ್ಲ ಒಂದು ಸ್ಲೋಗನ್ ಕೇಳಿದ್ದೇವೆ. ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ, ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಒಬ್ಬ ರೈತರಾಗಿದ್ದು, ರೈತರ ಕಷ್ಟಗಳಿಗೆ, ರೈತರ ಏನು ಅವರಿಗೆ ಅಗತ್ಯ ಇದ್ದಂಥ ಎಲ್ಲ ಒಂದು ಸಲಕರಣೆಗಳನ್ನು ಇಲಾಖೆಯ ಮುಖಾಂತರ ನಮ್ಮ ಕೆ ವೆಂಕಟೇಶ್ ಮಂತ್ರಿಗಳಿದ್ದಾರೆ, ಅವರ ಮುಖಾಂತರ ಎಲ್ಲ ರೈತರಿಗೆ ಬೇಕಾದ ರೀತಿಯಲ್ಲಿ ಸಲಹೆ ಸಹಕಾರಗಳನ್ನೆಲ್ಲ ಕೊಟ್ಟು ಬಂದಿದ್ದಾರೆ. ಈ ರೇಷ್ಮೆ ಒಂದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಡಲಿಕ್ಕೆ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಅವರು ಲೀಡರ್ಶಿಪ್ ಪಡ್ಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಾನಂದ್ ಅವರು ನಿಜವಾಗಿ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪ್ರಚಾರ ಮುಖ್ಯ. ಅಂಥ ಪ್ರಚಾರವನ್ನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಶಿವಾನಂದ್ ಅವರು ಹೇಳಿದರೆ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದರಿಂದಾಗಿ ಈ ರೇಷ್ಮೆ ನಮ್ಮ ಬೆಳೆ ಒಳ್ಳೆ ರೀತಿಯಲ್ಲಿ ಬಂದು ಎಲ್ಲರೂ ಸ್ವಾವಲಂಬಿಯಾದ ಜೀವನವನ್ನು ಮಾಡಬೇಕು, ರೈತರಿಗೆ ಒಳ್ಳೆಯದಾಗಲಿ. ಮತ್ತು ಈ ರೈತ ಕೃಷಿ ಮೇಳ ಆಯೋಜನೆ ಮಾಡಿ ಜನರಲ್ಲಿ ಮುಟ್ಟುವಂಥ ಕೆಲಸಗಳಾಗಲಿ ಅಂತ ಆಶಿಸುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರತಕ್ಕಂತಹ ಶ್ರೀಯುತ ಪ್ರಸಾದ್ ಶೆಟ್ಟಿ ಸರ್ ಈಗ ನಮ್ಮ ಮುಂದೆ. ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯ ಕರೆಗೆ ಹೋಗೊಟ್ಟು ನಮ್ಮ ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಮತ್ತು ಪಶುಸಂಗೋಪನಾ ಸಚಿವರಾದ ಶ್ರೀ ವೆಂಕಟೇಶ್ವರು ಅಷ್ಟು ದೂರದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಮಾಡಬೇಕು ಸರ್ ಅಂತ ಹೇಳಿದಾಗ ತುಂಬ ಖುಷಿಯಲ್ಲಿ ನಾನು ಬರ್ತೇನಪ್ಪ ಅಂತ ಹೇಳಿಕೊಂಡು ನಮ್ಮಲ್ಲಿಗೆ ಸರಿಯಾದ ಹೊತ್ತಿಗೆಯಲ್ಲಿ ತಲುಪಿದ್ದಾರೆ. ಅವರಿಗೆ ನಮ್ಮ ಭಾರತ ಕೃಷಿ ಸಂಸ್ಥೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಖುಷಿಯ ವಿಚಾರ. ಹಾಗೆ ವಿದೇಕೆಲ್ಲ ಗಣ್ಯರಿಗೆಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನೊಂದೇನೆಂದರೆ, ನನಗೆ ನನ್ನ ಆಫೀಸ್ನಲ್ಲಿ ಒಂದು ಯೋಜನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 90% ಜನ ರೈತರು ಅಡಿಕೆಯನ್ನು ನಂಬಿ ಬದುಕ್ತಾ ಇದ್ದಾರೆ. ಏನಾದರೂ ಅಡಿಕೆ ಕೈ ಕೊಟ್ಟರೆ ಬೆಳೆಗೆ ಅಥವಾ ದರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಜಿಲ್ಲೆ ಜನಗಳು ಏನು ಮಾಡ್ತಾರೆ ಎಂಬುದು ಒಂದು ದೊಡ್ಡ ಮಟ್ಟದ ಒಂದು ಯೋಜನೆ ಹೋಯಿತು. ಆವಾಗ ಆ ಯೋಜನೆಗೆ ಸಿಕ್ಕಂಥ ಒಂದು ಸುಲಭದ ಉಪಾಯ ಅದು ನಮ್ಮ ರೇಷ್ಮೆ ಕೃಷಿ ಮಾತ್ರ. ಯಾಕೆಂದರೆ ಈ ರೇಷ್ಮೆ ಕೃಷಿ ಅಂದರೆ ಈಗಿನ ತಂತ್ರಜ್ಞಾನದಲ್ಲಿ ಪ್ರತಿ ತಿಂಗಳು ಕೂಡ ಅದನ್ನು ಮಾಡ್ಬೋದು. ಅಂದರೆ ಎನ್ವೆಲಪ್ಮೆಂಟ್ ಒಂದು ಕೂಲರ್ ಇದೆ, ಅದರಲ್ಲಿ ವರ್ಷದ ಪ್ರತಿ ತಿಂಗಳು ಕೂಡ ಮಾಡ್ಬೋದು. ತಿಂಗಳ 28 ದಿವಸ ಕೂಡ ಅದರಲ್ಲಿ ಕ್ರಾಪ್ ತೆಗಿಬೋದು. ಹಾಗಾಗಿ ಸಚಿವರು ಇದನ್ನು ಹೇಳಿದಾಗ ಇದನ್ನು ಮಾಡುವ ಮುಂದಿನ ದಿನಗಳಂತ ಹೇಳುತ್ತಾ ಒಳ್ಳೆಯ ನನಗೆ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮೊಟ್ಟಿಗೆ ರೇಷ್ಮೆ ಕೃಷಿಗೆ ಕೈ ಜೋಡಿಸಬೇಕಾಗಿ ನಿಮ್ಮಲ್ಲಿ ಕೇಳ್ತಾರೆ ರೈತರಲ್ಲಿ. ಇನ್ನೊಂದೇನೆಂದರೆ 20-30 ವರ್ಷ ಬಂದಿದ್ದಂಥ ರೇಷ್ಮೆ ಸೊಸೈಟಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರೇಷ್ಮೆ ಬೆಳೆಗಾರರ ಸೊಸೈಟಿ ಈಗ ಮರು ಜನ್ಮಕ್ಕೆ ಬರ್ತಾ ಇದೆ. ಇದರ ಸಂಸ್ಥಾಪಕರಾದ ನಮ್ಮ ಎದುರಿಗಿರುವಂಥ 3 ಮಹಾಬಲಕ ಭಟ್ರು ಇದ್ದಾರೆ. ಅವರ ದಾಖಲೆ ಎಲ್ಲ ನಮಗೆ ಸಬ್ಮಿಟ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ಜಾರಿಗೆ ಬರುತ್ತದೆ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದಂಥ ಎಲ್ಲ ಕೃಷಿಕರಿಗೆ ನನ್ನ ಸಂಸ್ಥೆಯ ಪರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆಯ ಪರವಾಗಿ
ಧನ್ಯವಾದ ಹೇಳುತ್ತಾ ಇದ್ದೇನೆ. ಮುಂದಿನ ನಮ್ಮ ಈ ವೇದಿಕೆಯನ್ನು ನಮ್ಮ ಧನ್ಯವಾದಗಳು ಮಾಡ್ತಿರುವಂಥ ನಾಗರಾಜ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ನಮಸ್ಕಾರಗಳು. ಜೊತೆಗೆ ನಮ್ಮ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ ನಿಯಮಿತ ವಿಟ್ಲ ಸಂಸ್ಥೆಯು ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ತಮ್ಮಿಂದ ಬಂದಿರತಕ್ಕಂಥ ಆದಾಯವನ್ನು ಕೃಷಿಕರ ಮಕ್ಕಳಿಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡ್ತಾ ಇದೆ. ಇಲ್ಲಿಯ ಮಕ್ಕಳು ವಿಶೇಷ ಸಾಧಕರಾಗಿ ಮುಂದೆ ಬರಲು ಸಾಧ್ಯವಾಗುವುದರ ಜೊತೆಗೆ ಈಗಾಗಲೇ ಸ್ವರೂಪದ 17 ಜನ ವಿದ್ಯಾರ್ಥಿಗಳು 64 ವಿಶ್ವ ದಾಖಲೆಗಳನ್ನು ಮಾಡಿ ಸಹಿ ಎನಿಸಿಕೊಂಡಿದ್ದಾರೆ. ಹೀಗಾಗಿ ಸ್ವರೂಪ ಶಿಕ್ಷಣ ಅಧ್ಯಯನ ಸಂಸ್ಥೆಯ ಜೊತೆಗೆ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆಯು ತನ್ನಿಂದ ಬಂದಿರತಕ್ಕಂಥ ಆದಾಯವನ್ನು ಕೃಷಿಕರ ಮಕ್ಕಳಿಗಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ಮುಂದಿನ 2030 ಒಳಗಡೆಗೆ ಕೃಷಿಕರ ಮಕ್ಕಳಿಗೆ ಕನಿಷ್ಠವಾದರೂ 3,000ದಷ್ಟು ಕೃಷಿಕರ ಮಕ್ಕಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವುದು ಹಾಗೂ ಪ್ರತಿಯೊಬ್ಬ ಕೃಷಿಕರ ಮನೆಯಲ್ಲಿ ಪ್ರಾಥಮಿಕ ಕೃಷಿ ಪರಿಕರಗಳು ಇರಬೇಕು ಎನ್ನುವಂತಹ ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ತಮ್ಮ ಮಾತುಗಳನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ತಮಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂತಹ ಶ್ರೀಯುತ ನಾಗರಾಜ್ ಸರ್ ಅವರು. ಈ ರೇಷ್ಮೆ ಕೃಷಿ ಮೇಳಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದು ಅಮೂಲ್ಯವಾದ ಮಾಹಿತಿಗಳನ್ನು ನೀಡಿ ಮುಂದಿನ ಸರ್ಕಾರದ ಯೋಜನೆ ಹಾಗೂ ಬೆಂಬಲಗಳ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಶ್ರೀ ಕೆ ವೆಂಕಟೇಶ್, ರೇಷ್ಮೆ ಇಲಾಖೆ ಹಾಗೂ ಪಶುಸಂಗೋಪನೆ ಸಚಿವರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮುಂದೆ ಪ್ರತಿಭಾ ಜಂಟಿ ನಿರ್ದೇಶಕರು ಮೈಸೂರು ವಿಭಾಗ, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇವರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಮುಂದಕ್ಕೆ UP ಶಿವಾನಂದ ಸರ್, ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರು, ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ ತಮಗೂ ಹಾರ್ದಿಕ ಧನ್ಯವಾದಗಳು. ಮುಂದಕ್ಕೆ ಅರುಣಕುಮಾರ್ ಶೆಟ್ಟಿ, ನಿರ್ದೇಶಕರು ಮಂಗಳೂರು ವಿಭಾಗ, ಪಶುಸಂಗೋಪನಾ ಇಲಾಖೆ ಹಾಗೂ ರೇಷ್ಮೆ ಇಲಾಖೆ, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದೆ. ಇವರಿಗೂ ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ನೀಡಿದ ಇವರಿಗೂ ಧನ್ಯವಾದಗಳು. ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಶೆಟ್ಟಿ, ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಹೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಶ್ರೀ ಸುರೇಶ್ ಶೆಟ್ಟಿ, ಕಪಿಲ ಗೋಶಾಲೆ, ಮಂಗಳೂರು, ಇವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಪ್ರೀತಮ್ ಸಿಕ್ವೇರ, ನಿರ್ದೇಶಕರು ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆ, ಇವರಿಗೂ ಭಾಗವಹಿಸುವಂಥ ಎಲ್ಲರಿಗೂ ಧನ್ಯವಾದಗಳು. ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ವಿಟ್ಲ ಎಜುಕೇಷನ್ ಸೊಸೈಟಿ, ಪದವಿ ಪೂರ್ವ ಕಾಲೇಜ್, ಸುವರ್ಣ ರಂಗಮಂದಿರ ವಿಟ್ಲ, ಜೊತೆಗೆ ಮಾಧ್ಯಮ ಮಿತ್ರರು, ಇದರ ಜೊತೆಗಿರುವಂತಹ ಬೆಳಕು ಹಾಗೂ ಧ್ವನಿವರ್ಧಕ ತಂಡದವರು, ಜೊತೆಗೆ ನಿರೂಪಣೆ ಮಾಡಿದಂತಹ ತಂಡ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೊಂದಿಗೆ ಸಚಿವರು ಬರುವಾಗ ಬೇಕಾದಂತಹ ಎಲ್ಲ ಸಹಕಾರ ನೀಡಿದಂತಹ ಪೊಲೀಸ್ ಇಲಾಖೆ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿಗೆ ಕಾರಣವಾದಂತಹ ನೀವುಗಳು, ನಿಮಗೆ ತುಂಬ ಅನಂತ ಧನ್ಯವಾದಗಳು.